ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ, ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಭಾಗವತದ ಮುಂದುವರಿದ ಒಂದು ಕಥಾ ಪ್ರಪಂಚಕ್ಕೆ. ಇವತ್ತು 8 ಗಂಟೆಯಿಂದ ಅಂತ ತರಗತಿಯನ್ನ ಮೊದಲೇ ಹೇಳಿದ್ದೆ. 8ರಿಂದ 9:30. ಕಾರಣ ಯಾಕೆ ಅಂದ್ರೆ ಅಧಿಕ ಮಾಸ ಮುಗಿತು, ಜ್ಯೇಷ್ಠ ಮಾಸ ಬರ್ತಾ ಇದೆ. ಅಲ್ಲಿ ಇಲ್ಲಿ ಓಡಾಟ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳ ನಿಮಿತ್ತ ತರಗತಿ ಅಂತಕ್ಕಂಥದ್ದು ನಿಲ್ಲಬಾರ್ದು, ಮಿಸ್ ಆಗ್ಬಾರ್ದು. ನಾನು ಅರ್ಧ ಗಂಟೆ ಹೆಚ್ಚಾಗಿ ತಗೊಂಡು ನಾನು ಮಾತಾಡಿದ್ರೂ ಪರವಾಗಿಲ್ಲ. ನಿಮಗೆ ತರಗತಿ ಸಂಪೂರ್ಣವಾಗಿ ಸಿಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಇದು ಕೇಳಿಸ್ಕೊಳ್ಳೋದಾಗಿರೋದ್ರಿಂದ ನೀವು ಬೇರೆ ಕೆಲಸ ಮಾಡ್ತಾನೂ ತರಗತಿನ ಅಟೆಂಡ್ ಮಾಡ್ಬೋದು. ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಅಂತ ಅನ್ಕೊಳ್ತೀನಿ. ಹಾಗಾಗಿ ಯಾರಿಗೆಲ್ಲ ಆಸಕ್ತಿ ಇದೆ ಅಥವಾ ಯಾರು ಫ್ರೀ ಇರ್ತೀರಾ ಕ್ಲಾಸಿಗೆ ಜಾಯ್ನ್ ಆಗಿ ಕೇಳಿಸ್ಕೊಬಹುದು. ಇಲ್ಲ ನಂಗೆ ಆಗದೇ ಇಲ್ಲ, ನನ್ಗೆ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇದೆ ಅಂದ್ರೆ ಪರವಾಗಿಲ್ಲ. ಯೂಟ್ಯೂಬ್ ಅಲ್ಲಿ ಹೋಗಿ ಅಪ್ಲೋಡ್ ಆದ್ಮೇಲೆ ನೀವು ಅದನ್ನ ಕೇಳುವಂತಹ ಪ್ರಯತ್ನವನ್ನ ಮಾಡ್ಬೋದಾಗತ್ತೆ. ಆದ್ರೆ ತರಗತಿ ನಡೆಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಉತ್ತಮವಾದ ದಿವಸ, ಗುರುವಾರ, ಪುಷ್ಯ ನಕ್ಷತ್ರ, ಗುರು ಪುಷ್ಯ ಯೋಗ ಇರ್ತಕ್ಕಂಥ ದಿವಸ. ಸೊ ಪರಮಾತ್ಮನ ಬಗ್ಗೆ ಕೇಳ್ತಾ ಇದ್ದೀವಿ, ಅವನ ಲೀಲೆಗಳನ್ನ ನಾವು ನೋಡ್ತಾ ಇದ್ದೀವಿ. ಎಲ್ರೂ ಹೇಳ್ತಾರೆ ಕೃಷ್ಣ ಲೀಲೆ ಕೇಳಬೇಕು, ರಾಮನ ಗುಣವನ್ನ ಹೊಗಳಬೇಕು ಅಂತ. ಕೃಷ್ಣ ಲೀಲೆ ಕೇಳೋದು ಅತ್ಯಂತ ಸೌಭಾಗ್ಯದಾಯಕವಾಗಿರುವಂತದ್ದು. ಎಲ್ರಿಗೂ ಕೃಷ್ಣ ಲೀಲೆ ಕೇಳಕ್ ಸಿಗಲ್ಲ, ಅದು ಸಂಪೂರ್ಣ ಕೃಷ್ಣ ಲೀಲೆ ಕೇಳಕ್ಕೆ ಸಿಗಲ್ಲ. ಅದ್ರಲ್ಲೂ ಭಾಗವತದಲ್ಲಿ ಹೇಳ್ತಕ್ಕಂಥದ್ದು ನೋಡಿ. ವಿಶೇಷತೆ ನೋಡಿ, ವೇದವ್ಯಾಸರು 18 ಮಹಾಪುರಾಣಗಳನ್ನು ರಚಿಸ್ತಾರೆ ಅಂತಕ್ಕಂಥ ವಿಚಾರ ನಮ್ಮೆಲ್ರಿಗೂ ಕೂಡ ಗೊತ್ತು. 18 ಮಹಾಪುರಾಣಗಳಲ್ಲಿ ಕೊನೆಯ ಪುರಾಣನೇ ಭಾಗವತ ಪುರಾಣ. ಎಲ್ಲ ಪುರಾಣವನ್ನ ರಚಿಸಿ ಕೊನೆಯಲ್ಲಿ ಭಾಗವತ ಪುರಾಣವನ್ನ ರಚಿಸ್ತಾರೆ. ಆದ್ರೆ ಯಾವುದು ಮೊದಲು ಯಾವುದು ಕೊನೆ ಅನ್ನೋದಕ್ಕಿಂತ ಯಾವುದಕ್ಕೆ ಹೆಚ್ಚು ಮಹತ್ವವನ್ನ ಕೊಡ್ತಾರೆ ಅಂದ್ರೆ ಅದು ಭಾಗವತಕ್ಕೆ ಹೆಚ್ಚು ಮಹತ್ವವನ್ನ ಕೊಟ್ಟರು. ಅದಕ್ಕೆ ಈಗಾಗಲೇ ಸಾಕಷ್ಟು ಕಾರಣವನ್ನ ಹೇಳಿದ್ದೀವಿ. ಅದ್ರಲ್ಲಿ ಎಷ್ಟು ಸಾವಿರ ಶ್ಲೋಕ ಇದೆ ಅನ್ನೋದು ಅಥವಾ ಯಾವ ಒಂದು ಭಾಗ ಇದೆ ಅನ್ನೋದಕ್ಕಿಂತ ಉತ್ತಮದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಭಾಗವತ. ಯಾಕೆಂದ್ರೆ ಎಲ್ಲ ವಿಚಾರನೂ ಅದರಲ್ಲಿ ಬರ್ತಾ ಹೋಗ್ತದೆ, ಎಲ್ಲಾದ್ರ ಬಗ್ಗೆ ಭಾಗವತ ಹೇಳ್ತಾ ಹೋಗ್ತದೆ. ಮಾನವನ ಒಂದು ಜೀವನ ಚರಿತ್ರೆ ಅಂತಕ್ಕಂಥದ್ನ ಲಿಂಕ್ ಮಾಡ್ತಾರೆ. ಯಾವುದು ಪಾಪ, ಯಾವುದು ಪುಣ್ಯ, ಹೇಗ್ ಬದುಕ್ಬೇಕು, ಹೇಗ್ ಬದುಕ್ಬಾರ್ದು ಅಂತಕ್ಕಂಥದ್ದ ಸತ್ಯಾಸತ್ಯತೆಗಳನ್ನ ಹೇಳ್ತಾರೆ. ಯಾರಾದ್ರೂ ಮನೆಯಲ್ಲಿ ಕಾಲ ಆದಾಗ ಗರುಡ ಪುರಾಣಗಳನ್ನ ಓದಿಸ್ತೀವಿ, ಗರುಡ ಪುರಾಣ ಹೇಳೋದ್ರಿಂದ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ದೇವಿ ಭಾಗವತವನ್ನ ಕೇಳೋದ್ರಿಂದ ದುಷ್ಟ ಶಕ್ತಿಗಳು ಒಂದು ನಿವಾರಣೆ ಆಗತ್ತೆ. ನಾರದ ಪುರಾಣ ಹೇಳೋದ್ರಿಂದ ಒಂದು ಆಧ್ಯಾತ್ಮ ಲೋಕ ಸಿಗತ್ತೆ. ಈ ತರ ಶಿವ ಪುರಾಣವನ್ನ ಕೇಳೋದ್ರಿಂದ ಒಂದು ಕೈಲಾಸ ಪ್ರಾಪ್ತಿ ಆಗ್ತದೆ. ಒಂದೊಂದು ಪುರಾಣವನ್ನ ಕೇಳೋದ್ರಿಂದ ಒಂದೊಂದು ರೀತಿಯಾದಂತಹ ಒಳಿತಾಗ್ತದೆ ಅಂತಕ್ಕಂಥದ್ನ ಹೇಳ್ತಾರಲ್ಲ. ಭಾಗವತ ಒಂದು ಕೇಳಿದ್ರೆ ಅಷ್ಟು ಇದ್ರೊಂದ್ರಲ್ಲೇ ಆಗ್ಬಿಡುತ್ತೆ. ಒಂದೊಂದು ಫಲ ಸಿಕ್ತು. ಭಾಗವತದಲ್ಲಿ 18 ಫಲಗಳು ಸಿಕ್ಬಿಡುತ್ತೆ. ಭಾಗವತವನ್ನ ಕೇಳಿದ್ರೆ, ಓದಿದ್ರೆ, ತಿಳ್ಕೊಂಡ್ಬಿಟ್ರೆ. 10 ಮಾತ್ರೆ ಕೊಡ್ತೀನಿ, ತಲೆನೋಗೊಂದು, ಕೆಮ್ಗೊಂದು, ಜ್ವರಕ್ಕೊಂದು. ಎಲ್ಲಾ ಇರೋದು ಒಂದೇ ಒಂದ್ ಮಾತ್ರೆ ಕೊಟ್ಬಿಟ್ರೆ. ಹಾಗೆ ಎಲ್ಲ ಇರುವಂತ ಏಕೈಕವಾದ ಮದ್ದು ಮಾತ್ರೆ ಅಂದ್ರೆ ಅದು ಭಾಗವತ. ಅಷ್ಟು ವಿಶೇಷವಾಗಿರುವಂತದ್ದು. ಅದನ್ನ ನೀವೆಲ್ಲ ತಿಂತಾ ಇದ್ದೀರಾ, ಸವಿತಾ ಇದ್ದೀರಾ. ಅದನ್ನ ಚೆನ್ನಾಗಿ ತಿನ್ಬಿಡಿ. ಅಜೀರ್ಣ ಅಂತೂ ಆಗಲ್ಲ. ಅದು ಅಜೀರ್ಣ ಆಗಿ ವಾಂತಿ ಸಮಸ್ಯೆ ಆಗಲ್ಲ. ಮತ್ತಷ್ಟು ಬೇಕು ಅನ್ನುವ ಹಸಿವು ಹೆಚ್ಚಾಗ್ತದೆ. ಹೆಂಗ ತಿನ್ಬೇಕಂತೆ ಭಾಗವತ ಅಂದ್ರೆ ಮತ್ತಷ್ಟು ಬೇಕು, ಮಗದಷ್ಟು ಬೇಕು ಅನ್ಬೇಕಂತೆ. ಅದು ನಿಜವಾದ ಆಸ್ತಿ, ನಿಜವಾದ ಹಸಿವದು. ಊಟವನ್ನ, ಅನ್ನವನ್ನ ಜಠರವಿದ್ದಷ್ಟು ತಿನ್ಬೋದು, ಅರ್ಧ ಅಂಗುಲ ಅಷ್ಟೇ ತುಂಬಿಸ್ಕೊಳಕ್ ಆಗದು. ಆದ್ರೆ ಈ ಪುರಾಣ ಕಥೆ ವಿಚಾರಗಳನ್ನ ತಲೆಗೆ ತುಂಬಿದಷ್ಟು ತುಂಬ್ಕೋಬೋದಂತೆ. ಅಯ್ಯೋ, ತಲೆ ಏನಾದ್ರೂ ಹೇಳುತ್ತಾ ತೆಗ್ದಾಕ್ಬಿಡು, ಕೇಳೋದ್ನ ನಿಲ್ಸ್ಕೋ, ಕಿವಿ ಮುಚ್ಕೋ, ಆಗ್ತಾ ಇಲ್ಲ ಕೇಳಕ್ಕೆ, ಎಷ್ಟು ಅಂತ ಕೇಳ್ತೀಯ, ನಾನು ಎಷ್ಟು ಅಂತ ನೆನ್ಪಲ್ಲಿ ಇಟ್ಕೊಳ್ಳಿ, ನನ್ ಸಾಧ್ಯನೇ ಆಗ್ತಿಲ್ಲ ಅಂತ ಏನಾದ್ರೂ ನಮ್ಮ ಮೆದುಳು ನಮ್ಗೆ ಸಂವೇದನೆಯನ್ನ ಕೊಡ್ತಾ ಇಲ್ಲ, ಕೇಳ್ತಾ ಹೋಗುತ್ತೆ. ಅದು ಮೆಮೊರಿ ಯಾವತ್ತೂ ಫುಲ್ ಆಗಲ್ಲ, ಸ್ಟೋರೇಜ್ ಫುಲ್ ಅಂತ ಯಾವತ್ತೂ ನಮ್ಮ ಮೆದುಳು ನಮಗೆ ಹೇಳೋದೇ ಇಲ್ಲ. ಅದಕ್ಕೆ ಅದನ್ನ ಮಾನವನ ಮೆದುಳು ಅಂತ ಕರೆಯೋದು.
ಮುಂದುವರಿದ ಭಾಗವಾಗಿ ಏನಾಗ್ತಾ ಇದೆ, ನಿನ್ನೆ ಕೃಷ್ಣನ ಚೇಷ್ಟೆಗೆ ಒರಳು ಕಲ್ಲಿಗೆ ಕಟ್ಟಿ ಹಾಕಿದ್ದಾಳೆ ಯಶೋದ. ತಾಯಿ ಮನೆಯೊಳಗೆ ಹೋದಳು. ಕೃಷ್ಣ ಆ ಒರಳು ಕಲ್ಲನ್ನು ಎಳೆದುಕೊಂಡು ಅಂಗಳಕ್ಕೆ ಬಂದ. ಆ ಒರಳು ಕಲ್ಲನ್ನ ಎಳೆದುಕೊಂಡು ಮುಂದೆ ಮುಂದೆ ಹೋಗ್ತಾ ಇದ್ರೆ ಅಲ್ಲಿ 2 ಮತ್ತಿ ಮರಗಳಿದ್ದಾವೆ. ಮತ್ತಿ ಮರ ಅಂತಕ್ಕಂಥದ್ದು ಒಂದು ಜಾತಿಯ ಮರ. ಬಹಳ ಜನ ಗ್ರಾಮೀಣ ಭಾಗದವ್ರಿಗೆ ಮತ್ತಿ ಮರ ಅಂದ್ರೆ ಏನು ಅಂತ ಗೊತ್ತಿರುತ್ತೆ. ಆ ಮತ್ತಿಯ ಮರಗಳಿದ್ದಾವೆ, ಒಂದರ ಪಕ್ಕ ಒಂದು ಜೋಡಿ ಮರಗಳು ಬೆಳೆದು ನಿಂತಿದ್ದೆ. ಆ 2ರ ಮಧ್ಯೆ ಸ್ವಲ್ಪವೇ ಜಾಗವಿದೆ. ಈ ಪುಟ್ಟ ಬಾಲಕ ಕೃಷ್ಣ ನಿಧಾನವಾಗಿ ತನಗೆ ಕಟ್ಟಿದ್ದ ಹಗ್ಗವನ್ನ ಎಳೆದುಕೊಂಡು ಒರಳೂ ಕಳ್ಳನ್ನು ಎಳೆದುಕೊಂಡು ಹೆಜ್ಜೆ ಹಾಕ್ತಾ ಇದ್ದಾನೆ. 2 ಮರಗಳ ನಡುವೆ ಮಗು ತೂರಿಕೊಂಡು ಬಂದಾಗ ಒರಳು ಕಲ್ಲು ಸಿಕ್ಕಿ ಹಾಕೊಂಡ್ಬಿಡ್ತು. ಹಗ್ಗ ಮತ್ತಿ ಮರಗಳಿಗೆ ತಾಕ್ತು. ಅವನು ಜೋರಾಗಿ ಎಳಿಲಿಕ್ಕೆ ಪ್ರಾರಂಭ ಆದ. ಇದ್ದಕ್ಕಿದ್ದಂತೆ ಒಂದು ಆಶ್ಚರ್ಯಕರ ಘಟನೆ ಆಗ್ತಾ ಇದೆ. ಏನು ಅಂದ್ರೆ, ಕೃಷ್ಣನ ಸ್ಪರ್ಶವಾದೊಡನೆಯೇ ಬೃಹದಾಕಾರದ 2 ಮರಗಳು ಭಯಂಕರ ಶಬ್ದವನ್ನ ಮಾಡ್ತಾ ಮುರಿದು ನೆಲಕ್ಕೆ ಬೀಳ್ತು. ಅವುಗಳಿದ್ದ ಸ್ಥಳದಿಂದ ಅಗ್ನಿಯ ತೇಜಸ್ವಿಯಂತೆ 2 ಮಹಾಪುರುಷರು ಹೊರಗಡೆ ಬಂದ್ರು. ಅವರೇ ಕುಬೇರನ ಮಕ್ಕಳಾದ ನಳಕೂಬರ ಮತ್ತು ಮಣಿಗ್ರೀವರು. ಪರೀಕ್ಷಿತ ಮಹಾರಾಜನಿಗೆ ಅನುಮಾನ ಬಂತು. ಕೇಳಿದ ಶುಕ ಮಹಾಮುನಿಗಳನ್ನ, ಮಹಾಮುನಿಗಳೇ, ಕುಬೇರನ ಮಕ್ಕಳು ಈ ಮರದಲ್ಲಿ ಬಂದು ಹೇಗೆ ನೆಲೆಸಿದ್ರು? ಯಾಕೆ ಅವರು ಮರ ಬಿದ್ದೊಡನೆಯೇ ಎದ್ದು ಬಂದರು ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಶುಕರ್ ಹೇಳ್ತಾ ಇದ್ದಾರೆ, ಕೇಳಪ್ಪ, ಹಿಂದೆ ಕುಬೇರನ ಮಕ್ಕಳಾಗಿದ್ದ ನಳಕೂಬರ ಹಾಗೂ ಮಣಿಗ್ರೀವ ಚೈತ್ರ ರಥ ಅಂತಕ್ಕಂಥ ಸುಂದರ ಉದ್ಯಾನವನದಲ್ಲಿ ಮಧುಮತ್ತರಾಗಿ ಪಾನಮತ್ತರಾಗಿ ತರುಣಿಯರ ಸಹಿತ ಜಲಕ್ರೀಡೆಯನ್ನ ಮಾಡ್ತಾ ಇದ್ರು. ಆಗ ನಾರದ ಮಹರ್ಷಿಗಳು ಸಂಚಾರವನ್ನ ಮಾಡ್ತಾ ಅಲ್ಲಿಗೆ ಬಂದ್ರು. ಅವರನ್ನ ನೋಡಿದ ತಕ್ಷಣ ಸ್ತ್ರೀಯರೆಲ್ಲ ಓಡಿ ಬಂದು ತಮ್ಮ ತಮ್ಮ ಬಟ್ಟೆಗಳನ್ನ ಹಾಕೊಂಡ್ರು. ಆದರೆ ಕುಬೇರನ ಮಕ್ಕಳಾದ ನಳಕೂಬರ ಮಣಿಗ್ರೀವರು, ಈ ನಾರದರು ತ್ರಿಲೋಕ ಸಂಚಾರಿಗಳು, ಬ್ರಹ್ಮಚಾರಿಗಳು, ಇವರನ್ನ ನೋಡಿ ಹೆದರುವುದುಂಟೆ ಅಂತ ನಿರ್ಲಕ್ಷಿಸ್ತಾರೆ. ಉನ್ಮತ್ತರಾಗಿ ಮದಾಂಧರಂತೆ ಜಡವಾಗಿ ನಿಂತ್ಕೊಳ್ತಾರಂತೆ. ನಾರದರಿಗೆ ಕುಬೇರನ ಮಕ್ಕಳ ಈ ಅನುಚಿತ ಅಸಭ್ಯ ಅಸಹ್ಯ ವರ್ತನೆಯಿಂದ ಬೇಸರವಾಯಿತು. ಶಪಿಸ್ತಾ ಇದ್ದಾರೆ. ಧನದಿಂದ, ಕುಲದಿಂದ, ಸೌಂದರ್ಯದಿಂದ, ನಿದ್ರೆಯಿಂದ ಮದ ಅಹಂಕಾರಗಳು ಹುಟ್ಟಿವೆಯೇ? ಸುರಾಪಾನದಿಂದ, ದ್ಯೂತದಿಂದ, ದುಷ್ಟ ಸ್ತ್ರೀಯರಿಂದ ವಿಪರೀತವಾಗಿ ಹೆಚ್ಚಾಗ್ಬಿಟ್ಟಿದ್ಯಾ? ದುರಹಂಕಾರದ ಉನ್ಮತ್ತರಿಗೆ ದೇಹವೇ ದೇವರು, ಸ್ವಾರ್ಥವೇ ಅರ್ಥ. ಮಹಾತ್ಮರ ಬಗ್ಗೆ ಉಪೇಕ್ಷೆ, ತಾತ್ಸಾರ, ದೇಹವೇ ಸರ್ವಸ್ವವಾಗಿದ್ಯಾ? ಅದೇ ಶಾಶ್ವತ ಅಂತ ಭ್ರಮೇಲ್ ಬದುಕ್ತಾ ಇದ್ದೀರಾ? ಅಹಂಕಾರ ಅಂತಕ್ಕಂಥದ್ದು ವ್ಯಾಧಿಯಾಗಿ ನಿಮ್ಮ ಮೈಗೆ ಅಂಟ್ಕೊಂಡಿದ್ಯಾ? ದೇಹ ಯಾವತ್ತೂ ಶಾಶ್ವತ ಅಲ್ಲ. ಅದು ಸುಟ್ಟರೆ ಬೂದಿ, ಹೂತಿಟ್ಟರೆ ಹುಳ, ಮಣ್ಣು, ಧೂಳು, ಆಚೆ ಎಸೆದರೆ ನಾಯಿ ನರಿಗಳಿಗೆ ಮಲ. ಇಂತಹ ಆಳು ದೇಹದ ಮೇಲೆ ಇರುವ ದುರಭಿಮಾನ ನರಕಕ್ಕೆ ಕರ್ಕೊಂಡು ಹೋಗುತ್ತೆ. ಈ ಸತ್ಯದ ಅರಿವಿಲ್ಲದೆ ದೇಹವೇ ಸರ್ವಸ್ವ ಅಂತ ಯಾರು ಅನ್ಕೊಂಡಿರ್ತಾರೋ ಅವರು ಕಡು ಮೂರ್ಖರು. ಈ ದೇಹ ಯಾರ್ದು? ಅನ್ನ ನೀಡುವ ದಣಿಯದ್ದ? ಗರ್ಭದಾನ ಮಾಡಿ ಹುಟ್ಟಿಸಿದ ತಂದೆಯದ್ದ? 9 ತಿಂಗಳು ಹೊತ್ತು ಸಾಕಿದ ತಾಯಿಯದ? ಅಥವಾ ತನ್ನ ಶಕ್ತಿಯಿಂದ ಬಂಧಿಸುವ ಶತ್ರುವಿನದ? ಸುಟ್ಟು ಭಸ್ಮ ಮಾಡುವ ಅಗ್ನಿಯದ? ತಿನ್ನುವ ನಾಯಿ ನರಿ ಕ್ರಿಮಿಕೀಟಗಳದ? ಇದರಲ್ಲಿ ಯಾರಿಗೆ ಸೇರಿದ್ದು ಈ ದೇಹ? ಪಂಚಭೂತಗಳಿಂದ ಬಂದು ಪಂಚಭೂತಗಳಲ್ಲೇ ವಿಲೀನವಾಗ್ತಕ್ಕಂಥ ಈ ದೇಹವನ್ನ ನಾನು ನನ್ನದು ಅಂತ ಕರೆಯೋದು ಅದು ಲಕ್ಷಣವ? ಶ್ರೀಮಂತರ ದರ್ಪ ದುರಹಂಕಾರದಿಂದ ಭಾಗ್ಯ ಸೌಭಾಗ್ಯ ನೀಡಿದ ಪರಮಾತ್ಮನ ಪರಾನುಗ್ರಹಕ್ಕೆ ಪಾತ್ರರಾದ ಸಜ್ಜನರನ್ನ ಅಗೌರವ ಮಾಡಿದ್ರೆ ದಾರಿದ್ರ್ಯವೇ ಅಂಜನವಾಗಿ ಅವರ ಕಣ್ಣು ತೆರೆಸುತ್ತೆ. ನೀವು ಕುಬೇರನ ಮಕ್ಕಳಾಗಿದ್ದು ದುರಹಂಕಾರಿಗಳಾಗ್ಬಿಟ್ಟಿದ್ದೀರಾ, ಮೆರಿತಾ ಇದ್ದೀರಾ. ಶ್ರದ್ಧೆ, ಭಕ್ತಿ, ಗೌರವ ಭಾವ ಕಿಂಚಿತ್ತೂ ಇಲ್ಲ, ಜಡದಂತೆ ನಿಂತಿದ್ದೀರಾ. ಹಾಗಾಗಿ ನೀವು ನಿಂತಲ್ಲೇ ಜಡವಾಗಿ ಮರವಾಗಿ ಬಿಡಿ. ಇಂತಹ ದುರ್ಬುದ್ಧಿ ದುರಹಂಕಾರ ಎಂದಿಗೂ ನಿಮ್ಮತ್ತ ಸುಳಿಯದಿರಲಿ.
ವೃಕ್ಷ ರೂಪದಲ್ಲಿದ್ದರೂ ಪರಮಾತ್ಮನ ನಿರಂತರ ಸ್ಮರಣೆ ನಿಮ್ಗಾಗ್ತಾ ಇರ್ಲಿ. 100 ದೇವ ವರ್ಷಗಳ ನಂತರ ಪರಮಾತ್ಮನ ಮಂಗಳ ಸ್ಪರ್ಶದಿಂದ ಪುನೀತರಾಗಿ ಎದ್ದು ಬನ್ನಿ. ಅನಂತರ ಹರಿಭಕ್ತರಾಗಿ ದೇವಲೋಕದಲ್ಲಿ ದೇವ ಭಾವದಿಂದ ನೆಲೆಸ್ತೀರಾ ಅಂತ ನಾರದರು ಶಪಿಸಿ ನರನಾರಾಯಣರ ಆಶ್ರಮಕ್ಕೆ ಹೊರಟು ಹೋಗ್ಬಿಡ್ತಾರೆ. ಈಗ ಅದೇ ನಳಕೂಬರ ಮಣಿಗ್ರೀವರು ಮರದಿಂದ ಮೂಡಿ ಬಂದು ಕೃಷ್ಣನಿಗೆ ಕೈ ಜೋಡಿಸಿ ನಮಸ್ಕರಿಸಿ ಭಕ್ತಿ ಭಾವದಿಂದ ವಿನಮ್ರ ಧ್ವನಿಯಿಂದ ಬಿನ್ನಹ ಮಾಡ್ಕೊಳ್ತಾ ಇದ್ದಾರೆ. ಸ್ವಾಮಿ ಸರ್ವ ಸಮರ್ಥ, ಪುರಾಣ ಪುರುಷ, ಕಾಲ ನಿಯಾಮಕ, ಷಡ್ಗುಣೈಶ್ವರ್ಯ ಸಂಪನ್ನ, ವ್ಯಾಪ್ತ, ಸರ್ವವ್ಯಾಪ್ತಿ, ಸರ್ವ ನಿಯಾಮಕ, ಸರ್ವಜ್ಞ, ಲೋಕಕ್ಷೇಮಕ್ಕಾಗಿ ನಮ್ಮ ಉದ್ಧಾರಕ್ಕಾಗಿ ಕೃಷ್ಣನಾಗಿ ಬಂದಿದ್ದೇನಪ್ಪ. ಮಂಗಳಮೂರ್ತಿ ವಾಸುದೇವ ಶ್ರೀಕೃಷ್ಣ ನಿನಗೆ ನಮಸ್ಕಾರ. ನಾರದರ ಅಪಾರ ಕರುಣೆ ಪ್ರೀತಿಯಿಂದಾಗಿ ನಿನ್ನ ದರ್ಶನ ಲಭಿಸ್ತು. ನಮ್ಮ ಬದುಕು ಇಂದಿಗೆ ಧನ್ಯವಾಯಿತು. ನಿತ್ಯ ನಿರಂತರ ನಿನ್ನ ದಾಸರಾಗಿ ನಿನ್ನ ಸ್ಮರಣೆಯಲ್ಲೇ ಇರುವಂತೆ ನಮ್ಮನ್ನು ಅನುಗ್ರಹಿಸು ತಂದೆ. ನಮ್ಮ ನಾಲಿಗೆಯಲ್ಲಿ ನಿನ್ನ ಗುಣಗಳ ವರ್ಣನೆ ಆಗಲಿ, ನಮ್ಮ ಮಾತೆಲ್ಲವೂ ನಿನ್ನ ಸ್ತೋತ್ರವಾಗಲಿ, ಕಿವಿಗಳು ನಿನ್ನ ಕಥೆಗಳ ಶ್ರವಣ ಮಾಡ್ತಾ ಇರ್ಲಿ, ಕೈಗಳು ನಿನ್ನ ಸೇವೆಗೆ ಮುಂದಾಗ್ಲಿ, ಮನಸ್ಸು ನಿನ್ನ ಪಾದ ಪದ್ಮಗಳನ್ನೇ ಸ್ಮರಿಸ್ತಾ ಇರ್ಲಿ, ಶಿರಸ್ಸು ನಿನಗೆ ನಮಿಸ್ತಾ ಇರ್ಲಿ, ಕಣ್ಣುಗಳು ನಿನ್ನ ಭಕ್ತರನ್ನ ನೋಡ್ತಾ ಇರ್ಲಿ. ಅನುಗ್ರಹಿಸು ಸ್ವಾಮಿ ಅಂತ ಕೈ ಮುಗಿದು ನಿಂತರಂತೆ ಕೃಷ್ಣನ ಮುಂದೆ. ಆಗ ದಾಮೋದರ, ನಾರದರು ನಿಮಗೆ ಅನುಗ್ರಹವನ್ನ ಮಾಡಿದರೆ, ಶಪಿಸ್ಲಿಲ್ಲ ಅವರು. ಸಾಧುಗಳ ದರ್ಶನದಿಂದ ಅಜ್ಞಾನ ನಿವಾರಣೆಯಾಗಿ ಉತ್ತಮವಾದ ಭಾಗ್ಯ ಸಾಧ್ಯವಾಗುತ್ತೆ. ಈಗ ಕುಬೇರನ ಲೋಕಕ್ಕೆ ಹಿಂತಿರುಗಿ, ನಿಮ್ಮ ಭಕ್ತಿ ಭಾವ ನಿಮಗೆ ಸಿದ್ಧಿ ತರುತ್ತೆ. ಶುಭವಾಗಲಿ, ಹೋಗಿ ಬನ್ನಿ ಅಂತ ಹೇಳಿದ್ರು. ಆಗ ದಾಮೋದರನಾದ ಶ್ರೀಕೃಷ್ಣನಿಗೆ ಪುನಃ ನಮಿಸಿ ನಳಕೂಬರ ಮಣಿಗ್ರೀವರು ಹೊರಟ್ರಂತೆ. ಆ ಮರದಲ್ಲಿದ್ದ ದುನಿ ಹಾಗೂ ಚಮು ಎಂಬ ಇಬ್ಬರು ರಾಕ್ಷಸರು ಅಲ್ಲೇ ಅಸುನೀಗಿದ್ರು. ಅಷ್ಟರಲ್ಲೇ ದೊಡ್ಡ ಮರಗಳೆರಡು ಮುರಿದು ಬಿದ್ದುದರಿಂದ ದೊಡ್ಡ ಶಬ್ದವನ್ನ ಕೇಳಿ ನಂದ ಮೊದಲಾದವರೆಲ್ಲ ಓಡಿ ಬರ್ತಾ ಇದ್ದಾರೆ. ಆ ಮರಗಳು ಹೇಗೆ ಇದ್ದಕ್ಕಿದ್ದಂತೆ ಬಿತ್ತು ಅಂತ ಎಲ್ಲರೂ ಯೋಚಿಸುತ್ತಿರುವಾಗ ಕೃಷ್ಣನನ್ನು ನೋಡ್ತಾರೆ. ಅಲ್ಲೇ ನಿಂತಿದ್ದಾನೆ. ಆಗ ಒಬ್ಬ ಹುಡುಗ ಹೇಳ್ತಾ ಇದ್ದಾನೆ, ಸ್ವಾಮಿ ನಾನು ಪ್ರತ್ಯಕ್ಷ ನೋಡ್ದೆ, ಕಂಡದ್ದನ್ನು ಕಂಡಂತೆಯೇ ಹೇಳ್ತೇನೆ, ಇದು ಕೃಷ್ಣನೇ ಬೀಳಿಸಿದ ಅಂತ. ಆದ್ರೆ ಯಾರು ಅವನ ಮಾತನ್ನ ನಂಬುತ್ತಾ ಇಲ್ಲ. ಈ ಸಣ್ಣ ಮಗು ಈ 2 ಮರಗಳನ್ನ ಬೀಳ್ಸೋದು ಅಂದ್ರೇನು, ಈ ಒರಳುಗಳನ್ನ ಎಳೆಯೋದು ಅಂದ್ರೇನು? ನಂದ ತನ್ನ ಮಗನ ಕಡೆಗೆ ನೋಡ್ತಾನೆ. ಆಗ ಬಹು ಕಷ್ಟದಿಂದ ಒರಳನ್ನ ಎಳೆಯುತ್ತಾ ಒದ್ದಾಡ್ತಾ ಇರ್ತಾನೆ. ಕೃಷ್ಣನ ಹಗ್ಗ ಬಿಚ್ಚಿದ ನಂದ, ತುಂಟ ಹೋಗಿ ಆಡಿಕೋ ಅಂತ ತನ್ನ ಮಗನನ್ನ ಕಳಿಸ್ತಾ ಇದ್ದಾನೆ. ಈಗ ಮುಂದೇನಾಗ್ತಾ ಇದೆ? ನಂದ ವ್ರಜದಲ್ಲಿ ಮೇಲಿಂದ ಮೇಲೆ ಅನಾಹುತಗಳಾಗೋದನ್ನ ಕಂಡು ಬಹಳ ಚಿಂತೆಯಲ್ಲಿದ್ದಾನೆ. ಯಾಕೀಗಾಗ್ತಾ ಇದೆ? ಗಾಬರಿಯಾಗಿದ್ದಾನೆ. ಭಯದಿಂದ ಹಿರಿಯರೆಲ್ಲ ಸೇರಿ ಒಂದು ಯೋಚನೆ ಮಾಡ್ತಾ ಇದ್ದಾರೆ. ಜ್ಞಾನದಿಂದ ವಯಸ್ಸಿನಿಂದ ಹಿರಿಯನಾಗಿದ್ದ ಉಪನಂದ ಅಂತಕ್ಕಂಥವನು ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ನೋಡಿ, ನಾವು ಗೋಕುಲವನ್ನ ಬಿಟ್ಬಿಡ್ಬೇಕು. ಇಲ್ಲಿ ಉತ್ಪಾತಗಳಿಂದ ಪ್ರಜೆಗಳು ಹೆದರಿ ಭಯಭೀತರಾಗಿದ್ದಾರೆ. ಪರಮಾತ್ಮನ ದಯೆಯಿಂದ ಪೂತನಿಯಿಂದ ಕೃಷ್ಣ ಬದುಕಿ ಉಳಿದ. ಬಂಡಿ ಮುರಿದು ಬಿದ್ದರೂ ಗಾಯಗೊಳ್ಳದೆ ಉಳಿದ. ಸುಂಟರ ಗಾಳಿಗೆ ಸಿಕ್ಕಿ ಬಂಡೆಯ ಮೇಲೆ ಬಿದ್ದ ಕೂಸನ್ನು ದೇವತೆಗಳು ಕಾಪಾಡಿದ್ದಾರೆ. ಬೃಹತ್ ವೃಕ್ಷಗಳು ಕೆಳಗೆ ಬಿದ್ರೂ ಕೂಡ ಏನೂ ಆಗಿಲ್ಲ. ಇಲ್ಲಿ ನಡೀತಾ ಇರೋದು ಯಾವುದೂ ಒಳ್ಳೆಯ ಲಕ್ಷಣವಲ್ಲ. ನಾವು ವೃಂದಾವನಕ್ಕೆ ಹೋಗೋಣ. ವೃಂದಾವನ ಬಹಳ ಸುಂದರವಾದ ಸ್ಥಳ. ಅಲ್ಲಿ ಹುಲ್ಲು ನೀರು ಸಮೃದ್ಧವಾಗಿದೆ. ಗೋಪರಿಗೂ ಗೋವುಗಳಿಗೂ ಹಿತಕರವಾಗಿದೆ. ಹಿಂದೆ ಅಲ್ಲಿಗೆ ಹೊರಡೋಣ. ಬಂಡಿಗಳನ್ನ ಕಟ್ಟಿರಿ, ಗೋವುಗಳನ್ನ ಹೊಡೆದುಕೊಂಡು ನಡೆಯಿರಿ ಅಂತ ಹೇಳ್ತಾ ಇದ್ದಾನೆ. ಅವನ ಮಾತನ್ನ ಕೇಳಿ ಎಲ್ಲರೂ ಸರಿ ಎಂದು ತಲೆಯನ್ನ ಆಡಿಸಿ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋಗಿ ತಮ್ಮ ಬೇಕಾದ ವಸ್ತುಗಳನ್ನೆಲ್ಲ ಕಟ್ಟಿಕೊಂಡು ಬಂಡಿಯನ್ನ ಕಟ್ಟಿಕೊಂಡು ಹೊರಡಲು ಸಿದ್ಧರಾಗ್ತಾ ಇದ್ದಾರೆ ಪ್ರಯಾಣಕ್ಕೆ. ಆಟ ಆಡ್ತಾ ಇದ್ದಾನೆ ಕೃಷ್ಣ. ಯಶೋದೆ ಕರೆದು, ಕೃಷ್ಣ ಬಾಗಿಲ್ಲಿ, ಆಟ ಸಾಕೇಳೋ, ಹಸಿವಾಗಿಲ್ಲವೇನೋ, ಊಟ ಮಾಡ್ಲಿಕ್ಕೆ ಬಾರೋ, ಮೈಯಲ್ಲಿ ಧೂಳು ನೋಡು, ಸ್ನಾನ ಮಾಡು ಬಾರೋ.
ನೀನನ್ನು ಇತರರನ್ನು ನೋಡು, ಎಷ್ಟು ಚೆನ್ನಾಗಿ ಸ್ನಾನ ಮಾಡಿ ಊಟ ಮಾಡಿ ಸಿಂಗಾರ ಮಾಡ್ಕೊಂಡು ಆಟ ಆಡ್ತಾ ಇದ್ದಾರೆ, ನೀನ್ ಯಾವಾಗ್ಲೂ ಹೀಗೆ ಇರ್ತ್ಯ. ಬಾ ಸ್ನಾನ ಮಾಡು ಅಂತ ಕೃಷ್ಣನನ್ನ ಕರೆದುಕೊಂಡು ಬಂದು ಸ್ನಾನವನ್ನ ಮಾಡಿಸಿ ಭೋಜನವನ್ನ ಮಾಡಿಸಿ ಮಲಗಿಸಿದ್ಲು, ಲಾಲಿಸಿದ್ಲು ಯಶೋದೆ. ಮರುದಿನ ನಂದನ ಆಜ್ಞೆಯಂತೆ ಗೋಪಾಲಕರು ತಮ್ಮ ಬಂಡಿಗಳನ್ನ ಕಟ್ಟಿ ವೃದ್ಧ ಬಾಲ ತರುಣಿಯರನ್ನ ಕೂಡಿಸಿ ತಾವು ಬಾಣ ಬತ್ತಳಿಕೆಯನ್ನ ಧರಿಸಿ ಹಿಂದೆ ನಡೀತಾ ಇದ್ದಾರೆ. ಉತ್ಸಾಹದಿಂದ ಕೊಂಬು ಕಹಳೆ ಊತ್ತಾ ಬೃಂದಾವನದ ಕಡೆಗೆ ನಡೀತಾ ಇದ್ದಾರೆ. ಪುರೋಹಿತರು ಸ್ವಸ್ತಿ ವಾಚನವನ್ನ ಪಠಿಸ್ತಾ ಇದ್ದಾರೆ. ಗೋಪಿಯರು ಬಂಡಿಯಲ್ಲಿ ಕೂತು ಕೃಷ್ಣಲೀಲಾ ವಿಚಾರವನ್ನ ನೆನೆಸ್ಕೊಂಡು ಬರ್ತಾ ಇದ್ದಾರೆ. ಯಶೋಧ ರೋಹಿಣಿಯರು ಒಂದೇ ಬಂಡಿಯಲ್ಲಿ ಕುಳಿತು ತಮ್ಮೊಡನೆ ಕೃಷ್ಣ ಬಲರಾಮರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ವೃಂದಾವನಕ್ಕೆ ಕಾಲಿಟ್ಟ ತಕ್ಷಣ ಬಳುಕುತ್ತ ಹರಿವ ಯಮುನೆ, ಜಿಂಕೆ ನವಿಲುಗಳ ನಾಟ್ಯ ವೈಭವ, ಬಣ್ಣ ಬಣ್ಣದ ಹಕ್ಕಿ ಪಕ್ಷಿಗಳು, ಹಸಿರು ವನಸಿರಿ, ಹುಲ್ಲುಹಾಸು, ಗೋವರ್ಧನಗಿರಿ, ಯಮುನೆಯ ಮರಳು ದಿಬ್ಬಗಳನ್ನ ನೋಡಿ ರಾಮ ಕೃಷ್ಣನಿಗೆ ಅತೀ ಸಂತೋಷವಾಗೋಯ್ತು. ಸ್ವಲ್ಪ ದಿನಗಳಾದ ಮೇಲೆ ಹಸು ಕರುಗಳನ್ನ ಕಾಯಲು ಹುಡುಗರೆಲ್ಲ ಗೋವುಗಳನ್ನ ಹೊಡೆದುಕೊಂಡು ಹೋಗ್ತಾ ಇದ್ದಾರೆ. ಅಡವಿಯಲ್ಲಿ ದನ ಕರುಗಳನ್ನ ಮೇಯಲು ಬಿಟ್ಟು ಹುಡುಗರು ಆಟ ಆಡ್ತಾ ಇದ್ದಾರೆ. ಒಮ್ಮೆ ಕೊಳಲೂದುವರು, ಒಮ್ಮೆ ಕೋಲಾಟ ಆಡುವರು, ಒಮ್ಮೆ ಕಾಟು ಹಣ್ಣು ಕಿತ್ತು ಸ್ಪರ್ಧೆಯಿಂದ ದೂರಕ್ಕೆ ಎಸೆತಾ ಇದ್ದಾರೆ. ಇನ್ನೊಮ್ಮೆ ಕಂಬಳಿ ಹೊದ್ದು ದನಗಳಂತೆ 4 ಕಾಲುಗಳಿಂದ ನಡೀತಾ ತಿವಿತಾ ನೆಗಿತಾ ಇದ್ದಾರೆ. ಕೆಲವರು ಹಕ್ಕಿಗಳಂತೆ ಹಾಡಿ ನಲಿತಾ ಇದ್ದಾರೆ. ಹೀಗೆ ಬೃಂದಾವನದಲ್ಲಿ ಅವರ ಜೀವನ ಬಹಳ ಸುಖಮಯವಾಗಿ ಸಾಗ್ತಾ ಇದೆ. ಹೀಗೆ ಸ್ವಲ್ಪ ದಿನಗಳಾದ ಮೇಲೆ ಒಂದು ದಿನ ಅವರ ದನಗಳ ಮಂದೆಯಲ್ಲಿ ಒಂದು ಹೊಸ ಕರು ಬಂದು ಸೇರ್ಕೊಂಡಿದೆ. ಕೃಷ್ಣ ಅದನ್ನ ನೋಡ್ದ. ಮೆಲ್ಲಗೆ ಅವನು ಹಿಂದಕ್ಕೆ ಹೋಗಿ ನಿಂತ. ಕರು ಅವನನ್ನ ನೋಡ್ತು. ಅದು ಅವನನ್ನ ಇರಿದು ಕೊಲ್ಲಬೇಕು ಅಂತ ಹೊಂಚಾಗ್ತಾ ಇದೆ. ಇದರ ಸಂಚನ್ನ ತಿಳಿದಂತಹ ಕೃಷ್ಣ ಅದರ ಹಿಂದಿನ ಕಾಲುಗಳೆರಡನ್ನೂ ತಿರುಗಿಸಿ ಹತ್ತಿರದಲ್ಲಿದ್ದ ಬೇಲದ ಮರಕ್ಕೆ ಎಸೆದ. ತಕ್ಷಣ ಮರದಿಂದ ದಪದಪನೆ ಹಣ್ಣುಗಳು ಉದುರಿ ಹೋಗ್ತವೆ. ಅದರ ಜೊತೆಯಲ್ಲೇ ದೊಡ್ಡ ರಾಕ್ಷಸನ ದೇಹ ಬಿತ್ತು. ಹುಡುಗರೆಲ್ಲ ಈ ವಿನೋದವನ್ನ ಕಂಡು ಗಹಗಹಿಸಿ ನಗ್ತಾ ಇದ್ದಾರೆ. ಅಯ್ಯಯ್ಯೋ, ಇವನು ಕರುವಲ್ಲ, ಕ್ರೂರ ರಾಕ್ಷಸ ಅಂತ ಚಪ್ಪಾಳೆ ತಟ್ಕೊಂಡು ಕುಣಿದಾಡ್ತಾ ಇದ್ದಾರೆ. ಅವನೇ ಕಂಸನಿಂದ ಕಳಿಸಿದ ವತ್ಸಾಸುರ. ಇನ್ನೊಮ್ಮೆ ಬಲರಾಮಕೃಷ್ಣರು ಗೊಲ್ಲ ಹುಡುಗರ ಜೊತೆ ದನಗಳನ್ನ ಮೇಯಿಸ್ತಾ ಆಟ ಆಡ್ಬೇಕಾದ್ರೆ ಬಾಯಾರಿಕೆಯಿಂದ ನೀರು ಕುಡಿಲಿಕ್ಕೆ ಯಮುನಾ ನದಿಗೆ ಹೋದ್ರೆ ಅಲ್ಲಿ ದೊಡ್ಡ ಬಕಪಕ್ಷಿ ಇದೆ. ಒಂಚಿ ಹಾಕ್ತಾ ಕಾಯ್ತಾ ಇದೆ. ಇದ್ದಕ್ಕಿದ್ದಂತೆ ನೇರವಾಗಿ ಕೃಷ್ಣನ ಬಳಿ ಬಂದು ಅವನನ್ನ ನುಂಗ್ಲಿಕ್ಕೆ ಬಾಯಿ ಹಾಕ್ತು. ಆ ರಕ್ಕಸ ಪಕ್ಷಿಯನ್ನ ಕಂಡು ಗೋಪಾಲಕರೆಲ್ಲ ಗಡಗಡ ನಡುಗಿದ್ರೆ ಕೃಷ್ಣ ಮಾತ್ರ ಸ್ವಲ್ಪವೂ ಅಳುಕ್ಲಿಲ್ಲ. ಬಕಪಕ್ಷಿಯ ಕೊಕ್ಕುಗಳನ್ನ ತನ್ನ 2 ಕೈಗಳಲ್ಲಿ ಹಿಡಿದು ಸೀಳ್ ಹಾಕ್ತಾ ಒಡನೆಯೇ ರಾಕ್ಷಸ ದೇಹದ 2 ತುಂಡು ಅಲ್ಲಿ ಬಿದ್ದೋಯ್ತು. ಗೋಪಾಲಕರು ಬೆದರಿದರು. ಇದು ಬಕಪಕ್ಷಿಯಲ್ಲ, ಬಕಾಸುರ ಪಕ್ಷಿ ಎಂದರು. ಅವನು ಕಂಸನಿಂದ ಬಂದ ಬಕಾಸುರನಾಗಿದ್ದ. ಇನ್ನೊಂದು ದಿವಸ ಬಹುದೂರ ದನವನ್ನ ಮೇಯಿಸ್ತಾ ಇದ್ದಾರೆ. ಅರಣ್ಯದಲ್ಲಿ ಸುತ್ತಾಡ್ತಾ ಇದ್ದಾರೆ. ದೊಡ್ಡದೊಂದು ಹೆಬ್ಬಾವು ಹಟ್ಟಿಸ್ಕೊಂಡ್ ಬರ್ತಾ ಇದೆ. ಅದೇ ಅಗಾಸುರ ಅನ್ನುವ ರಾಕ್ಷಸ. ಅಮೃತ ಕುಡಿದ ದೇವತೆಗಳೂ ಕೂಡ ಈಗ ಭಯಂಕರ ರಾಕ್ಷಸನಿಗೆ ಎದುರುತ್ತಾ ಇದ್ದಾರೆ. ಈ ಅಘಾಸುರ ಕೃಷ್ಣ ಕೊಂದು ಹಾಕಿದ ಬಕಾಸುರನ ತಮ್ಮ. ಅಣ್ಣನನ್ನು ಕೊಂದು ಹಾಕಿದ ಕೃಷ್ಣನನ್ನ ನುಂಗಬೇಕು ಅಂತ ಅವನು ಕಾದು ಕೂತಿದ್ದ. ದೊಡ್ಡ ಗುಡ್ಡದಂತಿದ್ದ ಹೆಬ್ಬಾವು ಬಾಯಿ ತೆರೆದು ಮಲ್ಕೊಂಡಿತ್ತು. ಗೋಪಾಲಕರೆಲ್ಲ ಅದು ಬೆಟ್ಟದ ಗವಿ ಅಂತ ಭಾವಿಸಿ ಅದರ ಒಳಗೆ ಕಾಲಿಡ್ತಾರೆ. ಕೃಷ್ಣ ಬಂದು ತಡೆಯುವಷ್ಟರಲ್ಲಿ ಹೆಬ್ಬಾವು ಅವರನ್ನೆಲ್ಲ ನುಂಗ್ಬಿಟ್ಟಿತ್ತು. ಈಗ ಕೃಷ್ಣ ಅದರ ಬಾಯಿಯನ್ನ ಹೊಕ್ಕಿ ಅದರ ಕುತ್ತಿಗೆಯ ತನಕ ನಿರ್ಭಯವಾಗಿ ಪ್ರವೇಶಿಸಿ ನಿಂತನಂತೆ. ತ್ರಿವಿಕ್ರಮನಂತೆ ಬೆಳೆದ. ಈಗ ಹಾವಿನ ಗಂಟಲು ಕಟ್ಟು, ಉಸಿರು ಕಟ್ತಾ ಇದೆ, ಹೊಟ್ಟೆ ಹೊಡಿತು, ಪ್ರಾಣ ಹೋಯ್ತು. ಗೋಪಾಲಕರೆಲ್ಲರೂ ಬಂದ್ರು. ಕೃಷ್ಣ ಸಮಾಧಾನ ಮಾಡ್ದ. ಅಗಾಸುರ ಆಗ ಅಲ್ಲಿ ಸತ್ತು ಬಿದ್ದ. ಈಗ ಧೇನಕಾಸುರನ ಸಂಹಾರ ಆಗ್ತಾ ಇದೆ. ಕೃಷ್ಣ ಕೊಳಲನ್ನ ಊದುದ ಕೂತ್ಕೊಂಡ ಅಂದ್ರೆ ದನಕರುಗಳೆಲ್ಲ ಗೋಪಿಕೆಯರೆಲ್ಲ ಮೈ ಮರೆತು ನಿಲ್ತಾ ಇದ್ರಂತೆ. ಒಂದು ದಿನ ರಾಮಕೃಷ್ಣರ ಜೀವದ ಗೆಳೆಯ ಶ್ರೀರಾಮ ಎಂಬ ಗೋಪಾಲ ಅವರನ್ನ ಕುರಿತು ಹೇಳ್ತಾನಂತೆ. ಅಯ್ಯ, ಇಲ್ಲಿ ಸಮೀಪದಲ್ಲಿ ಒಂದು ದೊಡ್ಡ ತಾಳೆಯ ಮರದ ತೋಟವಿದೆ. ಅಲ್ಲಿ ತುಂಬಾ ಹಣ್ಣುಗಳು ಉದುರುತ್ತೆ. ಆ ಹಣ್ಣು ಅಂದ್ರೆ ತುಂಬಾ ಇಷ್ಟ.
ನನ್ಗ ಹಣ್ಣು ತಂದು ಕೊಡ್ತೀರಾ? ಆದ್ರೆ ಅಲ್ಲಿ ಧೇನುಕ ಅನ್ನುವ ರಾಕ್ಷಸ ಇದ್ದಾನೆ. ನೀವು ಮನಸ್ಸು ಮಾಡಿದ್ರಷ್ಟೇ ಇದು ಸಾಧ್ಯ. ಶ್ರೀರಾಮನ ಮಾತನ್ನ ಕೇಳಿ ರಾಮಕೃಷ್ಣರಿಬ್ಬರೂ ತೋಟದ ಕಡೆಗೆ ನುಗ್ಗಿದ್ರು. ಗೋಪಾಲಕರ ತಂಡ ಅವರನ್ನ ಹಿಂಬಾಲಿಸ್ತಾ ಇದೆ. ಬಲರಾಮ ಮದ್ದಾನಿಯಂತೆ ತೋಟದೊಳಗೆ ನುಗ್ಗಿ ಅಲ್ಲಿದ್ದ ಮರಗಳನ್ನ ಬಲವಾಗಿ ಅಲ್ಲಾಡಿಸ್ತಾ, ಹಣ್ಣುಗಳು ಉದುರುತು. ಹಣ್ಣುಗಳು ಬಿದ್ದ ಸದ್ದನ್ನ ಕೇಳಿ ಧೇನುಕಾಸುರ ಬಿರುಗಾಳಿಯಂತೆ ನುಗ್ಗಿ ಬಂದ. ಕತ್ತೆಯ ಆಕಾರದಲ್ಲಿದ್ದ, ಕತ್ತೆಯಂತೆಯೇ ಕೂಗುತ್ತ ತನ್ನ ಹಿಂಗಾಲುಗಳಿಂದ ಬಲರಾಮನ ಎದೆಗೆ ಝಾಡಿಸಿ ಒದ್ದ. ಬಲರಾಮ ಅದನ್ನ ಲೆಕ್ಕಿಸದೆ ರಾಕ್ಷಸನ ಹಿಂಗಾಲುಗಳನ್ನು ಹಿಡಿದುಕೊಂಡು ಅದನ್ನ ತಿರುಗಿಸಿ ದೂರಕ್ಕೆ ಎಸೆದ. ಪ್ರಬಲವಾದ ಪೆಟ್ಟಿಗೆ ಧೇನುಕಾಸುರ ಪ್ರಾಣವನ್ನ ಬಿಟ್ಟ. ತಕ್ಷಣ ಆ ರಾಕ್ಷಸನ ಪರಿವಾರದ 100 ಕತ್ತೆಯ ರೂಪದ ರಾಕ್ಷಸರು ಬಂದು ರಾಮ ಕೃಷ್ಣನನ್ನ ಕೊಲ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ರಾಮಕೃಷ್ಣರು ಅವರೆಲ್ಲರನ್ನ ಧ್ವಂಸ ಮಾಡಿದ್ರು. ಅಂದಿನಿಂದ ಆ ತಾಳಿಯ ತೋಟ ಗೋಪಾಲಕರ ಸ್ವತ್ತಾಯ್ತು. ತಮ್ಮ ಮನಸ್ಸಿಗೆ ಬಂದಷ್ಟು ಹಣ್ಣು ತಿಂದರು. ಎಲ್ಲರೂ ಕೃಷ್ಣನ ಹಿಂದೆ ಹೆಜ್ಜೆಯನ್ನ ಹಾಕಿದ್ರು. ಈಗ ಕಾಳಿಂಗ ಮರ್ದನ. ಒಂದಾನೊಂದು ಕಾಲದಲ್ಲಿ ಸರ್ಪಗಳ ವಿಚಿತ್ರ ಹಾವಳಿಯಿಂದ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿದೆ. ಕಳವಳ ತಳಮಳ ಒದ್ದಾಡ್ತಾ ಇದ್ದಾರೆ. ಅಮಾವಾಸ್ಯೆಯಿಂದ ಆ ಸರ್ಪಗಳಿಗೆ ಬೇಕಾಗುವಷ್ಟು ಆಹಾರವನ್ನ ಪೂರೈಸ್ತೀವಿ, ಇನ್ನು ಮುಂದೆ ಮಾನವರಿಗೆ ತೊಂದರೆಯನ್ನ ಕೊಡಬೇಡಿ ಅಂತ ಸರ್ಪ ರಾಜನನ್ನ ಎಲ್ಲ ಕೇಳ್ಕೊಂಡಿದ್ದಾರೆ. ಒಪ್ಪಂದ ಮಾಡಿಕೊಂಡ್ರು. ಅಂದಿನಿಂದ ಮಾನವ ಸಮೂಹಕ್ಕೆ ಸರ್ಪ ಭಯ ತಪ್ಪಂತೆ. ಆದರೆ ಸರ್ಪಗಳಿಗೆ ಗರುಡನ ಭಯ. ಹಾಗಾಗಿ ಸರ್ಪಗಳು ತಮಗೆ ಮಾನವರಿಂದ ಬಂದ ಆಹಾರದಲ್ಲಿ ಸ್ವಲ್ಪ ಭಾಗ ಗರುಡನಿಗೂ ಸಲ್ಲಿಸುವುದಾಗಿ ಗರುಡನ ಜೊತೆ ಮರು ಒಪ್ಪಂದ ಮಾಡಿಕೊಂಡ್ರು. ಇದರಿಂದಾಗಿ ಸರ್ಪಗಳಿಗೆ ಗರುಡನ ಭಯ ತಪ್ಪಿತು. ಆದರೆ ಕದ್ರುವಿನ ಅಳಿಯನಾಗಿದ್ದ ಕಾಳೀಯ ಎಂಬ ಸರ್ಪ ಮಹಾಪರಾಕ್ರಮಿ, ಯಾರಿಗೂ ಸೊಪ್ಪು ಹಾಕೋದಿಲ್ಲ ಅಂತ ಗರ್ವದಿಂದ ಬೀಗ್ತಾ ಇದ್ದ. ಆಹಾರ ಒದಗಿಸುವ ಸರದಿ ಕಾಳಿಯನಿಗೆ ಬಂತಂತೆ. ಏನೇ ಆಗಲಿ ನಾನು ಗರುಡನಿಗೆ ಆಹಾರ ಒಪ್ಪಿಸುವುದಿಲ್ಲ ಅಂತ ಸಮನೇ ಹಠ ಮಾಡ್ತಾ ಇದ್ದಾನೆ. ಈ ವಿಚಾರ ತಿಳಿದ ಗರುಡ ಕನಲಿ ಕೆಂಗಣ್ಣನಾದ. ಸರಿಯಾದ ಸಮಯ ಕಾದು ಗರುಡ ಕಾಳಿಯನ ಮೇಲೆ ಶರವೇಗದಿಂದ ಹಾರಿ ಬಂದು ಎರಗಿದ. ಆದರೆ ಕಾಳಿಯನೇನು ಸಾಮಾನ್ಯವಾದ ಸರ್ಪವಲ್ಲ. ಅವನಿಗೆ ಸಹಸ್ರ ಹೆಡೆಗಳಿತ್ತು. ಮಹಾ ಕಟು ವಿಷದಿಂದ ಕೂಡಿದ ಮನಚಾದ ಹಲ್ಲುಗಳಿತ್ತು. ಬೆಚ್ಚದೆ ಬೆದರದೆ ಅವನು ಗರುಡನ ಮೇಲೆ ಯುದ್ಧಕ್ಕೆ ಸಿದ್ಧನಾದ. ಆದರೆ ಗರುಡ ಕೋಪದಿಂದ ತನ್ನ ಎಲ್ಲ ಶಕ್ತಿಯನ್ನ ಕ್ರೋಢೀಕರಿಸಿಕೊಂಡ. ತನ್ನ ರೆಕ್ಕೆಗಳಿಂದ ಕಾಳಿಂಗನ ಮೇಲೆ ಬಲಿಷ್ಠವಾಗಿ ಅಪ್ಪಳಿಸ್ತಾನೆ. ಆ ಪ್ರಚಂಡ ಹೊಡೆತಕ್ಕೆ ಕಾಳಿಂಗನಿಗೆ ಕಣ್ಣು ಕಪ್ಪಿಟ್ಟಿತ್ತು. ಕಾಳಿಂಗನ ದರ್ಪ ಟೇಂಕಾರ ಎಲ್ಲವೂ ಅಡಗೋಯ್ತು. ತಕ್ಷಣ ಪ್ರಾಣ ಭಯದಿಂದ ತಾನಿದ್ದ ರಮಣಕ ದ್ವೀಪವನ್ನ ಬಿಟ್ಟು ವೃಂದಾವನದ ಬಳಿ ಇದ್ದ ಕಾಳಿಂದಿಯ ನದಿಗೆ ಪರಿವಾರ ಸಹಿತವಾಗಿ ಬಂದು ಸೇರಿಕೊಂಡ. ಅಲ್ಲಿಗೆ ಬರ್ಲಿಕ್ಕೆ ಮತ್ತೊಂದು ಕಾರಣ ಇದೆ. ಅದೇನಂದ್ರೆ, ಆ ಕಾಳಿಂದಿ ನದಿಯ ಮಡುವಿನ ಬಳಿಗೆ ಗರುಡ ಪ್ರವೇಶ ಇರಲಿಲ್ಲ, ನಿಷಿದ್ಧವಾಗಿತ್ತು. ಯಾಕಂದ್ರೆ ಹಿಂದೆ ಸೌಭರಿ ಋಷಿಗಳು ತಪಸ್ ಮಾಡ್ತಿರ್ಬೇಕಾದ್ರೆ ಗರುಡ ಆ ಮಡುವಿನಲ್ಲಿ ಮೀನ್ ತಿನ್ಲಿಕ್ಕೆ ಬಂದ. ತಪೋ ಪ್ರಶಾಂತತೆಯನ್ನ ಕದಡಾಗ್ತಾ ಕೋಪಗೊಂಡ ಸೌಭರಿ ಋಷಿಗಳು, ಇನ್ನೊಮ್ಮೆ ನೀನು ಇಲ್ಲಿಗೆ ಬಂದರೆ ಅಂದೇ ನಿನ್ನ ಅಂತ್ಯ ಅಂತ ಶಾಪ ಕೊಟ್ಬಿಟ್ಟಿದ್ರು. ಆ ಶಾಪದ ಭಯದಿಂದ ಗರುಡ ಯಾವತ್ತೂ ಕೂಡ ಆ ಕಾಳಿಂದಿ ನದಿಯ ಮಡುವಿಗೆ ಬರೋ ತರ ಇರ್ಲಿಲ್ಲ. ಇದನ್ನರಿತ ಆ ಕಾಳಿಂದಿ ಏನ್ ಮಾಡ್ತಾ ಇದ್ದಾನೆ, ಕಾಳಿಂದಿಯ ಬಲಿಯಲ್ಲಿ ಇರ್ತಕ್ಕಂತ ಆ ಕಾಳಿಂಗ ಬಂದು ಅಲ್ಲಿಗೆ ಸೇರ್ಕೊಂಡ್ಬಿಟ್ಟ. ಈ ವಿಚಾರಗಳನ್ನ ಅರಿತಿದ್ದ ಕಾಳಿಂಗ ಪರಿವಾರ ಸರ್ಪಗಳ ಜೊತೆಗೆ ಅಲ್ಲಿ ವಾಸ ಮಾಡಕ್ಕೆ ಶುರು ಮಾಡಿದ್ರೆ ಇಡೀ ಕಾಳಿಂದಿ ನದಿ ಘೋರಮಯವಾದ ವಿಷಮಡುವಾಗೋಯ್ತು. ವಿಷದ ಬೇಗೆಯಿಂದ ನದಿಯ ನೀರು ಕುದೀತಾ ಇದೆ. ಆ ಭಾಗದ ಸುತ್ತಮುತ್ತ ಇದ್ದ ವೃಕ್ಷ ಬಳ್ಳಿ ವನರಾಶಿಗಳು ಸುಟ್ಟು ಕರಕಲಾಗೋಯ್ತು ಹಾವಿನ ವಿಷದ ಪ್ರಭೆಗೆ. ಹಾಗಾಗಿ ಯಾವ ಪ್ರದೇಶದಲ್ಲಿ ಕಾಳಿಂಗ ಇದ್ದನೋ ಆ ಪ್ರದೇಶಕ್ಕೆ ಹಕ್ಕಿ ಪಕ್ಷಿ ಪ್ರಾಣಿಗಳು ಬರ್ತಾ ಇರಲಿಲ್ಲ. ಈ ವಿಷಯ ತಿಳಿದ ಮುಗ್ಧರಾದಂತ ಅಸುಕರು ಪ್ರಾಣಿ ಪಕ್ಷಿಗಳು ಯಮುನೆಯ ಮಡುವಿನಲ್ಲಿ ನೀರು ಕುಡಿದು ಎಲ್ಲರೂ ಬಿದ್ದೋದ್ರು, ಪ್ರಜ್ಞೆ ತಪ್ಪಿಟ್ರು. ಕಾಳಿಂಗನಿಂದಾಗಿ ಇಡೀ ಪರಿಸರ ವಿಷಪೂರಿತವಾಗೋಯ್ತು. ಆದರೆ ಗೋಕುಲದಿಂದ ವೃಂದಾವನಕ್ಕೆ ಬಂದವರಿಗೆ ಗೊತ್ತಿರ್ಲಿಲ್ಲ. ಅವರೆಲ್ಲರೂ ಅಸುಕರು, ದನಗಳು, ಗೋಪಾಲಕರು ನೀರನ್ನ ಕುಡಿದ್ರು. ಅವರೆಲ್ಲರೂ
ಪ್ರಜ್ಞೆಯನ್ನ ತಪ್ಪೋದ್ರು. ಅದು ಕಾಳಿಂಗನ ಮಡು ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ಮಧ್ಯಾಹ್ನದ ಸೂರ್ಯ ನೆತ್ತಿಯ ಮೇಲೆ ಬಂದು ಸುಡ್ತಕ್ಕಂಥ ಬಿಸಿಲು, ಬಾಯಾರಿಕೆ ಹೆಚ್ಚಾಗಿತ್ತು. ಬೊಗಸೆ ಬೊಗಸೆ ನೀರನ್ನ ಕುಡಿದು ಬಿಟ್ರು. ಆ ನೀರು ಬಾಯಿಯೊಳಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೇ ಉರುಳಿ ಬಿದ್ದೋದ್ರು. ದಡದಲ್ಲಿದ್ದವರು ಅವರನ್ನು ದಡದ ಮೆಟ್ಟಿಲಿಗೆ ಎಳೆದ್ರು. ಅವರಲ್ಲೊಬ್ಬ ಓಡಿ ಹೋಗಿ ಕೃಷ್ಣನಿಗೆ ವಿಷಯವನ್ನ ತಿಳಿಸ್ತಾ ಇದ್ದಾನೆ. ಕೃಷ್ಣ ಕಣ್ಣು ಮುಚ್ಚಿ ತನ್ನ ದಿವ್ಯ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಕಾರಣ ಗೊತ್ತಾಯ್ತು. ತಕ್ಷಣ ಅಲ್ಲಿಂದ ಬಂದ ಕೃಷ್ಣ ತನ್ನ ದೃಷ್ಟಿಯನ್ನ ದಡದಲ್ಲಿ ಬಿದ್ದಿದ್ದವರ ಮೇಲೆ ಹರಿಸ್ತಾನೆ. ಆ ದೃಷ್ಟಿಯಿಂದ ಸೃಷ್ಟಿಯಾದ ಅಮೃತ ಕಿರಣಗಳು ಅವರ ದೇಹದ ಮೇಲೆ ಬಿದ್ದ ತಕ್ಷಣ ಒಂದೇ ಕ್ಷಣ ಅವರೆಲ್ಲರೂ ನಿದ್ರೆಯಿಂದ ಎದ್ದವರಂತೆ ಒಬ್ಬರ ಮುಖ ಒಬ್ಬರು ನೋಡುತ್ತಾ ಏನಾಯ್ತು ಅಂತ ಅಚ್ಚರಿಯಿಂದ ಎದ್ದು ಕೂತರು. ಅರಿವಿಲ್ಲದೆ ನಾವು ಮಡುವಿನ ನೀರು ಕುಡಿದು ಪ್ರಾಣ ಹೋದಂತಾಗಿತ್ತು. ಆದರೆ ಕೃಷ್ಣನ ಕೃಪಾ ದೃಷ್ಟಿಯಿಂದಾಗಿ ನಾವು ಸಾಯದೇ ಉಳಿದ್ವು ಅಂತಕ್ಕಂಥದ್ದು ಅರ್ಥ ಆಯಿತು. ಕೃಷ್ಣ ಎಂದ ಅವರ ಕಣ್ಣಂಚಿನಲ್ಲಿ ಕೃತಜ್ಞತೆಯ ಆನಂದ ಬಾಷ್ಪ ಜಿನುಗ್ತಾ ಇದೆ. ಕೃಷ್ಣ ಕಾಳಿಂಗ ಮಡುವಿನ ಕಡೆ ಕಣ್ಣು ಹಾಯಿಸ್ತಾ, ಮುಗ್ಧ ಪ್ರಾಣಿಗಳು, ಪಶುಗಳು, ಜನರು ಇಲ್ಲಿ ಪ್ರಾಣ ಕಳ್ಕೊಳ್ಳೋದನ್ನ ತಪ್ಪಿಸ್ಬೇಕು ಅಂತ ನಿರ್ಧರಿಸ್ತಾನೆ. ವಿಷದ ಮಡುವನ್ನ ಅಮೃತದ ಸರೋವರ ಮಾಡ್ಲಿಕ್ಕೆ ನಿರ್ಧರಿಸ್ತಾನೆ. ಹೀಗೆ ದೃಢ ಸಂಕಲ್ಪವನ್ನ ಮಾಡಿ ಕೃಷ್ಣ ಪಕ್ಕದಲ್ಲೇ ಕಣ್ಣು ಹಾಯಿಸಿದ್ರೆ ಸುತ್ತಮುತ್ತ ಇದ್ದ ಎಲ್ಲ ಮರಗಳು ಸುಟ್ಟು ಕರಕಲಾಗಿದ್ರು. ಒಂದೇ ಒಂದು ಮರ ಮಾತ್ರ ಸೊಂಪಾಗಿ ಎತ್ತರಕ್ಕೆ ಬೆಳೆದು ನಿಂತಿರುತ್ತಂತೆ. ಯಾಕೆ? ಹಿಂದೆ ಗರುಡ ಅಮೃತವನ್ನ ತಗೊಂಡು ಹೋಗ್ಬೇಕಾದ್ರೆ ಒಂದು ತೊಟ್ಟು ಆ ಸ್ಥಳದಲ್ಲಿ ಬಿದ್ದಿತ್ತು. ಅದರ ಫಲಶ್ರುತಿಯಾಗಿ ಆ ಮರ ದಷ್ಟಪುಷ್ಟವಾಗಿ ಇನ್ನೂ ಉಳ್ಕೊಂಡಿತ್ತಂತೆ. ಆಗ ನೋಡುತ್ತಿದ್ದಂತೆಯೇ ಕೃಷ್ಣ ಸರಸರನೇ ಆ ಮರವನ್ನ ಏರ್ತಾನೆ. ಸೊಂಟಕ್ಕೆ ಸುತ್ತಿದ್ದ ವಸ್ತ್ರವನ್ನ ಬಿಗಿಯಾಗಿ ಎಳೆದು ಕಟ್ತಾನೆ. ತಲೆಗೂದಲನ್ನ ನವಿಲು ಗರಿಗಳಿಂದ ಭದ್ರವಾಗಿ ಕಟ್ಕೊಳ್ತಾನೆ. ಅಷ್ಟರಲ್ಲಿ ಸ್ನೇಹಿತರು ಕಿರುಚಿ ಹೇಳ್ತಾ ಇದ್ದಾರೆ, ಬೇಡವೋ ಕೃಷ್ಣ ಬೇಡವೋ. ಆದರೆ ಕೂಗಿ ಕರೆಯುತ್ತಿದ್ದರೂ ಆ ಮರದ ಕೊಂಬೆಯಿಂದ ಒಮ್ಮೆಗೆ ಮಡುವಿನೊಳಗೆ ಧುಮುಕ್ಬಿಟ್ಟ. ಮೇಲಿನಿಂದ ರಭಸಕ್ಕೆ ಧುಮುಕಿದೊಡನೆ ಅಲ್ಲೋಲ ಕಲ್ಲೋಲವಾಗಿ ವಿಷಪೂರಿತ ನೀರು 100 ಧನಸ್ಸುಗಳ ಎತ್ತರಕ್ಕೆ ಚಿಮ್ತಂತೆ. ನೀರಿನ ಒಳಗೆ ಹಾಯಾಗಿ ಸುಖ ಸಂತಸದಲ್ಲಿ ಮಲಗಿದ್ದ ಕಾಳಿಂಗನಿಗೆ ಯಾರೋ ಬಡಿದು ಎಬ್ಬಿಸಿದಂತಾಯ್ತು. ನೀರೊಳಗೆ ಎದ್ದ ಅಲೆಗಳ ಭಯಂಕರ ಶಬ್ದ ಕರ್ಣ ಕಠೋರವಾಗಿತ್ತು. ಹುಡುಗನೊಬ್ಬ ಲೀಲಾಜಾಲವಾಗಿ ತನ್ನ ಬಾಹುಗಳನ್ನ ಬೀಸ್ತಾ ರಭಸದಿಂದ ಈಜಾಡ್ತಿರೋದನ್ನ ಕಂಡ. ಕಾಳಿಂಗನ ಎದೆಯಲ್ಲಿ ರೋಷಾವೇಶದ ಜ್ವಾಲೆ ಸ್ಫೋಟಗೊಳ್ತು. ತನ್ನ ಮಡುವಿನೊಳಗೆ ಬಂದ ತನ್ನನ್ನೇ ಧಿಕ್ಕರಿಸ್ತಾ ಇರ್ತಕ್ಕಂತ ಈ ಹುಡುಗನನ್ನ ಈಗಲೇ ವಿಷಜ್ವಾಲೆಗಳಿಂದ ಸುಟ್ಟು ಬಿಡ್ಬೇಕು ಅಂತ ನಿರ್ಧಾರ ಮಾಡ್ದ. ಕಾಳಿಂಗ ರೋಷದಿಂದ ಬುಸ್ಕುಡ್ತಾ ಸರಸರನೇ ನೀರಲ್ಲಿ ಮೇಲೇರಿ ಬಂದ. ಪ್ರಚಂಡ ಆಕ್ರೋಶದಿಂದ ಬಂದದ್ದನ್ನ ನೋಡಿದ ಕೃಷ್ಣ ನಿರ್ಭಯದಿಂದ ಈಜಾಡ್ತಾ ಇದ್ದ. ಕಾಳಿಂಗನ ರೋಷ ಇಮ್ಮಡಿಯಾಯ್ತು. ಸರಕ್ಕನೆ ಕೃಷ್ಣನ ಬಳಿ ಬಂದ. ಕಾಳಿಂಗ ಅವನ ಮೇಲೆ ನುಗ್ಗಿ ಅವನ ಮೈಗೆಲ್ಲ ಬಂಧನ ಮಾಡುವಂತೆ ಸುತ್ತಕೊಂಡ. ಕೃಷ್ಣನಿಗೆ ಒಂದಿಷ್ಟು ಅಲುಗಾಡಲು ಆಗದಂತೆ ವಿಚಿತ್ರ ಬಿಗಿತವನ್ನ ಮಾಡಿ ಅವನ ಮೈಯನ್ನ ಸುತ್ತಕೊಂಡ ಕಾಳಿಂಗ ಸರ್ಪ. ಇದನ್ನ ನೋಡಿದ ಗೋಪಾಲಕರು ಚೀರಾಡ್ತಾ ಅಳುತ್ತಾ ಭಯದಿಂದ ಬೆದರಿ ದೂರ ನಿಂತ್ಕೊಂಡಿದ್ದಾರೆ. ಅದರಲ್ಲಿ ಕೆಲ ಹುಡುಗರು ಬೇಗ ಬೇಗ ಓಡಿ ಹೋಗಿ ಹಳ್ಳಿಯ ಹಿರಿಯರಿಗೆ ಸುದ್ದಿಯನ್ನ ಮುಟ್ಟಿಸ್ತಾ ಇದ್ದಾರೆ. ಗೋಕುಲ ಬೃಂದಾವನಗಳಲ್ಲಿ ಉತ್ಪಾತಗಳು ತಲೆದೋರದ್ವು. ಗೋಪ ಗೋಪಿಯರಿಗೆ ಎಡಗಣ್ಣು ಒದರ್ತಾ ಇದೆ. ನಂದ ಯಶೋದೆಯರು ಭಯದಿಂದ ನಡುಗುತ್ತಲೇ ಓಡಿ ಓಡಿ ಕಾಳಿಂದಿ ಮಡುವಿನಡೆಗೆ ಧಾವಿಸಿ ಬರ್ತಾ ಇದ್ದಾರೆ. ಅಷ್ಟರಲ್ಲೇ ಬಲರಾಮನೂ ಓಡಿ ಬಂದ. ಮಡುವಿನೊಳಗೆ ಕೃಷ್ಣನನ್ನು ತನ್ನ ಪಟ್ಟಿಯಿಂದ ಕಟ್ಟಿ ಹಾಕಿರುವ ಕಾಳಿಂಗನನ್ನ ಬಿಡಿಸಿಕೊಳ್ಳಲಾಗದೆ ಬಂದಿಯಂತೆ ನಿಂತಿದ್ದ ಕೃಷ್ಣನನ್ನು ಕಂಡು ಎಲ್ಲರೂ ಅಳ್ತಾ ಇದ್ದಾರೆ. ಗೋಪಿಯರು ದುಃಖ ಭರಿತರಾಗಿ ಒಬ್ಬರೊಬ್ಬರು ಅಪ್ಪಿಕೊಂಡು ವಿಲಾಪಿಸ್ತಾ ಕೃಷ್ಣನ ಜೊತೆಯಲ್ಲೇ ನಾವು ಇದೇ ಮಡುವಿಗೆ ಬಿದ್ದು ಪ್ರಾಣವನ್ನ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅರಿಸ್ತಾ ಇದ್ದಾರೆ. ಯಶೋದೆಯಂತೂ ಕೃಷ್ಣನಿಲ್ಲದೆ ಒಂದು ಕ್ಷಣವೂ ನಾನು ಬದುಕಿರುವುದಿಲ್ಲ, ನಾನು ಮಡುವಿನೊಳಗೆ ಧುಮುಕಲು ಹೋಗ್ತಾ ಇದ್ದೀನಿ ಅಂತ ಹೋಗ್ತಾ ಇದ್ರೆ ಬಲರಾಮ ಅವಳನ್ನ ತಡೆದು ಧೈರ್ಯ ತಂದುಕೋ, ಏನೂ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ನಂದ, ಯಶೋದೆ, ಗೋಪಿಯರು, ಗೋಪಾಲಕರು, ದನಕರುಗಳು ಎಲ್ಲವೂ ತನಗಾಗಿ ಕಣ್ಣಿರುತ್ತೋದನ್ನ ಗೋಳಾಡ್ತಿರೋದನ್ನ ಕಂಡ ಕೃಷ್ಣ ಅವರ ದುಃಖ ದೂರ ಮಾಡ್ಲಿಕ್ಕೆ ನಿಶ್ಚಯವನ್ನ ಮಾಡ್ತಾನೆ. ಮರುಕ್ಷಣದಲ್ಲೇ ಅದ್ಭುತವಾಗಿ ತನ್ನ ದೇಹವನ್ನ ಹೆಚ್ಚಿಸ್ಕೊಳ್ತಾನೆ. ಆ ದೇಹ ಎಷ್ಟು ದೊಡ್ಡದಾಗ್ತಾ ಹೋಗ್ತಾ ಇದೆ ಅಂದ್ರೆ ಕಾಳಿಂಗ ತನ್ನ ಹಿಡಿತದ ಬಿಗಿಯನ್ನ ಸಡಿಲ ಮಾಡ್ದ. ಸುರುಳಿಗಳು ಬಿಚ್ಕೊಳ್ತು.
ಕಾಳಿಂಗನ ಪಟ್ಟು ಸಡಿಲ ಆಗ್ತಾ ಇರೋದನ್ನ ಗಮನಿಸಿದ ಕೃಷ್ಣ ಅದರಿಂದ ಬಿಡಿಸ್ಕೊಂಡ. ಕ್ರುದ್ಧನಾಗಿ ಕಾಳಿಂಗ ತನ್ನ ಹೆಡೆಯನ್ನು ಎತ್ತಿ ಬುಸುಗುಡುತ್ತ ಮೂಗಿನಿಂದ ಬಾಯಿಯಿಂದ ವಿಷ ಕಾರುತ್ತ ತನ್ನ ಹೆಡೆಗಳಿಂದ ಅವನನ್ನ ಅಪ್ಪಳಿಸಿ ಬಿಡಲು ಸಿದ್ಧನಾದ್ರೆ, ಅಗ್ನಿಜ್ವಾಲೆಗಳಂತ ನಾಲಿಗೆಗಳನ್ನ ಮುಂದಕ್ಕೆ ಚಾಚಿ ತುಟಿ ಸವರುತ್ತ ಕೃಷ್ಣನನ್ನ ಕಚ್ಚಿ ಕಚ್ಚಿ ಕೊಲ್ಲಿಕ್ಕೆ ರಭಸದಿಂದ ಕಾಳಿಂಗ ಬಂದ ಮುನ್ನುಗ್ಗಿ. ನಿರ್ಭೀತನಾದ ಕೃಷ್ಣ ಕಾಳಿಂಗನಿಗೆ ಸಿಗದೆ ಪಕ್ಕಕ್ಕೆ ಸರಿದು ಮಡುವಿನಲ್ಲಿ ತಿರುಗುತ್ತಲೇ ಮೇಲಕ್ಕೆ ಹಾರ್ತಾನೆ. ಈ ಕಾಳಿಂಗನ ಹೆಡೆಯ ಮೇಲೆ ಧುಮುಕ್ತ ಕಾಳಿಂಗನ ಹೆಡೆಗಳಲ್ಲಿ ಪ್ರಜ್ವಲಿಸ್ತಾ ಇದ್ದ ರತ್ನಗಳ ಕಾಂತಿ ಕೃಷ್ಣನ ಮೃದು ಮಧುರ ಪಾದಗಳ ಮೇಲೆ ಬಿದ್ದು ಆ ಪಾದಗಳ ಪ್ರಕಾಶ ತೇಜೋ ವಿರೋಜಮಾನವಾಗ್ತಾ ಇದೆಯಂತೆ. ಈಗ ಕೃಷ್ಣ ಕಾಳಿಂಗನ ಬಾಲವನ್ನ ಎಡಗೈಯಲ್ಲಿ ಹಿಡಿದು ಅವನ ಹೆಡೆಯ ಮೇಲೆ ನಾಟ್ಯ ಆಡ್ತಾ ಇದ್ದಾನೆ, ಕುಣಿತಾ ಇದ್ದಾನೆ. ಯಮುನೆಯ ತೆರೆ ತರಂಗಗಳ ಧ್ವನಿಯೇ ಮೃದಂಗ. ಕಾಳಿಂಗನನ್ನ ಮೆಟ್ಟಿ ಕುಟ್ಟಿ ತಟ್ಟಿದ ಜಗಜಟ್ಟಿ ಕಂಜನಾಭ ಕೃಷ್ಣನ ನರ್ತನ ಗತಿಯನ್ನ ಅನುಸರಿಸಿ ಗಂಧರ್ವರು, ಸಿದ್ಧ ವಿದ್ಯಾಧರರು ಪ್ರೀತಿ ಅಭಿಮಾನ ಸಂತಸದಿಂದ ವಾದ್ಯ ಗೀತೆಗಳನ್ನು ನುಡಿಸ್ತಾ ಅವರೂ ಕುಣಿತಾ ಇದ್ದಾರೆ. ಕೃಷ್ಣನಿಗೆ ತಕ್ಕಂತೆ ತಾಳವನ್ನ ಹಾಕ್ತಾ ಇದ್ದಾರೆ. ಬಾಲಕೃಷ್ಣನ ಪಾದಾಘಾತದಿಂದ ಅದರ ಪ್ರಚಂಡ ಬೀಸಿನಿಂದ ಕಾಳಿಂಗ ಜರ್ಝರಿತನಾಗಿ ಪ್ರಾಣವನ್ನ ಬಿಟ್ಟ. ಇದೆಲ್ಲವನ್ನು ಆಕಾಶದಿಂದ ನೋಡ್ತಾ ಇರ್ತಕ್ಕಂಥ ದೇವತೆಗಳು, ಸಿದ್ಧರು, ಸಾಧರು, ಚರಣರು, ಗಂಧರ್ವರು, ದೇವ ವನಿತೆಯರು ಸಡಗರದಿಂದ ಪುಷ್ಪ ವೃಷ್ಟಿಯನ್ನ ಮಾಡ್ತಾ ಇದ್ದಾರೆ ಕೃಷ್ಣನ ಮೇಲೆ. ಋಷಿ ಮುನಿಗಳು ಕೈ ಮುಗಿದು ಸುತಿಸ್ತಾ ಇದ್ದಾರೆ. ಬ್ರಹ್ಮ ವೇಣುವನ್ನ ನುಡಿಸ್ತಾ ಇದ್ದಾನೆ. ರುದ್ರದೇವರು ಮೃದಂಗವನ್ನ ಬಾರಿಸ್ತಾ ಇದ್ದಾರೆ. ಹನುಮಂತ ವೀಣೆಯನ್ನ ನುಡಿಸ್ತಾ ಇದ್ದಾನೆ. ನಾರದರು ಹಾಡಿ ಹೊಗಳ್ತಾ ಇದ್ದಾರೆ. ಕಿನ್ನರರು ಪಾಡ್ತಾ ಇದ್ದಾರೆ. ಗಂಧರ್ವರು ನಲಿದ್ರು, ಅಪ್ಸರಿಯರು ನರ್ತಿಸಿದ್ರು. ಕೃಷ್ಣನ ಕುಣಿತದ ತಾಡಾನಕ್ಕೆ ಕಾಳಿಂಗ ಬೆಚ್ಚಿದ, ಬೆದರಿದ, ಬಳಲಿದ, ಬೆಂದು ನೊಂದು ತನ್ನ ಎಲ್ಲಾ ಮುಖಗಳಿಂದ ರಕ್ತ ಮಾಂಸ ಉಗುಳುತ್ತ ವಿಷ ಕಕ್ಕುತ್ತ ನಿತ್ರಾಣನಾದ, ನಿರ್ವೀರ್ಯನಾದ, ಕಡೆಗೆ ರಕ್ತ ಕಾರಿ ನಿಶ್ಚೇಷ್ಟಿತನಾಗೋದ. ಕಣ್ಣು ಮೂಗು ಬಾಯಿಗಳಲ್ಲಿ ರಕ್ತ ಹರಿತು. ಹೆಡೆಗಳು ಕೃಷ್ಣನ ಪಾದಭಾರಕ್ಕೆ ಮುರಿದು ನಜ್ಜುಗುಜ್ಜಾಗೋದ್ವು. ನಿಧಾನವಾಗಿ ಅರಿವಾಗತೊಡಗಿ ಒಳಗಿನ ದರ್ಪ, ದುರಹಂಕಾರ, ಮದಗಳೆಲ್ಲ ನಿಧಾನವಾಗಿ ಇಳಿಮುಖವಾದ್ವು. ಬಾಧೆಯಿಂದ ಒದ್ದಾಡ್ತೊಡಗಿದ. ಉಸಿರುಗಟ್ಟಿ ಏದಿಸಿರು ಬಿಡ್ತಾ ಇದ್ದ. ಇನ್ನೇನು ಪ್ರಾಣ ಹೋಗುವ ಸ್ಥಿತಿಗೆ ತಲುಪದ. ಕಾಳಿಂಗನನ್ನು ಕಂಡ ಅವನ ಪತ್ನಿಯರೂ ಚಿಂತಾಕ್ರಾಂತರಾದ್ರು. ದುಃಖ ಭರಿತರಾಗಿ ತಲ್ಲಣಗೊಂಡು ಕೃಷ್ಣನ ಬಳಿಗೆ ಓಡೋಡಿ ಬಂದ್ರು. ಅಳುತ್ತಿದ್ದ ತಮ್ಮ ಮಕ್ಕಳನ್ನ ಮುಂದೆ ಮಾಡಿಕೊಂಡು ಕೈ ಜೋಡಿಸಿ ಆ ನಾಗ ಕನ್ನಿಕೆಯರು, ಸಾಧ್ವಿಯರು ತಮ್ಮ ಮಾಂಗಲ್ಯ ಭಾಗ್ಯಕ್ಕಾಗಿ ಕೃಷ್ಣನಲ್ಲಿ ಪ್ರಾರ್ಥಿಸಿದ್ರು. ಶ್ರೀ ಕೃಷ್ಣ, ಕ್ರೂರಿಯಾದ ನಮ್ಮ ಪತಿಯನ್ನ ವೀರನಾದ ನೀನು ಶೌರ್ಯದಿಂದ ದಂಡಿಸಿದ್ದು ಸಾಧುವೇ ಆಗಿದೆ. ನಮ್ಮ ಪತಿ ತನ್ನ ವಿಷಪೂರಿತ ದರ್ಪದಿಂದ ಮಹಾ ಅಪರಾಧವನ್ನ ಎಸಗಿದ್ದಾನೆ. ಆದರೆ ರೋಷ ದ್ವೇಷಗಳೆಂಬುದೂ ಇಲ್ಲದ ಸಮಭಾವ ನಿನ್ನದಪ್ಪ. ಈ ನಮ್ಮ ಗಂಡ ಮಾಡಿರ್ತಕ್ಕಂತ ಆ ತಪ್ಪಿಗೆ ಶಿಕ್ಷೆಯನ್ನ ಕೊಟ್ಟಿದ್ಯಾ. ಪಾದ ಸ್ಪರ್ಶದಿಂದ ಪಾಪ ದೂರವನ್ನ ಮಾಡಿದ್ಯಾ. ಅದು ಅವರ ಪರಮಾನುಗ್ರಹ. ದುಷ್ಟರನ್ನ ಶಿಕ್ಷಿಸ್ತಕ್ಕಂಥ ನಿನ್ನ ಕ್ರೀಡೆ ಜಗದೋದಕ್ಕಾಗಿ. ಪರಮಾತ್ಮ, ದಯವಿಟ್ಟು ನಮಗೆ ನಮ್ಮ ಮಾಂಗಲ್ಯ ಭಾಗವನ್ನ ಕೊಡು. ನಮ್ಮ ಪತಿಯನ್ನ ನಿನ್ನ ಸ್ಪರ್ಶದಿಂದ ಪಾವನಗೊಳಿಸಿದ್ದೀಯಾ. ಹಿಂದಿನ ಜನ್ಮಗಳಲ್ಲಿ ಇವನು ಹಿರಿಯರನ್ನ ಪೂಜಿಸಿ ಅಹಂಕಾರವನ್ನ ತ್ಯಜಿಸಿ ಎಲ್ಲರಲ್ಲೂ ದಯೆ ತೋರಿ ಮಾಡಿದ ಪುಣ್ಯದಿಂದಿರ್ಬೇಕು ನೀನು ಅವನ ಸ್ಪರ್ಶವನ್ನ ಮಾಡಿದ್ದೀಯ. ಹಾಗಿಲ್ಲದಿದ್ದರೆ ಲಕ್ಷ್ಮಿ, ಬ್ರಹ್ಮ, ಸಮಸ್ತ ದೇವತಾ ಗಣದಿಂದ ಪೂಜಿತನಾದ ನಿನ್ನ ಪಾದದ ಧೂಳನ್ನ ಶಿರದಲ್ಲಿ ಧರಿಸುವ ಪುಣ್ಯ ಇವನಿಗೆಲ್ಲಿ ಲಭ್ಯ ಆಗ್ತಾ ಇತ್ತು. ನಿನ್ನ ಪಾದ ಮಹಿಮೆಯ, ಪಾದ ಸ್ಪರ್ಶದ ಅನುಗ್ರಹದ ರುಚಿ ಗೊತ್ತಾದವರಿಗೆ ಸತ್ಯಲೋಕದ ಸುಖ, ಸ್ವರ್ಗದ ಭೋಗ, ಮಹಾರಾಜನ ಭಾಗ್ಯ ಸಂಪತ್ತು, ರಸಾತರದ ವಿಷಯ ಪರಂಪರೆ, ಅಣಿಮಾದಿ ಅಷ್ಟಸಿದ್ಧಿಗಳು ಯಾವುದೂ ರುಚಿಸೋದಿಲ್ಲಪ್ಪ. ಅವರು ಬರೀ ನಿನ್ನ ಪಾದಸ್ಪರ್ಶ ಸಾಕು ಅಂತಾರೆ. ತಮಸ್ಸಿನ ಪರಾಕಾಷ್ಠೆಯಾದ ಸರ್ಪಕುಲದಲ್ಲಿ ಹುಟ್ಟಿ ಕ್ರೋಧ ಮತ್ಸರನಾಗಿ ಸಂಸಾರ ವಾಸನೆಯನ್ನು ವಿಷಯ ಚಕ್ರದಲ್ಲಿ ನರಳಿ 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 ನರಳ್ತಾ ಇರ್ತಕ್ಕಂಥ ನಮ್ಮ ಪತಿ ಕಾಳಿಂಗನಿಗೆ ನಿನ್ನ ದರ್ಶನ ಆಯ್ತು, ಸ್ಪರ್ಶನ ಆಯ್ತು, ಸಾಕ್ಷಾತ್ಕಾರ ಆಯ್ತು. ಇದು ನಿನ್ನ ಪರಮಾನುಗ್ರಹವಲ್ಲವೇ ಸ್ವಾಮಿ?
ನಮ್ಮ ಪತಿಯ ಈ ಪ್ರಮಾದ ಮಹಾ ಅಪರಾಧವನ್ನ ದಯಮಾಡಿ ಕ್ಷಮಿಸಬಾರದೆ? ಈಗ ತನ್ನೆಲ್ಲ ಕ್ರೋಧ ವಿಷ ಕಳೆದುಕೊಂಡು ನಿನ್ನ ಭಕ್ತನಾಗಿದ್ದಾನೆ. ಅವನ ಪ್ರಾಣ ಹೋಗ್ತಾ ಇದೆ. ನಮ್ಮ ಪತಿಯ ಜೀವವನ್ನ ಉಳಿಸಿ ನಮಗೆ ಪತಿಭಿಕ್ಷೆಯನ್ನ ನೀಡು. ನಮ್ಮನ್ನ ಕೈ ಹಿಡಿದು ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸಿ ಉದ್ಧರಿಸು ಸ್ವಾಮಿ. ನಿನ್ನ ಆಜ್ಞೆ ಅನುಗ್ರಹಕ್ಕಾಗಿ ತುದಿಗಾಲ ಮೇಲೆ ಕಾದು ನಿಂತಿದ್ದೇವೆ. ಉದ್ಧರಿಸಿ ರಕ್ಷಿಸಿ ನೀನೇ ಪರ್ಯಬೇಕು ಸ್ವಾಮಿ. ಶರಣಾಗತ ರಕ್ಷಕನಾದ ಕೃಷ್ಣನಲ್ಲಿ ಶರಣಾದ ಕಾಳಿಂಗ ಪತ್ನಿಯರ ಪ್ರಾರ್ಥನೆ ಮನ್ನಿಸ್ತಾನೆ ಕೃಷ್ಣ. ಮೆಲ್ಲನೆ ತನ್ನ ಪದತಾಂಡವವನ್ನ ನಿಲ್ಲಿಸ್ತಾನೆ. ಅವನ ಹೆಡೆಗಳ ಮೇಲಿಟ್ಟಿದ್ದ ತನ್ನ ಬಲಿಷ್ಠ ಪಾದಗಳನ್ನ ಮೃದುವಾಗಿ ಪಕ್ಕಕ್ಕೆ ಸರಿಸ್ತಾನೆ. ಉಸಿರು ಬಂದಂತಾಯ್ತು ಕಾಳಿಂಗನಿಗೆ. ನಜ್ಜುಗುಜ್ಜಾಗಿದ್ದ ತನ್ನ ಪ್ರಾಣೇಂದ್ರಿಯಗಳನ್ನ ಸ್ವಾಧೀನಕ್ಕೆ ತಂದುಕೊಂಡ. ಕೃಷ್ಣನ ಪಾದದ ಸಿಡಿಲ ಹೊಡೆತದ ಬಡಿತಗಳಿಂದ ಘಾಸಿಕೊಂಡಿದ್ದ. ಬಳಲಿದ್ದ ತಲೆಯನ್ನ ನಿಧಾನವಾಗಿ ಸರಿ ಮಾಡಿಕೊಂಡು ವಿನೀತ ಭಾವದಿಂದ ಮೆಲ್ಲ ಮೆಲ್ಲನೆ ಕೃಷ್ಣನ ಬಳಿ ಬಂದ. ಈಗ ಕಾಳಿಂಗ ನಾಚಿ ನೀರಾಗಿ ಕೃಷ್ಣನಿಗೆ ನಮಸ್ಕರಿಸಿ ತಲೆ ತಗ್ಗಿಸಿ ಹೇಳ್ತಾ ಇದ್ದಾನೆ, ಕೃಷ್ಣ, ಎಷ್ಟೇ ಆಗಲಿ ಸರ್ಪ ಜಾತಿ ನಮ್ಮದಪ್ಪ. ಸಹಜವಾಗಿಯೇ ಕ್ರೂರತ್ವ, ವಿಷ ಹುಟ್ಟಿನಿಂದಲೇ ಬಂದಿದೆ. ಆದರೆ ಆ ಸ್ವಭಾವವನ್ನ ಬಿಡದೆ ಎಲ್ಲರಿಗೂ ಕೆಡುಕು ಮಾಡುತ್ತಿದ್ದ ನನ್ನನ್ನ ನೀನು ಸರಿಯಾಗಿ ಶಿಕ್ಷಿಸ್ತಿದ್ದೀಯ. ಈ ಮೂಢನನ್ನ ಕ್ಷಮಿಸಿ ಬಿಡು, ಕಾಪಾಡು. ನೀನಿಲ್ಲದಿದ್ದರೆ ಇನ್ನಾರು ನಮ್ಮನ್ನ ಉಳಿಸ್ಲಿಕ್ಕೆ ಸಾಧ್ಯವಾಗತ್ತೆ. ಹಾಲಲ್ಲಾದ್ರೂ ಹಾಕು, ನೀರೆಲ್ಲಾದ್ರೂ ಹಾಕು, ಹರಿ, ನಾನು ನಿನ್ನನ್ನೇ ನಂಬಿದ್ದೇನೆ. ಆಗ ಸುಪ್ರೀತನಾಗ್ತಾನೆ ಕೃಷ್ಣ. ಕಾಳಿಂಗ, ಆದದ್ದಾಯ್ತು. ಇನ್ನಾದರೂ ಒಳ್ಳೆ ಹಾದಿ ಹಿಡಿದು ನಡೆ. ನೀನು ಈ ಮಡುವನ್ನ ತ್ಯಜಿಸಿ ನಿನ್ನ ಪರಿವಾರದೊಡನೆ ರಮಣಕ ದ್ವೀಪಕ್ಕೆ ಹೋಗು. ಅಲ್ಲಿಯ ಸರೋವರ ಪರಿಸರ ವಿಷರಹಿತವಾಗಿರುವಂತೆ ನೋಡಿಕೋ. ನನ್ನ ಪಾದದ ಅಂಕಿತ ರಕ್ಷಿತನಾದ ನಿನಗೆ ಇನ್ನು ಮುಂದೆ ಗರುಡನ ಕಾಟ ಇರೋದಿಲ್ಲ. ಕೃಷ್ಣನ ಅಣತಿಯಂತೆ ಕಾಳಿಂಗ ತನ್ನ ಸಮಸ್ತ ಪರಿವಾರದ ಜೊತೆಗೆ ರಮಣಕ ದ್ವೀಪಕ್ಕೆ ಹೊರಟು ಹೋಗ್ತಾನೆ. ಕಾಳಿಂಗ ಮರ್ಧನ ಅಂತಕ್ಕಂಥ ಕೃಷ್ಣ ಖ್ಯಾತಿಯ ಮುದ್ದು ಕೃಷ್ಣನನ್ನು ಗೆಳೆಯರೆಲ್ಲರೂ ಮನಸಾರೆ ಮುದ್ದಾಡಿದ್ರು. ಯಶೋದೆಗೆ ಭಯ ನಿವಾರಣೆಗಾಗಿ ಬಂದು ಕೃಷ್ಣನನ್ನ ಅಪ್ಪಿ ಮುದ್ದಾಡದ್ಲು. ಕಾಳಿಂಗ ಪರಿವಾರ ಅಲ್ಲಿಂದ ಹೊರಟೋದ್ಮೇಲೆ ಯಮುನಾ ನದಿಯ ನೀರು ಅಮೃತ ಜಲದಂತಾಯ್ತಂತೆ. ನಂದ ಗೋಕುಲ ತೊರೆದು ಬೃಂದಾವನಕ್ಕೆ ಬಂದ ಕೃಷ್ಣ ಹಿಂದೆ ನಂದ ಗೋಕುಲದಲ್ಲಿ ಇದ್ದ ನಿತ್ಯ ಹರಿದ್ವರ್ಣದ ಸುಂದರ ಉದ್ಯಾನವನಗಳು, ಸರೋವರಗಳು, ನಿಸರ್ಗ ಜಲಪಾತಗಳು, ಝೇಂಕರಿಸ್ತಕ್ಕಂಥ ದುಂಬಿ, ದನಕರುಗಳ ಮುಕ್ತ ನೆಲೆಯಾಗಿದ್ದ ಹುಲ್ಲುಗಾವಲು, ಅಲ್ಲಿಯ ಝರಿ, ತೊರೆ, ನದಿ, ಪುಷ್ಕರಣಿ, ಹೂವು ಬಳ್ಳಿಯ ವನರಾಶಿಯ ಸಂಭ್ರಮವನ್ನು ನೆನೆಸ್ಕೊಂಡು ನಿಟ್ಟುಸಿರನ್ನ ಬಿಡ್ತಾನೆ. ಈಗ ವೃಂದಾವನದಲ್ಲಿ ಬಂದ್ರೂ ಕೂಡ ಆ ಕಾಳಿಂಗ ಮಡು ವಿಷಪೂರಿತವಾಗಿದ್ದು ಪರಿಸರಕ್ಕೆ ಭಯಂಕರವಾಗಿತ್ತು. ಹಾಗಾಗಿ ಕೃಷ್ಣ ಕಾಳಿಂಗ ಮರ್ದನವನ್ನ ಮಾಡಿ ನಿಸರ್ಗ ಸಹಜ ಸುಂದರ ವನರಾಶಿಯ ಯಮುನಾ ತೀರದಲ್ಲಿ ಆಡಿ ಪಾಡಿ ಕುಣಿದು ಕುಪ್ಪಳಿಸ್ತಾ ಇದ್ದಾನೆ. ಒಂದು ದಿವಸ ಗೋಪಾಲಕರೆಲ್ಲರೂ ಕೂಡ ಆಟದಲ್ಲಿ ಮಗ್ನರಾಗಿದ್ದಾರೆ. ದನಗಳೆಲ್ಲ ಹೊಸ ಹುಲ್ಲು ಹುಡುಕ್ತಾ ಬಹುದೂರಕ್ಕೆ ಹೋದ್ವು. ಗೋಪಾಲಕರು ಗಾಬರಿಯಾಗಿ ಹುಡುಕ್ತಾ ಹೋದ್ರೂ ಕೂಡ ದನಗಳೇ ಕಾಣಿಸ್ತಾ ಇಲ್ಲ. ಆಗ ಕೃಷ್ಣ ಎಲ್ಲರಿಗೂ ಧೈರ್ಯವನ್ನ ಹೇಳಿ ಒಂದು ಎತ್ತರವಾದ ಮರವನ್ನೇರಿ ಹಸುಗಳನ್ನು ಹೆಸರು ಹಿಡಿದು ಕೂಗ್ತಾ ಇದ್ದಾನಂತೆ. ಅವುಗಳಿಂದ ಅಂಬಾ ಅಂತಕ್ಕಂಥ ಪ್ರತಿಧ್ವನಿ ಬಂತಂತೆ. ಹುಡುಗರಿಗೆಲ್ಲ ಸಮಾಧಾನವಾಯ್ತು. ಅಷ್ಟರಲ್ಲೇ ಸುತ್ತಲೂ ಹೊಗೆ ಕಾಣಿಸ್ತಾ ಇದೆ. ಭಯಂಕರವಾದ ಕಾಡ್ಗಿಚ್ಚು. ಗೋಪಾಲಕರೆಲ್ಲರೂ ಕೃಷ್ಣ ಕಾಪಾಡು ಕಾಪಾಡು ಅಂತ ಕೂಗ್ತಾ ಇದ್ರೆ ಕೃಷ್ಣ ಭಯಪಡಬೇಡಿ ಅಂತ, ನೀವೆಲ್ಲ ಕಣ್ಣು ಮುಚ್ಕೊಳ್ಳಿ ಎಂದ. ಅವರೆಲ್ಲರೂ ಕಣ್ಣು ಮುಚ್ಕೊಂಡಿದ್ದ ತಕ್ಷಣ ಕೃಷ್ಣ ಕಾಡ್ಗಿಚ್ಚನ್ನ ತನ್ನ ಅಂಗೈಗೆ ಸೆಳೆದುಕೊಂಡು ಅದನ್ನ ನೀರಿನಂತೆ ಕುಡಿದು ಬಿಟ್ಟ. ಬಾಲಕರು ಕಣ್ಣು ಬಿಟ್ಟು ನೋಡಿದ್ರೆ ಕಾಡ್ಗಿಚ್ಚೆ ಇಲ್ಲ, ಗೋವುಗಳೆಲ್ಲ ಸುತ್ತ ನಿಂತಿದೆ. ಇದು ಕೃಷ್ಣನ ಒಂದೊಂದೇ ಮಾಯೆ, ಒಂದೊಂದೇ ಚಮತ್ಕಾರ ಆಗ್ತಾ ಇದೆ. ಕೃಷ್ಣನ ಬಗ್ಗೆ ಹೇಳ್ತಾ ಇದ್ದಾರೆ. ಮುಂದೆ ಏನಾಗ್ತಾ ಇದೆ ಅಂದ್ರೆ, ವಸಂತ ಋತು ಹೋಯ್ತು, ಗ್ರೀಷ್ಮ ಋತು ಬಂತು. ಬಿರು ಬೇಸಿಗೆಯ ತಾಪ. ಕೃಷ್ಣನ ಪ್ರಭಾವದಿಂದ ಬೃಂದಾವನದಲ್ಲಿ ಗ್ರೀಷ್ಮ ಋತು ಬಂದರೂ ವಸಂತ ಋತುದಂತೆ ಮನೋಹರವಾಗಿದೆ. ಗಿಡ ಮರಬಳ್ಳಿ ಹಸಿರು ಹೂ ಹಣ್ಣು. ಕೃಷ್ಣ ಬಲರಾಮರು ಗೋಪಾಲಕರ ಜೊತೆಗೆ ದನಕರುಗಳನ್ನು ಹೊಡೆದುಕೊಂಡು ವನಕ್ಕೆ ಬಂದು ಆಟ ಆಡ್ತಾ ಇದ್ದಾರೆ. ಹೀಗೆ ಅವರೆಲ್ಲ ಆಟದಲ್ಲಿ ಮೈ ಮರ್ತಿರ್ಬೇಕಾದ್ರೆ ಪ್ರಲಂಬಾಸುರ ಅಂತಕ್ಕಂಥ ರಾಕ್ಷಸ ಮೆಲ್ಲಗೆ ಗೊಲ್ಲರ ಹುಡುಗನಂತೆ ವೇಷ ಹಾಕಿಕೊಂಡು ಮಧ್ಯದಲ್ಲಿ ಸೇರ್ಕೊಂಡ.
ನವಿಲಿನಂತಿರುವ ಅವನಿಗೆ ಕೃಷ್ಣನಲ್ಲಿ ಸಹಜವಾದ ದ್ವೇಷ. ಶ್ರೀಕೃಷ್ಣನನ್ನ ಉಪಾಯದಿಂದ ಕೊಲ್ಲಬೇಕು ಅಂತ ಅಲ್ಲಿಗೆ ಬಂದ. ಹುಡುಗರೆಲ್ಲ ಸೇರ್ಕೊಂಡು ಕುದುರೆ ಚೆಂಡಿನ ಆಟ ಆಡ್ತಾ ಇದ್ದಾರೆ. 2 ಗುಂಪು ಮಾಡ್ಕೊಂಡಿದ್ದಾರೆ. ಕೃಷ್ಣ ಬಲರಾಮರು ಒಂದೊಂದು ಗುಂಪಿನ ನಾಯಕರು. ಈ ಆಟದಲ್ಲಿ ಸೋತವರು ಗೆದ್ದವರನ್ನು ಹೊತ್ತುಕೊಂಡು ಕುದುರೆಯಂತೆ ಓಡಬೇಕು, ಪಂದ್ಯದ ನಿಯಮ. ಇದಕ್ಕೆ ಒಪ್ಕೊಂಡು ಹುಡುಗರೆಲ್ಲ ಆಲದ ಮರದ ಕೆಳಗೆ ಲಗ್ಗೆ ಹೂಡಿದ್ರು. ಕೆಲ ಹೊತ್ತು ಆಡುವಷ್ಟರಲ್ಲೇ ಕೃಷ್ಣನ ಗುಂಪು ಸೋತ್ ಹೋಯಿತು, ಬಲರಾಮನ ಗುಂಪು ಗೆಲ್ತು. ಅವನ ಕಡೆ ಸೇರ್ಕೊಂಡಿದ್ದ ಪ್ರಲಂಬ ಎದುರು ಗುಂಪಿನ ಬಲರಾಮನನ್ನ ಹೊತ್ತು ಓಡ್ಬೇಕಾಗಿತ್ತು. ಒತ್ತು ಓಡ್ತಾ ಇದ್ದಾನೆ. ಎಲ್ಲರೂ ಚಪ್ಪಾಳೆ ತಟ್ಟು ಅನುಸರಿಸ್ತಾ ಇದ್ದಾರೆ. ಆದರೆ ಅವನು ಗೊತ್ತಾದ ನೆಲೆಯಲ್ಲಿ ನಿಲ್ಲದೆ ಇನ್ನು ಮುಂದಕ್ಕೆ ವೇಗವಾಗಿ ಓಡಿ ದೂರ ಹೊರಟೋಗ್ಬಿಟ್ಟ. ಎಲ್ಲರಿಗೂ ಭಯವಾಯ್ತು. ರಾಕ್ಷಸ ಭಯಂಕರ ರೂಪವನ್ನ ತಳೆದು ಆಕಾಶಕ್ಕೆ ಹಾರ್ದ. ಬಲರಾಮ ಕೋಪದಿಂದ ತನ್ನ ಶಕ್ತಿಯನ್ನೆಲ್ಲ ಒಟ್ಟಾಗಿಸಿ ಆ ರಾಕ್ಷಸನ ತಲೆಯ ಮೇಲೆ ಪ್ರಬಲವಾಗಿ ಗುದ್ದಂತೆ ಪ್ರಲಂಬಾಸುರ ತಲೆ 2 ಹೋಳಾಗೋಯ್ತು. ರಾಕ್ಷಸನ ದೇಹ ನೆಲಕ್ಕೆ ಬಿತ್ತು. ಗೆಳೆಯರೆಲ್ಲ ಓಡಿ ಬಂದು ಸತ್ತ ರಾಕ್ಷಸನನ್ನ, ಸುಕ್ಷೇಮದಿಂದ ಬಂದ ಬಲರಾಮನ್ನ ಕಂಡು ಜೈ ಬಲರಾಮ, ಭಲೇ ಭಲೇ ಬಲರಾಮ ಅಂತ ಅಲಂಗಿಸಿದ್ರು. ಮುಂದೆ ಋತುಗಳ ವರ್ಣನೆಯನ್ನ ಮಾಡ್ತಾರೆ. ವರ್ಷ ಋತು ಅಂದ್ರೆ ಒಂದು ಮಳೆಗಾಲ, ಮೇಘಚಲನೆ, ಆಕಾಶದಲ್ಲಿ ಕಾಮನ ಬಿಲ್ಲು, ಮಿಂಚು, ಗುಡುಗು, ಸಿಡುಗಳದ್ದೇ ಅಬ್ಬರ. ಸುರಿಯುವ ಮಳೆಯ ನೀರಿಗೆ ಜಲಚರಗಳಿಗೆ ಸಂಭ್ರಮವೋ ಸಂಭ್ರಮ. ಸಸ್ಯಗಳು ಸುಲಲಿತವಾಗಿ ಅಂಕುರಿಸ್ತಾ ಇದೆ. ಸುರಿತಾ ಇರ್ತಕ್ಕಂಥ ಜಲಧಾರೆಗೆ ಬೆಟ್ಟ ಗುಡ್ಡಗಳು ಅಭಿಷೇಕವಾದಂತೆ ಸೊಗಸಾಗಿ ಕಾಣಿಸ್ತಾ ಇದೆ. ತೊರೆಗಳು, ಝರಿಗಳು ಹಳ್ಳ ಹೊಳೆಗಳಾಗಿ ರಭಸದಿಂದ ಹರಿತಾ ಇದ್ದಾವೆ. ಮಿಂಚಿನ ಗೊಂಚಲುಗಳು, ಗಟ್ಟಿ ಗುಡುಗುಗಳು, ಕುಂಭದ್ರೋಣ ಮಳೆ. ಕಾಡೆಲ್ಲ ಕೇದಿಗೆ, ಸಂಪಿಗೆ, ಮಲ್ಲಿಗೆ ಸುವಾಸನೆಗಳಿಂದ ಪರಿಮಳಿಸ್ತಾ ಇದ್ದಾವೆ. ಹಸಿರು ಹುಲ್ಲಿನ ಮೇವಿನಿಂದ ಗೋವುಗಳು ಕ್ಷೀರ ಸಂಪನ್ನವಾಗಿದೆ. ಇಂತಹ ಮಳೆಗಾಲದ ವರ್ಷ ಋತುವಿನಲ್ಲಿ ಕೃಷ್ಣ ಬಲರಾಮ ಗೋಪಾಲಕರ ಜೊತೆ ಹಸುವನ್ನ ಮೇಯಿಸ್ಲಿಕ್ಕೆ ಕಾಡಂಚಿನಲ್ಲಿ ಓಡಾಡ್ತಾ ಇದ್ದಾನೆ. ಲಕ್ಷ್ಮಿಯನ್ನ ಕೃಷ್ಣ ಪೂಜಿಸ್ತಾ ಇದ್ದಾನೆ. ವರ್ಷ ಋತು ಹೋಯ್ತು, ಶರದ್ ಋತು ಬಂತು. ಅಂದ್ರೆ ನಿರ್ಮಲವಾದ ಆಕಾಶ, ಬೆಳದಿಂಗಳು, ಗಾಳಿ. ಈಗ ಇದರಲ್ಲಿ ಏನಾಗ್ತಾ ಇದೆ? ಕೃಷ್ಣನ ವೇಣುಗಾನ ಇಷ್ಟೊಂದು ಸುಂದರವಾಗಿದೆಯಲ್ಲ ಪ್ರಕೃತಿಯಲ್ಲಿ. ಹಾಗಾಗಿ ಕೃಷ್ಣನ ವೇಣುಗಾನವನ್ನ ಕೇಳಿದ್ರೆ ಹೇಗಿರುತ್ತೆ? ಕಾಡಾನೆಗಳು ಗಿಡಗಳ ಕೊಂಬೆ, ಎಲೆ, ಹಣ್ಣುಗಳನ್ನು ಯಥೇಚ್ಛವಾಗಿ ತಿಂದು ಹೊಳೆಯ ದಂಡೆಗಳಲ್ಲಿ ತೊನೆಯುತ್ತಾ ನಲಿತಾ ಇದ್ರೆ, ಕುಂದ ಪದ್ಮ, ತಾವರೆಗಳು ನಲಿದು ನರ್ತಿಸ್ತಕ್ಕಂಥ ನವಿಲುಗಳು, ರಾರಾಜಿಸುವ ರಾಜಹಂಸಗಳು, ನಿರ್ಮಲವಾಗಿ ಹರಿತಕ್ಕಂಥ ನದಿ ಜರಿ ತೊರೆಗಳು, ಶರತ್ಕಾಲದಲ್ಲಿ ರಾಜರ ಜೈತ್ರ ಯಾತ್ರೆಗಳು, ಅಶ್ವ ಗಜ ರಥಗಳಿಗೆ ಆರತಿ, ಲಕ್ಷ್ಮೀ ಪೂಜೆ, ದೇವಾಲಯಗಳಲ್ಲಿ ಉತ್ಸವ, ಜನಗಳ ಸಾಗರ, ಎಲ್ಲರೂ ಸಂತೋಷವಾಗಿದ್ದಾರೆ. ಇಂತಹ ಸಹಜ ಸುಂದರ ಶರತ್ಕಾಲದಲ್ಲಿ ಕೃಷ್ಣ ಬೃಂದಾವನದಲ್ಲಿ ತನ್ನ ಗೆಳೆಯರ ಗುಂಪಿನೊಂದಿಗೆ ದನ ಕರುಗಳೊಡನೆ ವನ ಪ್ರವೇಶಿಸ್ತ. ಬಹಳ ಸುಂದರವಾಗಿದೆ. ಮರದ ಕೆಳಗೆ ಕೂತ, ನಿಧಾನವಾಗಿ ಸೊಂಟದಿಂದ ಕೊಳಲನ್ನ ಹೊರತೆಗೆದ. ಸೊಂಟದಿಂದ ಕೊಳಲು ತುಟಿಯ ತನಕ ಬಂತು. ಈಗ ಕೊಳಲ ಊದುವ ಕೃಷ್ಣನ ಸೊಬಗು ಸುಂದರಾತಿ ಸುಂದರವಾಗಿದೆ. ಗಂಧರ್ವ ಗಾಯನದ ನಿನಾದ ಕೇಳಿಸ್ತಾ ಇದೆ. ನವಿಲುಗರಿ, ವೈಜಯಂತಿ ಮಾರೆಗಳಿಂದ ಭೂಷಿತನಾಗಿದ್ದ ಕೃಷ್ಣ ಕೊಳಲನ್ನ ನುಡಿಸಿದೊಡನೆಯೇ ಗೋಪಿಯರು ಪುಳಕಿತರಾದ್ರು. ವನರಾಜಿಯ ಸಿರಿನೋಟದಿಂದ ಮತ್ತಷ್ಟು ಆನಂದ ತುಂದಿಲನಾದ. ಅವನ ವೇಣುಗಾನದ ತುಂಬುಹೊಳೆ ಗೋಪಿಯರ ಮನೆ ಮನೆಗಳಲ್ಲಿ ಹರಡ್ತಾ ಇದೆ. ಗೋಪಿಯರೆಲ್ಲ ಈಚೆ ಬಂದು ಗುಂಪು ಗುಂಪಾಗಿ ತಮ್ಮ ತಮ್ಮಲ್ಲೇ ಸರಸ ಸಂಭಾಷಣೆಯಲ್ಲಿ ತೊಡಗ್ತಾ ಇದ್ದಾರೆ. ಗೋಪಿ, ಬಂಗಾರ ವರ್ಣದ ರೇಷ್ಮೆ ತೊಟ್ಟಿರುವ ಕೃಷ್ಣ ಕಿವಿಯಲ್ಲಿ ತಾವರೆ ಮುಡಿದಿದ್ದಾನ್ ಕಣೆ. ತುರುಬಿನಲ್ಲಿ ನವಿಲುಗರೆ ಇಟ್ಟಿದ್ದಾನೆ. ಕೊರಳಲ್ಲಿ ಸುಂದರ ಹೂಮಾಲೆ ಹಾಕೊಂಡಿದ್ದಾನೆ. ಪಿಳ್ಳಂಗೋವಿ ಊದುತ್ತಿರುವ ಆ ಚೆಲುವನನ್ನ ಈಗಲೇ ನೋಡುವ ಮನಸ್ಸಾಗಿದೆಯಲ್ಲೇ. ಸುಂದರಿ, ಬಾರೆ. ಕೊಳಲೂದುತ್ತ ಹುಬ್ಬುಗಳನ್ನ ಆಡಿಸುತ್ತಾ, ಬೆರಳಿನ ವಿನ್ಯಾಸದಲ್ಲಿ ಆಕರ್ಷಿಸ್ತಾ, ಷಡ್ಜ ಸ್ವರದಲ್ಲಿ ಬ್ರಹ್ಮ ಗಾಂಧರ್ವದ ಸಂಗೀತಾಲಾಪನೆ ಮಾಡ್ತಾ ಇದ್ದಾನೆ. ನೀನ್ ನೋಡ್ದೇನೆ ಅವನನ್ನ? ಕಂಡೆಯೇನೆ? ಗೆಳತಿ, ಈ ಕೊಳಲಿನ ಮಧು ಮಧುರ ವಾದನ ನಿನ್ನನ್ನು ನನ್ನನ್ನು
ಹುಚ್ಚಿಯನ್ನಾಗಿ ಮಾಡ್ತಾ ಇದೆ. ಇನ್ನು ಭಯ ಏಕೆ? ಏನಾದ್ರೂ ಉಪಾಯ ಮಾಡೇ ಅಲ್ಲಿಗೆ ಹೋಗೋಣ, ಆ ಕೃಷ್ಣನನ್ನ ಕಣ್ಣಾರೆ ಕಾಣೋಣ. ನಾನಂತೂ ಹೊರಟೆ, ನೀನು ಹೆದರಬೇಡ, ಸುಮ್ಮನೆ ನನ್ನೊಡನೆ ಬಾ. ಎಲ್ಲ ಗೆಳತಿಯರು ಮೆಚ್ಚುವಂತೆ, ಆ ಸುಂದರ ನಿನ್ನೊಡನೆ ಮಾತಾಡುವಂತೆ ಖಂಡಿತ ಮಾಡ್ತೇನೆ. ಬಾರೆ. ಹೀಗೆ ಒಬ್ಬರಿಗೊಬ್ಬರೂ ಧೈರ್ಯ ಉತ್ಸಾಹ ತುಂಬುತ್ತಾ ಗೋಪ ಸುಂದರಿಯರು ಕೃಷ್ಣನನ್ನ ಕಾಣ್ಲಿಕ್ಕೆ ಹುಡುಕ್ತಾ ಬರ್ತಾ ಇದ್ದಾರೆ. ಅವನನ್ನು ಕಂಡೊಡನೆಯೇ ತಮ್ಮ ಮನಸ್ಸಿನಲ್ಲಿಯೇ ಕೃಷ್ಣನನ್ನ ಎಲ್ಲರೂ ಗಟ್ಟಿಯಾಗಿ ಅಪ್ಕೊಂಡ್ರು. ಈ ಸವಿತಾ ಮತ್ತೆ ತಮ್ಮಲ್ಲೇ ಹೀಗೆ ಮಾತಾಡ್ತಾ ಇದ್ದಾರೆ. ಆಹಾ, ನೋಡೇ, ಎಷ್ಟು ಮನೋಹರವಾಗಿ ಕಾಣಿಸ್ತಾ ಇದ್ದಾನಲ್ಲೇ ಕೃಷ್ಣ. ಆ ಬಲರಾಮನನ್ನ ನೋಡೆ, ಹಸಿರು ಚಿಗುರು ಮಾವಿನ ತಳಿರು, ಕಪ್ಪು ನೈದಿಲೆ ನವಿಲಿನ ಗರಿತಾವರೆ, ಹೂಮಾಲೆ, ಬಂಗಾರದ ಬಣ್ಣದ ಉಡುಗೆಗಳಿಂದ ಶೋಭಿಸ್ತಾ ಇದ್ದಾರೆ. ಇವರನ್ನ ನೋಡಿದ ಈ ಕಣ್ಣುಗಳೇ ಧನ್ಯ ಧನ್ಯ. ಇನ್ನೂ ಕೆಲವರು ಅವನಿದ್ದೆಡೆಗೆ ಬರ್ತಾ ಇದ್ದಾರೆ. ನಮಗಿಲ್ಲದ ನಿನ್ನ ಈ ನಸುಗೆಂಪು ತುಟಿಗಳ ಸುಧಾರಸ ಹೀರುತ್ತಾ ಮಧುರವಾಗಿ ನುಡಿತಾ ಇರ್ತಕ್ಕಂತ ಈ ಕೊಳಲು, ಆಹಾ, ಎಷ್ಟು ಜನ್ಮದಲ್ಲಿ ತಪಸ್ಸು ಮಾಡಿ ಪುಣ್ಯ ಪಡೆದಿತ್ತೋ ಏನೋ. ನಿನ್ನ ಕೊಳಲೇ ಬಹಳ ಅದೃಷ್ಟಶಾಲಿ ಕೃಷ್ಣ. ನಾನಾದರೂ ಆ ಕೊಳಲಾಗಬಾರ್ದಿತ್ತೆ. ನಿನ್ನ ತುಟಿಯ ಸ್ಪರ್ಶ ಒಮ್ಮೆಯಾದರೂ ನನಗೆ ಆಗಬಾರ್ದಿತ್ತೆ. ಸುಂದರಿ, ಯಾವ ನದಿಯ ಜಲಬಿಂದುವಿನಿಂದ ಬೆಳೆದ ಈ ಬಿದಿರು ಇಂತಹ ಕೊಳಲಾಯ್ತೆ? ಆ ನದಿಯ ನೀರಾದ್ರೂ ಆಗಬಾರ್ದಿತ್ತ ನಾವು? ಈ ನಾದ, ಸುಲಲಿತ ಗಾನ, ಅದರ ಮೇಲಿಟ್ಟಿರುವ ಸುಂದರ ಕೃಷ್ಣನ ಅಸ್ತವಿನ್ಯಾಸದ ಲಾಸ್ಯವನ್ನ ನೋಡೆ, ಇದನ್ನ ನೋಡ್ಲಿಕ್ಕೂ ಕೋಟಿ ಜನ್ಮದ ಪುಣ್ಯ ಬೇಕು. ಅಲ್ಲಿ ನೋಡೆ, ಸುತ್ತಮುತ್ತಲ ಗಿಡ ಮರಬಳ್ಳಿಗಳು ಕೃಷ್ಣನ ವೇಣುನಾದ ಕೇಳ್ತಾ ಹೂಗಳ ಮಕರಂದವನ್ನ ಸೂಸ್ತಾ ಇದೆ. ಅಯ್ಯೋ, ನನಗ್ ಮೋಸ ಆಗೋಯ್ತು. ಹಿಂದಿನ ಜನ್ಮದಲ್ಲಿ ನಾನು ವ್ರತ ಮಾಡ್ತಿರ್ಬೇಕಾದ್ರೆ ಯಮುನಾ ತೀರದಲ್ಲಿ ಕೊಳಲಾಗಿ ಹುಟ್ಟಿಸು ಅಂತ ಕೇಳ್ಕೋಬೇಕಿತ್ತು ದೇವ್ರ ಹತ್ರ. ಛೇ, ನಾನಂತ ಒಂದು ಸಂಕಲ್ಪವನ್ನ ಮಾಡಿದ್ರೆ ಈ ಜನ್ಮದಲ್ಲಿ ಬಿದಿರಾಗಿ ಹುಟ್ಟಿ ಕೊಳಲಾಗಿ ಕೃಷ್ಣನ ಕೈಯಲ್ಲಿ ಇರ್ಬೋದಾಗಿತ್ತಲ್ಲ. ಹೇ ಕೊಳಲೆ, ಇವನ ತುಟಿಗಳಲ್ಲಿ ಬಂದು ನಳಿಯಲು, ಕೊಳಲಾಗಿ ಹುಟ್ಟಿ ಬರಲು ನೀನು ಯಾವ ವ್ರತವನ್ನ ಆಚರಿಸ್ದೆ ನನ್ಗೆ ಹೇಳ್ಬಾರ್ದಾ? ಏ ಕೊಳಲೆ, ನಿನ್ನ ರಹಸ್ಯವನ್ನ ನಮಗೆ ತಿಳಿಸ್ಬಾರ್ದಾ? ನಾವು ಅದೇ ವ್ರತವನ್ನ ಮಾಡಿ ಕೊಳಲಾಗಿ ಕೃಷ್ಣನ ತುಟಿಯ ಸ್ಪರ್ಶ, ಅವನ ಹಸ್ತ ವಿನ್ಯಾಸದ ಸ್ಪರ್ಶವನ್ನ ಮಾಡಿ ನಾವು ಪುಳಕಿತರಾಗ್ತೇವೆ, ಪುನೀತರಾಗ್ತೇವೆ. ಹೇ ಲಲನೆ, ಕೃಷ್ಣನನ್ನೇ ಮೋಡ ಎಂದುಕೊಂಡು, ಅವನ ಕೊಳಲಿನ ನಾದವನ್ನೇ ಗುಡುಗಿನ ಶಬ್ದ ಎಂದುಕೊಂಡು ಆ ನವಿಲುಗಳು ನೋಡು, ಗರಿಬಿಚ್ಚಿ ನರ್ತನ ಮಾಡಿ ಸಂಭ್ರಮಿಸಿ ಕುಣಿತಾ ಇದ್ದಾವೆ ಕಣೆ. ಪ್ರಮದೆ, ಅಲ್ಲಿ ನೋಡೆ, ವಿಮಾನಗಳಲ್ಲಿ ವಿಹರಿಸ್ತಾ ಇರ್ತಕ್ಕಂಥ ಅಪ್ಸರಿಯರು ಕೃಷ್ಣನ ಕೊಳಲ ನಾದಕ್ಕೆ ಪರವಶರಾಗಿ ಕಣ್ಣು ಮುಚ್ಚಿ ತಮ್ಮ ಪತಿಗಳ ಮಡಲಲ್ಲಿ ಒರಗಿ ನಿದ್ರಿಸ್ತಾ ಇದ್ದಾರಲ್ಲೇ. ಇಲ್ಲಿ ನೋಡೆ ಗೋಪಿ, ಕಾಡಿನ ಮೃಗಗಳು ಕೃಷ್ಣನ ಕೊಳಲ ಗಾನಕ್ಕೆ ಮೈಮರೆತು ಮೇಯೋದನ್ನು ಬಿಟ್ಟು ಅವನನ್ನೇ ಪರವಶವಾಗಿ ನೋಡ್ತಾ ಇದ್ದಾವಲ್ಲೇ. ಅಯ್ಯೋ, ಅದು ಬಿಡೆ, ಅಲ್ಲಿ ನೋಡು, ಗೋವುಗಳು ಕೊಳಲ ಧ್ವನಿಗೆ ಹುಲ್ಲು ತಿನ್ನೋದನ್ನ ಮರ್ತೋಗಿದೆ. ಕಣ್ಣಿಂದ ಆನಂದಾಶ್ರುವನ್ನ ಸುರಿಸ್ತಾ ಚಲನವಿಲ್ಲದ ಗೊಂಬೆಗಳಂತೆ ಅವನನ್ನೇ ನೋಡ್ತಾ ನಿಂತಿದ್ದಾವೆ. ಮರದ ಮೇಲಿರುವ ಹಕ್ಕಿ ಪಕ್ಷಿಗಳು ಅವನ ಮುರಳಿನಾದ ಕೇಳ್ತಾ ಕಣ್ಣನ್ನ ಮುಚ್ಚಿ ಅವನ ರೂಪವನ್ನ ಹೃದಯದಲ್ಲಿ ತುಂಬಿಕೊಂಡು ಅದನ್ನ ಹೊರಗಡೆ ಬಿಟ್ರೆ ಎಲ್ಲಿ ಹೋಗ್ಬಿಡುತ್ತೋ, ಕೃಷ್ಣನ ರೂಪವನ್ನ ನಾನು ಎಲ್ಲಿ ಕಳೆದುಕೊಂಡು ಬಿಡ್ತೇನೋ, ಕಣ್ಣು ಬಿಟ್ಬಿಟ್ರೆ ಮತ್ತೆ ಬೇರೆ ರೂಪ ನನಗೆ ಎಲ್ಲಿ ಬಂದ್ಬಿಡುತ್ತೋ ಅಂತ ರೆಪ್ಪೆಗಳನ್ನ ಮುಚ್ಚಿ ಋಷಿಗಳಂತೆ ತಪಸ್ಸು ಮಾಡೋ ರೀತಿ ಕೂತ್ಕೊಂಡಿದ್ದಾವಲ್ಲೇ ಹಕ್ಕಿ ಪಕ್ಷಿಗಳು. ಕೃಷ್ಣನ ಕೊಳಲನ ನಾದ ಆಲಿಸಿ ಕಾರ್ ಮೋಡಗಳೆಲ್ಲ ಒಂದು ಕಡೆ ಸೇರ್ಕೊಂಡು ಮಳೆ ಬರೋ ರೀತಿ ಆಗೋಗಿದೆಯಲ್ಲಿ ಆಕಾಶ ಎಲ್ಲ.
ತನ್ನ ಕಪ್ಪು ಬಣ್ಣ ಕಳೆದುಕೊಂಡು ತನ್ನ ಶರೀರವನ್ನೇ ಬಿಳಿಯ ಕೊಡೆಯನ್ನಾಗಿ ಮಾಡಿ ಕೃಷ್ಣನಿಗೆ ನೆರಳನ್ನ ಮಾಡ್ತಾ ಇದ್ದಾವೆ ಮೋಡಗಳು. ಅವನ ಮುರುಳಿಯ ನಾದಕ್ಕೆ ಬೆಟ್ಟ ಗುಡ್ಡಗಳು ಕರಗಿ ನೀರಾಗಿ ಹರಿತಾ ಇದ್ದಾವೆ. ಗಿಡಗಳು ಚಿಗುರ್ತಾ ಇದೆ, ಜನರೆಲ್ಲ ಪರವಶರಾಗಿದ್ದಾರೆ. ಅಯ್ಯೋ, ಇದೆಲ್ಲ ಏನು ಮಹಾ ಬಿಡೆ ಗೋಪಿ, ಇಲ್ಲಿ ನೋಡೆ, ಕೃಷ್ಣನ ಕೊಳಲ ಧ್ವನಿಗೆ ಯಮುನೆ ತನ್ನ ವೇಗವನ್ನೇ ತಗ್ಗಿಸಿಕೊಂಡು ಮೆಲ್ಲಗೆ ನಿಧಾನ ಗತಿಯಲ್ಲಿ ಹರಿತಾ ಇದ್ದಾಳೆ. ಇಲ್ಲಿನ ವೃಕ್ಷ ಗಿಡ ಬಳ್ಳಿಗಳು ರೋಮಾಂಚನವಾಗಿವೆ. ಈ ಕಾಡು, ಜಿಂಕೆ, ಹಕ್ಕಿ, ಪಕ್ಷಿ, ಗಿಡ ಮರ, ಆ ಗೊಲ್ಲ ಹುಡುಗರು ಅದೆಷ್ಟು ಪುಣ್ಯವಂತರೇ. ಸದಾ ಅವರಿಗೆ ಕೃಷ್ಣನ ಸಂಗ ಲಭಿಸಿದೆ. ನಾವು ಮನೆಯಲ್ಲೇ ಕೃಷ್ಣನ ಬಗ್ಗೆ ಆಲೋಚಿಸ್ತಾ ಅವನನ್ನ ಕಾಣುವ ಹಂಬಲದಿಂದ ಪರಿತಪಿಸ್ತಾ ಇದ್ದೇವೆ. ಇಷ್ಟು ವಸ್ತುಗಳಲ್ಲಿ ನಾವು ಯಾರಾದರೂ ಆಗಬಾರದಿತ್ತ? ಕೃಷ್ಣನನ್ನ ಸದಾ ನೋಡುವ ಭಾಗ್ಯ ನಮ್ಮದಾಗಬಾರ್ದಿತ್ತ? ಈ ರೀತಿಯಾಗಿ ಕೃಷ್ಣನ ವೇಣು ಗಾನದ ಮಾಯೆ ಎಲ್ಲರನ್ನ ಆವರಿಸಿದೆ. ಕೃಷ್ಣನ ಕೊಳಲಿನ ಮಾಧುರ್ಯವೆಂದರೆ ಸಾಮಾನ್ಯವಲ್ಲ. ಮುಂದೆ ಏನಾಗ್ತಾ ಇದೆ? ಎಲ್ಲ ಋತುಗಳು ಕಳೆದು ಹೇಮಂತ ಋತು ನಿಧಾನವಾಗಿ ಪಲ್ಲವಿಸಿತು. ಮಾರ್ಗಶಿರ ಮಾಸದಲ್ಲಿ ಗೋಪ ಕನ್ಯೆಯರು ಕಾತ್ಯಾಯಿನಿ ವ್ರತವನ್ನ ಮಾಡ್ತಾ ಇದ್ದಾರೆ. ಅರುಣ ಕಿರಣ ಸ್ಪರ್ಶದ ಜೊತೆಯಲ್ಲೇ ಎದ್ದು ಯಮುನೆಯಲ್ಲಿ ಮಿಂದು ಪವಿತ್ರರಾಗಿ ನದಿಯ ದಂಡೆಯ ಮೇಲೆ ಮರಳಿನಿಂದ ಕಾತ್ಯಾಯಿನಿಯ ಪ್ರತಿಮೆಯನ್ನ ಮಾಡಿ ಕದಂಬ ಪುಷ್ಪದ ಮಾಲೆಗಳಿಂದ ಅಲಂಕರಿಸಿದ್ರು, ಚಂದನವನ್ನ ಪೂಸಿದ್ರು, ಧೂಪ ದೀಪಗಳಿಂದ ಅರ್ಚಿಸಿದ್ರು, ಎಳೆಚಿಗುರು ನಾರಿಕೇಳ ಬಗೆ ಬಗೆಯ ಫಲಗಳನ್ನ ನೈವೇದ್ಯವನ್ನ ಸಮರ್ಪಿಸ್ತಾ ಇದ್ದಾರೆ. ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯಧೀಶ್ವರಿ ನಂದಗೋಪಸುತಂ ದೇವಿ ಪತಿ ಮೇ ಕುರುತೆ ನಮಃ ಅಂತ ಸ್ತೋತ್ರವನ್ನ ಹೇಳಿ ಬೇಡ್ಕೊಳ್ತಾ ಇದ್ದಾರೆ. ಮಾತೇ ಕಾತ್ಯಾಯಿನಿ, ನಿನಗೆ ಅನಂತ ನಮಸ್ಕಾರವನ್ಮ. ನಮ್ಮ ಮೇಲೆ ಪ್ರೀತಿ ಕರುಣೆ ತೋರಿ ನಮಗೆಲ್ಲ ಬೇಗನೆ ನಂದಗೋಪನ ಮಗನಾದ ಕೃಷ್ಣನನ್ನೇ ಪತಿಯನ್ನಾಗಿ ಅನುಗ್ರಹಿಸು ತಾಯಿ ಎನ್ನುವ ಸಂಕಲ್ಪ. ಅವರಲ್ಲಿ ಇನ್ನೇನೂ ಸಂಕಲ್ಪವಿಲ್ಲ, ಕೃಷ್ಣನನ್ನೇ ಪತಿಯನ್ನಾಗಿ ಪಡಿಬೇಕು ಅಂತ ಕಾತ್ಯಾಯಿನಿ ವ್ರತವನ್ನ ಮಾಡ್ತಾ ಇದ್ದಾರೆ. ಅಮ್ಮ, ಆ ಕಾತ್ಯಾಯಿನಿ ಹತ್ರ ಬೇಡ್ಕೊಳ್ತಾ ಇದ್ದಾರೆ ಗೋಪಿಕೆಯರು. ಅಮ್ಮ, ನಾವು ಆಣೆ ಮಾಡಿ ಹೇಳ್ತೀವಿ, ನಮಗೆಲ್ಲ ನಂದ ಗೋಪಸುತ ಕೃಷ್ಣ ಪ್ರಾಣನಾಥನಾದ ತಕ್ಷಣ ನಾವೆಲ್ಲರೂ ಕೂಡಿ ತುಪ್ಪದಿಂದ ವಸಂತವನ್ನಾಡಿ ನಿನಗೆ ಶ್ರದ್ಧಾ ಭಕ್ತಿಯಿಂದ ಜಾತ್ರೆ ಮಾಡ್ತೀವಿ ಕಣೆ ಕಾತ್ಯಾಯಿನಿ. ದಯಮಾಡಿ ಈ ವರವನ್ನ ನಮಗೆ ಕೊಟ್ಟು ಬಿಡ್ತ್ಯಾ ತಾಯಿ ಅಂತ ಬೇಡುತ್ತ ಪ್ರಸಾದವನ್ನ ಸ್ವೀಕರಿಸಿದ್ರು. ಹೀಗೆ ದಿನನಿತ್ಯವೂ ಒಬ್ಬರ ಕೈ ಒಬ್ಬರು ಹಿಡಿದು ಇನ್ನೊಬ್ಬರ ಹೆಗಲ ಮೇಲೆ ತೋಳನ್ನಿಟ್ಟು ಸಡಗರದಿಂದ ಕೃಷ್ಣ ಸ್ಮರಣೆ ಮಾಡ್ತಾ ಕೃಷ್ಣ ಕಥೆಯನ್ನ ವಿನೋದ ಮಾಡ್ತಾ ಯಮುನೆಗೆ ಸ್ನಾನಕ್ಕೆ ಏನ್ ಮಾಡ್ತಾ ಇದ್ದಾರೆ? ಎಲ್ಲರೂ ಹೋಗ್ತಾ ಇದ್ದಾರೆ. ಅಷ್ಟೇ ಭಕ್ತಿಯಿಂದ 1 ತಿಂಗಳವರೆಗೂ ಪ್ರತಿದಿನ ಕಾತ್ಯಾಯಿನಿ ವ್ರತವನ್ನ ಆಚರಿಸಿದ್ರು. ಅದೊಂದು ದಿನ ಗೋಪಕನ್ಯರು ನಸುಕಿನಲ್ಲೇ ಎದ್ರು, ಯಮುನಾ ತೀರಕ್ಕೆ ಬಂದ್ರು. ಮಾಧವನ ಮಧುರ ಗೀತೆಗಳನ್ನ ಹೇಳ್ತಾ ಆಡ್ತಾ ನಿಧಾನವಾಗಿ ಅತ್ತಿತ್ತ ನೋಡಿದ್ರು. ಯಾರೂ ಇಲ್ಲ ಅಂತ ಖಚಿತಪಡಿಸ್ಕೊಂಡ್ರು. ತಮ್ಮ ತಮ್ಮ ಉಡುಪುಗಳನ್ನ ಯಾವ ಸಂಕೋಚ ಇಲ್ಲದೆ ಕಳಚಿ ನದಿಯ ದಡದಲ್ಲಿಟ್ರು. ಮುಗ್ಧ ಹೆಣ್ಣು ಮಕ್ಕಳು ನಿಷ್ಕಲ್ಮಶ ಮನಸ್ಸಿನಿಂದ ಸ್ನಾನಕ್ಕಾಗಿ ನದಿಯ ನೀರೊಳಗೆ ಇಳಿದ್ರು. ಜಲವಿಹಾರದ ಜಲಕ್ರೀಡೆಯಲ್ಲಿ ನೀರಾಟ, ಹಾರಾಟ, ತೂರಾಟಗಳ ಸಂಭ್ರಮದಲ್ಲಿ ಲನನೆಯರು ಮುಳುಗಿ ಹೋಗಿದ್ರೆ ಈ ವಿಷಯವನ್ನ ಅರಿತ ಕೃಷ್ಣ ತನ್ನ ಗೆಳೆಯರಾದ ಗೋಪಾಲಕರ ಜೊತೆಗೆ ಅಲ್ಲಿಗೆ ಬಂದ. ಗೆಳೆಯರಿಗೆಲ್ಲ ಬಗ್ಗಿ ಇಲ್ಲಿಂದ ಕದಲಬೇಡಿ ಅಂತ ಸೂಚನೆಯನ್ನ ನೀಡಿದ. ತಾನು ಪಾದಗಳನ್ನೆತ್ತಿ ನಿಶ್ಶಬ್ದವಾಗಿ ಹೆಜ್ಜೆಯನ್ನ ಇಡುತ್ತಾ ಮೌನದಿಂದ ಕಲ್ಲು ಬಂಡೆ ಪದಗಳ ಹಿಂದೆ ಅವಿತಿಟ್ಟುಕೊಂಡು ಬಗ್ಗಿ ಬಗ್ಗಿ ಅವರೆಲ್ಲ ತಮ್ಮ ಉಡುಪುಗಳನ್ನಿಟ್ಟಿದ್ದ ಜಾಗಕ್ಕೆ ಸದ್ದಿಲ್ಲದೆ ಬಂದ. ಅವರೆಲ್ಲರ ವಸ್ತ್ರಗಳನ್ನ ಕದ್ದ ಕೃಷ್ಣ ಹತ್ತಿರವಿದ್ದ ಕದಂಬ ವೃಕ್ಷವನ್ನ ಹತ್ತಿ ಕೂತ್ಕೊಂಡ. ಅವನ ಸ್ಪರ್ಶವಾದ ಕೂಡಲೇ ಜನ್ಮ ಜನ್ಮದ ತನ್ನ ತಾಪ ಸಂತಾಪ ಪರಿತಾಪ ತಾಪತ್ರೆಗಳನ್ನ ಆ ಕದಂಬ ವೃಕ್ಷ ಕಳ್ಕೊಂಡ್ಬಿಡ್ತಂತೆ. ಈಗ ಕೃಷ್ಣ
ತಮ್ಮ ವಸ್ತ್ರಗಳನ್ನ ಕದ್ದಿದ್ದು ಕಂಡ ಗೋಪಕನ್ಯರು, ಕೃಷ್ಣ ಬೇಡವೋ, ನಮ್ಮ ವಸ್ತ್ರಗಳನ್ನ ಮುಟ್ಟಬೇಡ, ನಮ್ಮ ಮಾನಾಪಹರಣ ಮಾಡಬೇಡವೋ, ಈ ತುಂಟತನ ನಿನಗೆ ಸರಿಯೇನೋ, ತನ್ನವರು ಬೇರೆಯವರು ಎಂಬ ಸಾಮಾನ್ಯ ವಿವೇಕವಾದರೂ ಬೇಡವೇನೋ ನಿನಗೆ? ಆಗಲೇ ನಮ್ಮ ಹೃದಯಗಳನ್ನ ಕದ್ದು ಬಿಟ್ಟಿದ್ದೀಯಾ, ಈಗ ನಮ್ಮ ವಸ್ತ್ರಗಳನ್ನ ಕದ್ದು ಬಿಟ್ಟಿದ್ದೀಯಾ? ನೀನು ಅತೀ ತುಂಟ, ನಿನ್ನ ತುಂಟತನ ಹೆಚ್ಚಾಗೋಯ್ತು. ಕೃಷ್ಣ, ನಾವು ಅಬಲೆಯರಪ್ಪ, ನೀನು ದೊಡ್ಡ ಸರದಾರನಂತೆ ವರ್ತಿಸ್ಬೇಡ. ನೀನೇನಾದ್ರೂ ವಸ್ತ್ರಗಳನ್ನ ಕೊಡದಿದ್ರೆ ನಿಮ್ಮ ತಂದೆಯಾದ ನಂದಗೋಪನಿಗೆ ಸುದ್ದಿ ಮುಟ್ಟಿಸ್ತೇವೆ, ಕೊಟ್ಬಿಡೋ ಕೃಷ್ಣ ಅಂತ ಎಲ್ಲರೂ ಬೇಡ್ಕೊಂಡ್ರು. ಆಗ ಕೃಷ್ಣ ಹೇಳ್ದ, ಬನ್ನಿ, ಈಗಲೇ ಬನ್ನಿ, ಬಂದು ನಿಮ್ಮ ನಿಮ್ಮ ಉಡುಪುಗಳನ್ನ ತೆಗೆದುಕೊಂಡು ಹೋಗಿ. ನನಗೇಕೆ ಬೇಕು ನಿಮ್ಮ ಬಟ್ಟೆ? ಬನ್ನಿ, ಬಂದವರಿಗೆ ಕೊಟ್ಟು ಬಿಡ್ತೇನೆ ಬಟ್ಟೆ. ಬೇಕಿದ್ದರೆ ಒಬ್ಬೊಬ್ಬರಾಗಿ ಬನ್ನಿ, ಇಲ್ಲ ಎಲ್ಲರೂ ಒಟ್ಟಿಗೆ ಬಂದರೂ ಸರಿಯೇ. ಈ ನುಡಿಗಳನ್ನ ಕೇಳಿದ ಗೋಪಕನ್ಯರು ಪರಸ್ಪರ ಮುಖಗಳನ್ನ ನೋಡ್ಕೊಂಡು ನಗ್ತಾ ಇದ್ದಾರೆ. ಯಾರೂ ನೀರಿನಿಂದ ಮೇಲೇಳುವ ಧೈರ್ಯ ಮಾಡ್ತಾ ಇಲ್ಲ. ಕೃಷ್ಣ, ಹೆಣ್ಣು ಮಕ್ಕಳು ಸ್ನಾನ ಮಾಡುವಲ್ಲಿಗೆ ಗಂಡಸರು ಯಾರಾದರೂ ಬರುವುದುಂಟೆ? ಬಂದರೂ ಈ ಕಿತಾಪತಿ ಮಾಡುವುದುಂಟೆ? ಇದು ನಿನಗೆ ಸರಿಯೇ? ಇದೊಂದು ಸಲ ಬಟ್ಟೆ ಕೊಟ್ಟು ಬಿಡು ಕೃಷ್ಣ. ಇನ್ನು ಮುಂದೆ ನಿನ್ನ ದಾಸ್ಯ ಮಾಡಿಕೊಂಡು ಸದಾ ನಿನ್ ಜೊತೆ ಇರ್ತೀವಿ. ನಮ್ಮ ಬಟ್ಟೆಗಳನ್ನು ಕೊಡೋ ಬಂಗಾರ. ನೀನ್ ಎಲ್ಲ ಕರೆದ್ರೂ ಬರ್ತೀವಿ ನಿನ್ ಜೊತೆ, ಏನ್ ಕೇಳಿದ್ರೂ ಕೊಡ್ತೀವಿ, ಎಲ್ಲಿ ಹೋಗ್ಬೇಕು ಅಂದ್ರೂ ಹೋಗ್ತೀವಿ. ದಯಮಾಡಿ ಬಟ್ಟೆ ಕೊಡೋ, ತುಂಬಾ ಚಳಿ ಆಗ್ತಾ ಇದೆ, ತಡ್ಕೊಳಕ್ ಆಗ್ತಾ ಇಲ್ಲ, ಕೊಡೋ ಬಟ್ಟೆ. ನೀನ್ ಕೊಡದಿದ್ರೆ ರಾಜನಿಗೆ ಹೇಳ್ತೀವಿ. ಕೃಷ್ಣ ಹೇಳ್ದ, ನನಗ್ಯಾಕೆ ಬೇಕು ನಿಮ್ಮ ಬಟ್ಟೆ? ಈಗಲೇ ಬನ್ನಿ, ಆದರೆ ನೀವಾಗಿಯೇ ಬಂದು ತೆಗೆದುಕೊಳ್ಳಬೇಕು. ಯಾವ ಸುಂದರ ಯುವಕ ನಿಮ್ಮ ಪತಿಯಾಗಬೇಕೆಂದು ಈ ವ್ರತ ಮಾಡ್ತಾ ಇದ್ದೀರಾ? ನಿಜ ಹೇಳಿ, ಸುಳ್ಳು ಹೇಳಿದ್ರೆ ನಿಮ್ಮೇಲಾಣೆ. ಯಾರನ್ನ ನೋಡಿ ಪರವಶರಾಗಿದ್ದೀರಾ? ನಿಮ್ಮ ಪ್ರೀತಿ ಅಭಿಮಾನ ಬಲವನ್ನ ಸೂರೆಗೊಂಡ ಆ ಭೂಪ ಯಾರು? ನಾನು ನಿಮಗೆ ಹೊರ್ಗನಾಗ್ಬಿಟ್ನಾ? ನನಗೆ ಹೇಳಬಾರ್ದಾದ್ ಯಾರು ನಿಮ್ ಮನ್ಸಲ್ಲಿ ಇರೋನು ಅಂತ? ಹೋಗ್ಲಿ ಬಿಡಿ, ಅದೆಲ್ಲ ಈಗ ಯಾಕೆ. ಬನ್ನಿ, ನಿಮ್ ಬಟ್ಟೆನ್ ತೆಗೆದುಕೊಳ್ಳಿ. ಬೇರೆ ದಾರಿ ಇಲ್ಲದೆ ಆ ಕನ್ಯೆಯರು ತಮ್ಮ ಎರಡೂ ಕೈಗಳಿಂದ ಮರೆ ಮಾಡಿಕೊಂಡು ನದಿಯಿಂದ ಮೇಲೆದ್ದು ಅವನೆಡೆಗೆ ಬಂದ್ರಂತೆ. ಶೃಂಗಾರವತಿಯರೇ, ನೀವೆಲ್ಲ ಕಾತ್ಯಾಯಿ ವ್ರತನಿಷ್ಠರಾಗಿದ್ದೀರಾ, ಶ್ರದ್ಧೆ ಭಕ್ತಿಯಿಂದ ವ್ರತ ಮಾಡ್ತಾ ಇದ್ದೀರಾ. ಹಾಗಾಗಿ ವಸ್ತ್ರಹೀನರಾಗಿ ನದಿಯಲ್ಲಿ ಸ್ನಾನ ಮಾಡಬಾರ್ದು. ಅದು ಕಾತ್ಯಾಯಿನಿ ವ್ರತದ ನಿಯಮ ಬಾಹಿರ. ಕಾತ್ಯಾಯಿನಿ ದೇವಿಗೆ ಮಾಡುವ ಅಪಚಾರ, ಜಲದೇವತೆಗಳಿಗೆ ಮಾಡುವ ಅವಮಾನ. ಈ ಪಾಪವನ್ನ ನೀವು ಪರಿಹರಿಸ್ಕೋಬೇಕಾಗಿದ್ರೆ ನಿಮ್ಮ ಎರಡೂ ಕೈ ಮೇಲೆತ್ತಿ ಕೈ ಮುಗಿಯುತ್ತಾ ಬಂದು ಬಟ್ಟೆಗಳನ್ನ ಸ್ವೀಕರಿಸಿ. ಈಗ ಹೆಣ್ಣು ಮಕ್ಕಳು ವ್ರತಾನುಷ್ಠಾನ ಮಾಡಬೇಕಾದ್ರೆ ಯಾರನ್ನು ಸ್ಮರಿಸಿದ ಮಾತ್ರಕ್ಕೆ ವ್ರತಭಂಗಗಳು ನಿವಾರಣೆಯಾಗುತ್ತೋ ಅಂತಹ ಕರುಣಾ ಸಾಗರನನ್ನ ಒಮ್ಮೆ ನೋಡಿದ್ರು. ನಿಷ್ಕಲ ಮನಸ್ಕರಾದರು, ದೇಹಾಭಿಮಾನವನ್ನ ಬಿಟ್ರು, ತಮ್ಮ ಎರಡೂ ಕೈಗಳನ್ನ ಹಣೆಯ ಮೇಲೆ ಜೋಡಿಸಿದ್ರು. ಅಂತರಂಗದಲ್ಲಿ ಆಸೆಯಿಂದ ಉಪಾಸನೆ ಮಾಡ್ತಿದ್ದಂತಹ ಕೃಷ್ಣನಿಗೆ ಭಕ್ತಿಯಿಂದ ತಲೆಬಾಗಿ ನಮಿಸಿದ್ರಂತೆ. ಕೃಷ್ಣ ಸುಪ್ರಸನ್ನನಾದ, ಅವರವರ ಬಟ್ಟೆಯನ್ನ ಅವರವರಿಗೆ ಹಿಂದಿರುಗಿಸಿಕೊಟ್ಟ. ಕೃಷ್ಣ ಅವರ ಬಟ್ಟೆ ಕದ್ದ, ಲಜ್ಜಾಹೀನರನ್ನಾಗಿ ಮಾಡಿದ, ನಾಚಿ ನೀರಾಗುವಂತೆ ಮಾಡ್ದ, ನಿರೀಕ್ಷೆಗೂ ಮೀರಿ ಅವರಿಗೆ ಆಟವನ್ನ ಆಡಿಸ್ತ. ಇಷ್ಟೆಲ್ಲ ಆದ್ರೂ ಆ ಕನ್ಯೆಯರು ಕೃಷ್ಣನಲ್ಲಿ ದೋಷ ದೃಷ್ಟಿಯನ್ನ ಹೊಂದೇ ಇಲ್ಲ. ತಮ್ಮ ತಮ್ಮ ವಸ್ತ್ರಗಳನ್ನ ಧರಿಸಿ ಅವರು ಅವನನ್ನೇ ನೋಡ್ತಾ ಇದ್ದಾರೆ. ಅವರೆಲ್ಲರ ಹೃದಯದ ಮಾತನ್ನ ಅರಿತ ಕೃಷ್ಣ ಹೇಳ್ತಾ ಇದ್ದಾರೆ, ಸುಲಕ್ಷಣ ನಾರಿಯರೇ, ನೀವು ಹೇಳದಿದ್ದರೂ ನಿಮ್ಮ ಸಂಕಲ್ಪ ನನಗೆ ಅರ್ಥ ಆಗಿದೆ. ನಿಮ್ಮ ವ್ರತ ಸಫಲವಾಗುತ್ತೆ. ಈ ವ್ರತ ಪೂರೈಸಿದ ಮೇಲೆ ಮುಂದಿನ ರಾತ್ರಿಗಳಲ್ಲಿ ನಿಮ್ಮ ಆಶಯ ಸಿದ್ಧಿಸುತ್ತೆ. ಈಗ ಹೋಗಿ ಬನ್ನಿ, ಶುಭವಾಗಲಿ ಅಂತ ಹೇಳಿ ಕಳಿಸಿದ್ರೆ, ಕೃಷ್ಣನ ಬಾಯಲ್ಲಿ ಆ ಮಾತನ್ನ ಕೇಳಿ ಗೋಪಕನ್ಯರು ಸಂಭ್ರಮಿಸ್ತಾ ತಮ್ಮ ತಮ್ಮ ಮನೆಗಳಿಗೆ ತೆರಳಿದ್ರು. ಈ ರೀತಿಯಾಗಿ ಕೃಷ್ಣನ ಆ ವಿನೋದತೆ ಅಲ್ಲಿ ನಡೀತು. ಒಂದು ದಿನ ಕೃಷ್ಣ ಬಲರಾಮರು ಶ್ರೀಧಾಮ, ದೇವಪ್ರಸ್ಥ, ವಿಶಾಲ ಎಲ್ಲರೂ ಹಸುಗಳನ್ನ ಮೇಯಿಸ್ತಾ ಯಮುನಾ ತೀರಕ್ಕೆ ಬಂದ್ರೆ ಮಧ್ಯಾಹ್ನದ ಸುಡು ಬಿಸಿಲು ಹೆಚ್ಚಾಯ್ತು. ಹಸಿವೆ ಬಾಯಾರಿಕೆಗಳು ಹೆಚ್ಚಿ ಗೋಪಾಲಕರೆಲ್ಲರೂ ಕೃಷ್ಣ ಬಲರಾಮರಿಗೆ, ಏನಾದ್ರೂ ಕೊಡಿ ಅಂತ ಬಂದು ಕೇಳಿದ್ರು.
ಆ ದಿನ ಬಲರಾಮ ಕೃಷ್ಣ ಬುತ್ತಿಯೇ ತಂದಿರಲಿಲ್ಲ. ಆಗ ಸ್ವಲ್ಪ ದೂರದಲ್ಲಿ ಕಾಣ್ತಾ ಇರ್ತಕ್ಕಂಥ ಹೊಗೆಯನ್ನ ತೋರಿಸಿದ್ರು, ಅದು ಹೋಮಧೂಮ. ಅಲ್ಲಿ ಅನೇಕ ಯಾಜ್ಞಿಕರು, ಬ್ರಹ್ಮವಾದಿಗಳು, ಅಂಗೀರಸರು ಸತ್ರ ಯಾಗವನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಹೋಗಿ ಕೃಷ್ಣರಾಮ ಹಸಿವನ್ನ ನೀಗಿಸ್ಕೋಬೇಕು, ಹಾಗಾಗಿ ಅಲ್ಲಿ ಏನಾದ್ರೂ ತಿನ್ಲಿಕ್ಕೆ ಇಸ್ಕೊಂಡ್ಬರ್ಬೇಕು, ಅಲ್ಲಿ ಹೋಗಿ ದಯಮಾಡಿ ಕೊಡಿ ಅಂತ ಪ್ರಾರ್ಥಿಸೋಣ, ಅನ್ನ ಆಹಾರ ನೀಡ್ತಾರೆ ಅಂತ ಕೃಷ್ಣ ಏನ್ ಮಾಡ್ತಾ ಇದ್ದಾನೆ, ಅವ್ರನ್ನೆಲ್ಲ ಅಲ್ಲಿ ಕಳಿಸ್ತಾ ಹೋಗಿ ಅಲ್ಲಿ ಅಂತ. ಆ ಗೋಪಾಲಕರೆಲ್ಲ ಯಾಗದ ಸ್ಥಳಕ್ಕೆ ಬಂದು ನಮಸ್ಕಾರ ಮಾಡಿದ್ರು. ಇಲ್ಲೇ ಸಮೀಪದಲ್ಲಿ ಕೃಷ್ಣ ಬಲರಾಮರು ಹಸುಗಳನ್ನು ಮೇಯಿಸ್ತಾ ದಣಿದಿದ್ದಾರೆ, ಅವರಿಗೆ ತುಂಬಾ ಹಸಿವಾಗಿದ್ಯಂತೆ, ದಯಮಾಡಿ ಏನನ್ನಾದರೂ ಆಹಾರವನ್ನ ಕೊಡಿ ಅಂತ ಕೇಳಿದ್ರು. ಆ ಬಾಲಕರು ವಿನಮ್ರವಾಗಿ ಕೇಳ್ತಾ ಇದ್ರು ಕೂಡ ಕೇಳಿಸಿಕೊಳ್ಳದಂತೆ ಯಾಜ್ಞಿಕರು ಮಂತ್ರಗಳಲ್ಲೇ ಮಗ್ನರಾಗಿದ್ದಾರೆ. ಯಾಗಗಳು, ವೇದಾಂಗ ಮಂತ್ರಗಳು, ತಂತ್ರಗಳು, ದೇಶ ಕಾಲ ದ್ರವ್ಯ, ಋತ್ವಿಜರು, ಅಗ್ನಿ ದೇವತೆಗಳು, ಯಜಮಾನ, ಯಜ್ಞ, ಧರ್ಮ, ಅವಿಸು, ಪೂರ್ಣಾಹುತಿ ಎಲ್ಲದರಲ್ಲೂ ಅಂತರ್ಮಯ್ಯ ಆಗಿರ್ತಕ್ಕಂಥ ಕೃಷ್ಣ ಅನ್ನೋದನ್ನ ಅವರು ಅರಿವಿಗೆ ಬರಲಿಲ್ಲ. ಯಾರೋ ಅವನು ಕೃಷ್ಣ, ಅವನೊಬ್ಬ ಗೊಲ್ಲ ಬಾಲಕ ಅಂತ ಛೇಡಿಸಿದ್ರು ಋತ್ವಿಜರು. ಒಬ್ಬ ಇನ್ನು ನೈವೇದ್ಯ ಆಗಿಲ್ಲ, ಪೂರ್ಣಾಹುತಿ ಆಗಿಲ್ಲ, ಪೂಜೆ ಪೂರ್ಣ ಆಗಿಲ್ಲ, ವೈಶ್ಯದೇವ ಬಲಿಹರಣ ಏನೂ ಆಗಿಲ್ಲ, ನಿಮ್ಮನ್ನು ಬಿಟ್ಟವ್ರು ಯಾರೋ, ದೊಡ್ಡ ಮನುಷ್ಯರ ನೀವು, ಹೊರಡೆ ಇಲ್ಲಿಂದ ಅಂತ ಗದರಿ ಹೇಳಿ ಕಳಿಸ್ಬಿಟ್ರು. ಆ ಬಿಸಿಲಿನಲ್ಲಿ ಕಾಲನ್ನೆಳೆದುಕೊಂಡು ಬಂದ ಗೋಪಾಲಕರು ನಿರಾಶೆಯಿಂದ ನಡೆದ ವಿಚಾರವನ್ನ ಕೃಷ್ಣನಿಗೆ ಬಂದು ತಿಳಿಸಿದ್ರು. ಆಗ ಕೃಷ್ಣ ಹೇಳ್ತಾ ಇದ್ದಾನೆ, ನೀವು ಹೋಗಿದ್ದು ಮಾಡಿದ್ದು ಎಲ್ಲಾ ಸರಿ, ಆದ್ರೆ ಒಂದ್ ತಪ್ಪಾಗಿದೆ. ನೀವು ಯಜ್ಞಶಾಲೆಯ ಮುಂಭಾಗದಲ್ಲಿ ಹೋಗಿ ಆ ವಿಪ್ರರನ್ನ ಕೇಳ್ಕೊಂಡ್ರಿ. ನೀವು ಹೋಗಬೇಕಾಗಿದ್ದು ಯಜ್ಞಶಾಲೆಯ ಹಿಂಭಾಗಕ್ಕೆ, ಯಾಕಂದ್ರೆ ಅಲ್ಲಿ ವಿಪ್ರ ಪತ್ನಿಯರು ನೈವೇದ್ಯಕ್ಕಾಗಿ ಅಡಿಗೆ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಹೋಗಿ ಕೃಷ್ಣನ ತುಂಬಾ ಹಸಿವು, ದಯಮಾಡಿ ಏನಾದ್ರೂ ಕೊಡಿ ಅಂತ ಕೇಳಿ ಅವರು ಕೊಟ್ಟೆ ಕೊಡ್ತಾರೆ, ಹೋಗಿ ಈ ಬಾರಿ ಅಂತ ಮತ್ತೆ ಕಳಿಸ್ದ ಕೃಷ್ಣ. ಈಗ ಅವರೆಲ್ಲ ಯಜ್ಞಶಾಲೆಯ ಹಿಂಬಾಲಕ್ಕೆ ಬಂದ್ರು. ಅಲ್ಲಿ ಅಡಿಗೆ ಮಾಡ್ತಾ ಇದ್ರು. ವಿಪ್ರ ಪತ್ನಿಯರನ್ನ ನೋಡಿದ್ರು. ಹುಡುಗರನ್ನ ನೋಡಿ ಅವರೆಲ್ಲ ಇತ್ತ ತಿರುಗಿ ತಕ್ಷಣ, ಕೃಷ್ಣ, ನಮ್ಮ ಕೃಷ್ಣನಿಗೆ ತುಂಬಾ ಹಸಿವೆಯಂತೆ, ಏನಾದರೂ ಕೊಡಿ ಅಂತಕ್ಕಂಥ ಶಬ್ದ ಕೇಳಿಸ್ಕೊಂಡ್ರು. ಅಷ್ಟೇ, ಎಲ್ಲಿದ್ದಾನೆ ಕೃಷ್ಣ, ಏನು ಬೇಕಂತೆ ಅವನಿಗೆ ಅಂತ ಕೇಳಿದ್ರು. ಆಗ ಬಾಲಕರು ಆ ಹೆಂಗಳೆಯರನ್ನ ನೋಡಿ ತಕ್ಷಣ ಸಂಭ್ರಮಿಸಿದ್ರು. ಹೃದಯಗಳು ಆನಂದದಿಂದ ಮಿಡಿತು. ತಕ್ಷಣವೇ ಅಲ್ಲಿದ್ದ ನಾನಾ ಕುಂಭಗಳಲ್ಲಿದ್ದ ಭಕ್ಷ್ಯ ಭೋಜ್ಯ ಲೇಹ್ಯ ಚೋಷ್ಟ ಪಾನೀಯಗಳನ್ನ, ಪಕ್ವಾನಗಳನ್ನ ತುಂಬಿಕೊಂಡ್ರು. ಅವನ್ನೆಲ್ಲ ತಲೆಯ ಮೇಲಿಟ್ಟುಕೊಂಡು ಕೃಷ್ಣ ದರ್ಶನದ ತವಕದಲ್ಲಿ ದೇಹವನ್ನ ತೊನೆಯುತ್ತಾ ಕೃಷ್ಣ ನಾಮಸ್ಮರಣೆಯನ್ನ ಮಾಡ್ತಾ ಸಮುದ್ರ ಸೇರುವ ನದಿಗಳಂತೆ ಹುಡುಗರ ಜೊತೆ ಎಲ್ಲ ವಿಪ್ರ ಪತ್ನಿಯರು ಬರ್ತಾ ಇದ್ದಾರೆ. ಪತಿಗಳು, ಮಕ್ಕಳು, ಸಹೋದರರು, ಯಾಜ್ಞಿಕರು ಎಲ್ಲರೂ ಇನ್ನೂ ಪೂಜೆ ಮುಗಿದಿಲ್ಲ, ನೈವೇದ್ಯ ಆಹುತಿ ಆಗಿಲ್ಲ, ಅಡುಗೆನ ಎಲ್ಲಿ ತಗೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳ್ತರು ಕೂಡ ಅದು ಯಾವ ಮಾತಿಗೂ ಸೊಪ್ಪನ್ನ ಹಾಕದೆ, ಯಾರ ಮಾತನ್ನ ಲೆಕ್ಕಿಸದೆ ಬರಬರ ಸರಸರ ನಡೆಯುತ್ತಾ ಕೃಷ್ಣ ಬಲರಾಮರಿದ್ದ ಸ್ಥಳಕ್ಕೆ ಧಾವಿಸಿ ಬರ್ತಾ ಇದ್ದಾರೆ ವಿಪ್ರ ಪತ್ನಿಯರು. ವನಮಾಲಿಯಾಗಿ ನವಿಲುಗರಿಯನ್ನ ಮುಡಿಗೇರಿಸಿಕೊಂಡು ಹೂವಿನಿಂದ ಕಿವಿಯ ಸುತ್ತಲೂ ಅಲಂಕೃತವಾದ ಒಂದು ಕೈಯನ್ನ ಸ್ನೇಹಿತನ ಭುಜದ ಮೇಲಿಟ್ಟುಕೊಂಡು ಮತ್ತೊಂದು ಕೈಯಿಂದ ಕಮಲವನ್ನ ಹಿಡಿದುಕೊಂಡು ಮಂದಹಾಸ ಮುಂಗುರುಳಿನ ಸುರುಳಿಯ ನಗುಮೊಗದ ಸೊಬಗನಾಗಿ ಕೃಷ್ಣ ಕೂತ್ಕೊಂಡಿದ್ದಾನೆ. ಬುತ್ತಿಗಳಲ್ಲಿ ಕೃಷ್ಣನಿಗಾಗಿ ಆಹಾರವನ್ನ ಒತ್ತು ತಂದ ವಿಪ್ರ ವನಿತೆಯರು ತಮ್ಮ ನೇತ್ರ ರಂಧ್ರಗಳಿಂದ ಅವನ ಮೋಹನ ಸ್ವರೂಪವನ್ನ ತಮ್ಮ ಚಿತ್ತ ಹೃದಯದೊಳಗೆ ಸೆಳೆದು ಬಚ್ಚಿಟ್ಟುಕೊಂಡ್ರು. ಅರ್ಧ ನಿಮೀಲಿತ ನೇತ್ರರಾಗಿ ಅವನನ್ನ ಮನಸ್ಸಿನಲ್ಲಿಯೇ ಗಾಢವಾಗಿ ಆಲಂಗಿಸ್ಕೊಂಡ್ರು. ತನಗಾಗಿ ಎಲ್ಲವನ್ನು ಬಿಟ್ಟು ಧಾವಿಸಿ ಬಂದಿರುವ ಆ ವನಿತೆಯರತ್ತ ನೋಡಿದ ಕೃಷ್ಣ ಮುಗುಳ್ನಗುತ್ತ ಹೇಳದ್ನಂತೆ, ಬನ್ನಿ, ನಿಮಗೆಲ್ಲ ನನ್ನ ಪ್ರೀತಿಯ ಸ್ವಾಗತ. ನನ್ನಿಂದ ನಿಮಗೆ ಏನಾಗಬೇಕು? ಏನು ಸಡಗರ ಸಂಭ್ರಮದಿಂದ ನನ್ನನ್ನ ಕಾಣ್ಲಿಕ್ಕೆ ಬಂದಿದ್ದೀರಾ? ಯಾರೂ ನನ್ನನ್ನ ಫಲಾಪೇಕ್ಷೆ ಇಲ್ಲದೆ ನೋಡ್ಲಿಕ್ಕೆ ಬರೋರೇ ಅಲ್ಲ. ನನ್ನನ್ನು ನೋಡಿದ್ದಾಯ್ತಲ್ವಾ? ಅಲ್ಲಿ ಯಜ್ಞ ಆಗ್ತಾ ಇದೆ, ನೀವು ಅಲ್ಲಿ ಹೋಗಿ ಯಜ್ಞ ಪೂರೈಸ್ಲಿಕ್ಕೆ ನೆರವಾಗಿ. ನಿಮ್ಮ ಆಗಮನದಿಂದ ನಾನು ಸುಪ್ರೀತನಾಗಿದ್ದೇನೆ, ನೀವಿನ್ನು ಹೊರಡಿ ಎಂದ ಕೃಷ್ಣ. ಆಗ ಆತಂಕ ಗಾಬರಿಯಿಂದ ವಿಪ್ರ ವನಿತೆಯರು ಹೇಳ್ತಾ ಇದ್ದಾರೆ, ಕೃಷ್ಣ, ಈ ಮಾತು ನಿನಗೆ ಉಚಿತವಾ? ಧರ್ಮವಾ? ಗಂಡ ಮಕ್ಕಳು ಅಣ್ಣ ತಮ್ಮ ಬಂಧು ಬಾಂಧವರು ಎಲ್ಲರನ್ನ ಬಿಟ್ಟು ಬಂದು ನಿನ್ನ ಮುಂದೆ ನಿಂತ್ಕೊಂಡ್ರೆ, ಮಡಿವಂತರು
ನಮ್ಮನ್ನ ಮತ್ತೆ ಸ್ವೀಕರಿಸ್ತಾರ ಅಲ್ಲಿಗೆ ಹೋದ್ರೆ? ನಮಗೆ ಯಾರು ಬೇಕಾಗಿಲ್ಲ, ನಮಗೆ ನೀನೇ ಗತಿ, ನಿಮ್ಮ ದಾಸಿಯರೆಂದುಕೊಂಡು ನಮ್ಮನ್ನ ಕಾಪಾಡಬಾರ್ದೇ? ಆಗ ಕೃಷ್ಣ, ನನ್ನ ದರ್ಶನ ಅನುಗ್ರಹ ಸಾನ್ನಿಧ್ಯ ಇದ್ದಲ್ಲಿ ನಿಮ್ಮನ್ನು ಯಾರೂ ತಿರಸ್ಕಾರ ಮಾಡೋದಿಲ್ಲ, ಕೋಪಿಸ್ಕೊಳ್ಳೋದಿಲ್ಲ. ಬದಲಿಗೆ ನಿಮ್ಮನ್ನ ಗೌರವದಿಂದ ಕಂಡು ಪುರಸ್ಕರಿಸ್ತಾರೆ. ದೇವತೆಗಳು ಸಹ ನಿಮ್ಮನ್ನ ಮೆಚ್ಚುತ್ತಾರೆ. ನನ್ನ ಸಾಂಗತ್ಯ ಕೇವಲ ಸೌಖ್ಯ ಅನುರಾಗವನ್ನ ನೀಡೋದಲ್ಲ, ಅದು ಮುಕ್ತಿಯನ್ನು ಕೂಡ ನೀಡುತ್ತೆ. ನನ್ನ ಧ್ಯಾನ ಮಾಡ್ತಾ ಬಂದ್ರೆ ಕರ್ಮ ಬಂದ ಸವಸಿದ ಮೇಲೆ, ದೇಹ ಬಿಟ್ಟ ಮೇಲೆ ನೀವೆಲ್ಲ ನನ್ನನ್ನು ಸೇರ್ಕೊಳ್ತೀರಾ ಅಂತ ಸಮಾಧಾನ ಪಡಿಸಿ ಅವರನ್ನ ಕಳಿಸ್ತಾನೆ. ಅವರು ತಂದಂತಹ ಭೋಜನ ಪದಾರ್ಥಗಳನ್ನ ಎಲ್ಲರೂ ತಿಂದು ಸಂಭ್ರಮಿಸ್ತಾರೆ. ಆಗ ಅವರೆಲ್ಲರೂ ಹಿಂದಿರುಗಿದ ಮೇಲೆ ಪಶ್ಚಾತ್ತಾಪ ದಗ್ಧರಾಗಿದ್ದ ವಿಪ್ರರು ಎಂಥ ಮೋಸವಾಗೋಯ್ತು. ಸಾಕ್ಷಾತ್ ಪರಮಾತ್ಮನೇ ಹೇಳಿ ಕಳಿಸಿದಾಗ ಅರ್ಥ ಮಾಡಿಕೊಳ್ಳದ ನಮ್ಮ ಜ್ಞಾನ, ತಪಸ್ಸು, ತೀರ್ಥಯಾತ್ರೆ, ನೇಮನಿಷ್ಠೆ, ಯಜ್ಞ ಯಾಗ ಮಾಡಿದರೇನೋ ಮಾಡದಿದ್ದರೇನು, ಈ ಜಪ ಯಜ್ಞ ಯಾಗ ವೇದಾಧ್ಯಯನ ತಪಸ್ಸು ವ್ರತ ನಿಯಮ ಏನು ಅರಿಯದ ನಮ್ಮ ಹೆಂಗಸರಿಗೆ ಅವನ ದರ್ಶನವಾಯಿತು. ಅವರೆಲ್ಲರೂ ಅವನ ಅನುಗ್ರಹಕ್ಕೆ ಪಾತ್ರರಾದರು. ಎಲ್ಲವನ್ನು ಹೊಂದಿದ್ದ ನಾವು ಶುದ್ಧ ಭಕ್ತಿಯೊಂದನ್ನು ಉಳಿಸಿಕೊಳ್ಳಲಾಗಲಿಲ್ಲ. ಅವನು ಪೂರ್ಣ ಕಾಮ, ಅವನಿಗ್ಯಾವ ಹಸಿವೆ? ನಮ್ಮಿಂದ ಸೇವೆ ಪಡೆದು ನಮ್ಮನ್ನ ಉದ್ಧಾರ ಮಾಡ್ಲಿಕ್ಕೆ ಅವನು ಹೇಳಿ ಕಲಿಸಿದ್ದ. ಆದರೆ ಪತ್ನಿಯರಿಗೆ ಯಾವ ಶಾಸ್ತ್ರಾಧ್ಯಯನ ಅನುಷ್ಠಾನ ಜಪತಪಗಳಿಲ್ಲದಿದ್ದರೂ ಕೃಷ್ಣನ ಭಕ್ತಿ ಅವರ ಮನಸ್ಸಲ್ಲಿತ್ತು. ಹಾಗಾಗಿ ಕೃಷ್ಣ ಅವರಿಗೆ ಮಾತ್ರ ದರ್ಶನವನ್ನ ಕೊಟ್ನಲ್ಲ ಅಂತ ಎಲ್ಲ ವಿಪ್ರರು ಪಶ್ಚಾತ್ತಾಪದಿಂದ ಪರಿತಪಿಸಿದ್ರಂತೆ. ಮುಂದೆ ಗೋವರ್ಧನಗಿರಿಯ ಕತೆ ಬರುತ್ತೆ. ಗೋಕುಲದಲ್ಲಿ ಇಂದ್ರಯಾಗ ಪ್ರತಿ ವರ್ಷವೂ ದೊಡ್ಡ ಉತ್ಸವದಂತೆ ಆಗ್ತಾ ಇದೆ. ಕಾಲ ಕಾಲಕ್ಕೆ ಮಳೆ ಬೆಳೆ ನೀಡಿ ಜನರ ತುಷ್ಟಿ ಪುಷ್ಟಿ ಸಂತುಷ್ಟಗಳಿಗೆ ಕಾರಣ ದೈವನಾಗಿದ್ದಾನೆ ದೇವೇಂದ್ರ. ಹಾಗಾಗಿ ಅವನ ಸಂತೋಷಕ್ಕೋಸ್ಕರ ಇಂದ್ರೋತ್ಸವವನ್ನ ನಡೆಸ್ತಾ ಇದ್ದಾರೆ. ಅನಾದಿ ಕಾಲದಿಂದ ನಿರಂತರ ನಡೀತಾ ಬಂದಿದೆ ಇಂದ್ರೋತ್ಸವ. ಒಂದು ದಿವಸ ಕೃಷ್ಣ ದನಕರುಗಳನ್ನ ಮೇಯಿಸ್ಕೊಂಡು ಬಂದ. ಮನೆಯಲ್ಲಿ ದಾರಿಯಲ್ಲಿ ಊರಲ್ಲೆಲ್ಲ ತಳಿರು ತೋರಣಗಳ ಸಿದ್ಧತೆ, ಅಲಂಕಾರ, ಶೃಂಗಾರ, ಪರಿಕರಗಳ ಜೋಡಣೆ ಜೋರಾಗಿ ನಡೀತಾ ಇದೆ. ಕುತೂಹಲದಿಂದ ಕೃಷ್ಣ ನಂದನನ್ನ ಕೇಳ್ತಾ ಇದ್ದಾನೆ, ಅಪ್ಪ, ಈ ಉತ್ಸವ ಸಿದ್ಧತೆಗಳು ಯಾಕೆ? ನಂದ ಹೇಳ್ದ, ಮಳೆ ಬೆಳೆಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಇಂದ್ರನನ್ನ ತೃಪ್ತಿಪಡಿಸ್ಲಿಕ್ಕೆ ಇಂದ್ರೋತ್ಸವದ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಅದೂ ಅಲ್ಲದೆ ಇಂದ್ರ ಕಳಿಸಿದ ಮೋಡಗಳು ಮಳೆ ತರುತ್ತದೆ. ಅದರಿಂದ ನೀರು, ಬೆಳೆ, ಧಾನ್ಯ, ಸಮೃದ್ಧಿ, ಹುಲ್ಲು, ಆ ಹುಲ್ಲು ತಿಂದ ಹಸುಗಳಿಂದ ಹಾಲು, ಬೆಣ್ಣೆ ನಮ್ಮ ಜೀವನ ನಿರ್ವಹಣೆಗೆ ನೇರವಾಗಿ ಉಪಕರಿಸ್ತಾ ಇರ್ತಕ್ಕಂತ ಇಂದ್ರನ ಪ್ರೀತಿಯಿಂದ ಈ ಇಂದ್ರೋತ್ಸವವನ್ನ ಮಾಡ್ತಾ ಇದ್ದೀವಿ ಅಂತ ನಂದ ಹೇಳ್ತಾನೆ. ಈಗ ಕೃಷ್ಣ ಹೇಳ್ತಾನೆ, ತಂದೆ, ಇಂದ್ರ ತಾನಾಗಿಯೇ ಮಳೆ ಕೊಡೋದಿಲ್ಲ, ಅವನು ಪರಮಾತ್ಮನ ಅಧೀನ. ಭಗವತ್ ಸಂಕಲ್ಪದಂತೆ ಮಳೆ ಬರುತ್ತೆ. ಅಪ್ಪ, ನಮ್ಗೆ ನೇರವಾಗಿ ಅನ್ನ, ಬಟ್ಟೆ, ದ್ರವ್ಯ ಸಂಪಾದನೆ ದೊರಕ್ತಾ ಇರ್ತಕ್ಕಂಥದ್ದು, ಹಾಲು, ಮೊಸರು, ಬೆಣ್ಣೆ ಬರ್ತಾ ಇರೋದು ಗೋವುಗಳಿಂದ. ಗೋವುಗಳು ಹಾಲು ಕೊಡೋದು ಸಮೃದ್ಧ ಹುಲ್ಲಿನಿಂದ. ಹುಲ್ಲನ್ನ ನಮಗೆ ಹೆಸರಾಗಿ ನೀಡ್ತಾ ಇರೋದು ಗೋವರ್ಧನ ಪರ್ವತ. ಗೋವರ್ಧನ ಪರ್ವತದೊಳಗಿದ್ದು ಅದಕ್ಕೆ ಧಾರಣ ಪೋಷಕ ಶಕ್ತಿ ಕೊಟ್ಟಿರೋದು ಅದರೊಳಗಿರುವ ಶ್ರೀಹರಿ. ಹಾಗಾಗಿ ನಾವು ಆರಾಧಿಸಬೇಕಾಗಿರೋದು ಗೋವರ್ಧನ ಪರ್ವತವನ್ನ, ಅದರ ಅಂತರ್ಗತವಾಗಿರ್ತಕ್ಕಂಥ ಶ್ರೀಹರಿಯನ್ನೇ ಹೊರತು ಬೇರೇನೂ ಅಲ್ಲ. ಇಂದ್ರೋತ್ಸವಕ್ಕಾಗಿ ಮಾಡಿರ್ತಕ್ಕಂಥ ವ್ಯವಸ್ಥೆಯಿಂದ ಭಕ್ಷ್ಯ ಭೋಜನ ಮಾಡಿ ಹೋಮ ಹವನಗಳನ್ನ ಮಾಡಿ ಗೋದಾನ ಕೈ ತುಂಬ ದಕ್ಷಿಣೆಗಳಿಂದ ವಿಪ್ರೋತ್ತಮರನ್ನ ಸಂತಸಪಡಿಸಿ, ಒಂದು ನಾಯಿಯಿಂದ ಹಿಡಿದು ಶ್ವಪಚರವರೆಗೆ ಎಲ್ಲರಿಗೂ ಯಥಾಯೋಗ್ಯ ಊಟವನ್ನ ಮಾಡಿಸಿ, ಹಸುಗಳಿಗೆ ಹಸಿ ಹಸಿ ಹುಲ್ಲನ್ನ ಕೊಟ್ಟು ಸಂಭ್ರಮಿಸಿ, ನೀವೆಲ್ಲ ಸಿಂಗರಿಸಿಕೊಂಡು ಅಲಂಕೃತರಾಗಿ ನವವಸ್ತ್ರ ಅಲಂಕಾರಗಳಿಂದ ಭೂಷಿತರಾಗಿ ಗೋವುಗಳಿಗೆ, ವಿಪ್ರರಿಗೆ, ಗೋವರ್ಧನ ಪರ್ವತಕ್ಕೆ ಪ್ರದಕ್ಷಿಣೆಯನ್ನ ಹಾಕಿ ಶ್ರದ್ಧೆಯಿಂದ ನಮಸ್ಕಾರವನ್ನ ಮಾಡಿ, ಗೋವರ್ಧನ ಗಿರಿ ಹಾಗೂ ಗಿರಿಯಲ್ಲಿರುವ ಹರಿಯ ಪೂಜೆ ಅತ್ಯಂತ ಪ್ರಶಸ್ತ. ನನ್ನ ಮಾತು ನಿಮಗೆ ಒಪ್ಪಿಗೆಯಾದಲ್ಲಿ ಇಂದ್ರೋತ್ಸವದ ಬದಲಿಗೆ ಗೋವರ್ಧನೋತ್ಸವವನ್ನ ಆಚರಿಸಿ ಅಂತ ಕೃಷ್ಣ ಸಲಹೆಯನ್ನ ಕೊಟ್ಟ ನಂದನಿಗೆ. ಅವನ ಮಾತು ಎಲ್ಲರಿಗೂ ಸರಿ ಅಂತ ಅನಿಸ್ತು. ಮಗನ ಮಾತು ನಂದನಿಗೆ ತುಂಬಾ ಹಿಡಿಸ್ಬಿಡ್ತು. ಈಗ ಎಲ್ಲರೂ ಚೆನ್ನಾಗಿ ಅಲಂಕಾರ ಮಾಡಿಕೊಂಡ್ರು, ದನ ಕರುಗಳನ್ನ ಸಿಂಗಾರಿಸ್ಕೊಂಡ್ರು. ಗೋವುಗಳಿಗೆ, ವಿಪ್ರರಿಗೆ, ಗೋವರ್ಧನ ಪರ್ವತಕ್ಕೆ ವಿಧಿಪೂರ್ವಕವಾಗಿ ಮಾಡಬೇಕಾದ ಪೂಜೆ ಮಾಡಿದ್ರು. ವಿಪ್ರೋತ್ತಮರ ಆಶೀರ್ವಾದವನ್ನ ಪಡೆದು ಗೋವರ್ಧನ ಪರ್ವತಕ್ಕೆ ಪ್ರದಕ್ಷಿಣೆಯನ್ನ ಹಾಕಿದ್ರು.
ವಿಪ್ರಮೋತ್ತಮರಿಗೆ ಮೃಷ್ಟಾನ್ನ ಭೋಜನವನ್ನ ಮಾಡಿಸಿದ್ರು. ಹಸುಕರುಗಳಿಗೆ ಹಸಿರು ಹಸಿರು ಹುಲ್ಲಿನ ರಾಶಿಯನ್ನ ತಂದು ಕೊಟ್ರು. ಎತ್ತಿನ ಬಂಡಿಗಳಲ್ಲಿ ಕುಳಿತು ಗೋವರ್ಧನ ಪರ್ವತಕ್ಕೆ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಹೊರಟ್ರು. ರಾಗ ಲಾಪನೆಯನ್ನ ಮಾಡಿದ್ರು. ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡಿ ನೈವೇದ್ಯ ಮಾಡಿ ಅನ್ನದ ರಾಶಿಯನ್ನ ಸಮರ್ಪಿಸಿದ್ರು. ಈಗ ಕೃಷ್ಣ ತಾನೇ ಪರ್ವತ ದೇವತೆಯಾಗಿ ಅನ್ನ ರಾಶಿಯನ್ನ ಸ್ವೀಕಾರ ಮಾಡ್ದ. ಕೃಷ್ಣನು ಎಲ್ಲರ ಜೊತೆಗೂಡಿ ಪ್ರದಕ್ಷಿಣೆ ನಮಸ್ಕಾರವನ್ನ ಮಾಡ್ದ. ಎಲ್ಲರೂ ಪೂಜೆಯನ್ನ ಮುಗಿಸಿ ಗೋಕುಲದ ಕಡೆಗೆ ಹೋದ್ರು. ಇತ್ತ ಅಮರಾವತಿಯಲ್ಲಿ ಗೋಕುಲದ ಜನ ಇಂದ್ರೋತ್ಸವಕ್ಕೆ ಆಹ್ವಾನವನ್ನ ಕೊಡ್ಲಿಕ್ಕೆ ಬರ್ತಾರೆ ಅಂತ ಇಂದ್ರ ಕಾಯ್ತಾ ಇದ್ರೆ, ಅವರೆಲ್ಲರೂ ಇಂದ್ರೋತ್ಸವವನ್ನ ರದ್ದು ಮಾಡಿ ಗೋವರ್ಧನ ಪೂಜೆಯನ್ನ ಮಾಡಿ ಮರಳಿ ಅವರವರ ಮನೆಗಳಿಗೆ ಹೋಗದಂತ ವಿಚಾರ ತಿಳಿದು ಕೆಂಡಾಮಂಡಲವಾದ. ನನಗೆ ಅವಮಾನ ಮಾಡಿದ್ದಾರೆ ಅಂತ ಭಾವಿಸ್ತಾ ಕೋಪದಿಂದ ಸಂವರ್ತಕ ಅಂತಕ್ಕಂಥ ಮೇಘಗಳನ್ನ ಕರೆದು ಆದೇಶ ಮಾಡ್ತಾ ಇದ್ದಾನೆ. ಗೋ ಸಂಪತ್ತಿನಿಂದ ಮದ ಹೆಚ್ಚಿ ಆ ಕೃಷ್ಣನ ಮಾತನ್ನ ಕೇಳಿ ನನಗೆ ಅವಮಾನ ಮಾಡಿದ್ದಾರೆ. ವಾಚಾಳಿಯು ಅಹಂಕಾರಿಯು ಅಜ್ಞಾನಿಯು ಆದ ಆ ಪೋರ ಕೃಷ್ಣನ ಮಾತೇ ಅವರಿಗೆ ಹೆಚ್ಚಾಯ್ತು. ಮೇಘಗಳೇ, ನೀವಿನ್ನು ಅಲ್ಲಿಗೆ ಹೋಗಿ ಪ್ರಚಂಡವಾದ ಕುಂಭದ್ರೋಣ ಮಳೆಯನ್ನ ಸುರಿಸಿ ಆಲಿ ಕಲ್ಲುಗಳ ಪ್ರವಾಹವನ್ನ ಹರಿಸಿ ನಾನು ಸಹ ಐರಾವತವನ್ನೇರಿ ಗೋಕುಲಕ್ಕೆ ಹೋಗಿ ಅವರೆಲ್ಲರನ್ನ ಧ್ವಂಸ ಮಾಡ್ತೇನೆ. ಅವರೆಲ್ಲ ನಿಮ್ಮ ಪ್ರಳಯ ವರ್ಷಧಾರಿಯಿಂದ ತತ್ತರಿಸುವಂತೆ ಮಾಡಿ ಅಂತ ಇಂದ್ರ ಆಜ್ಞೆಯನ್ನ ಮಾಡಿದ. ಇಂದ್ರ ವಜ್ರಾಯುಧ ಜಳಪಿಸುತ್ತಾ ಅಟ್ಟಹಾಸದಿಂದ ಮೇಘಗಳನ್ನ ಬೀಳ್ಕೊಡ್ತಾನೆ. ಕೆಲವೇ ಕ್ಷಣಗಳಲ್ಲಿ ಆಕಾಶವೆಲ್ಲ ಕಪ್ಪಾಗ್ತಾ ಇದೆ. ಪರಿಸರವೆಲ್ಲ ಕಗ್ಗಲ್ಲಾಯ್ತು. ಸಿಡಿಲು ಗುಡುಗುಗಳ ಒಡೆತದೊಡನೆ ಪ್ರಚಂಡ ಮಳೆಧಾರೆ ಆಕಾಶದಿಂದ ಸುರಿತಾ ಇದೆ. ಆ ಪ್ರಳಯಾಗ್ನಿ ಜ್ವಾಲೆ ವಿಜೃಂಭಿಸಿದ ಮಿಂಚಿನ ಸಂಚಾರವನ್ನ ಕಂಡ ಹಸುಗರುಗಳು ಮೂರ್ಛೆ ಹೋಗ್ತಾ ಇದೆ. ಗೋವುಗಳು ಬೆದರ್ತಾ ಇದೆ. ಗೋಪಾಲಕರು ಹಿರಿಯರು ದಿಕ್ಕು ತೋಚದ ನಿಸ್ತೇಜರಾಗಿ ಕಣ್ಣೀರು ಸುರಿಸ್ತಾ ನಿಂತಿದ್ದಾರೆ. ಗೋಪಿಯರು ಶಿಶುಗಳು ಕೃಷ್ಣ ಅಂತ ಭಯದಿಂದ ಕೂಗ್ತಾ ಇದ್ದಾರೆ. ಆಗ ಕೆಲವು ಹಿರಿಯರು ಜ್ಞಾನವೃದ್ಧರು ಕೃಷ್ಣನ ಬಳಿ ಬಂದು, ಕೃಷ್ಣ, ಈ ಸಿಡಿಲು ಗುಡುಗು ಮಿಂಚು ಪ್ರಚಂಡ ಮಳೆ ನಾವು ಕಂಡಿಲ್ಲ, ಕೇಳಿಲ್ಲ. ಗೋಕುಲ ವಾಸಿಗಳನ್ನೆಲ್ಲ ನಿರ್ನಾಮ ಮಾಡುವಂತೆ ಸುರಿತಾ ಇದೆ. ಕೋಪಿಸಿಕೊಂಡಿರುವ ಇಂದ್ರನ ಆರ್ಭಟ ಹೆಚ್ಚಾಗಿದೆ. ಇಂತಹ ಗಂಡಾತರದಿಂದ ನಮ್ಮನ್ನು ನೀನೇ ಕಾಪಾಡಬೇಕು ಅಂತ ಪ್ರಾರ್ಥಿಸಿದ್ರು. ಕೃಷ್ಣ ಒಂದು ಕ್ಷಣ ಕಣ್ಣನ್ನ ಮುಚ್ಚಿದ. ಇಂದ್ರನ ಆಟೋಪಗಳೆಲ್ಲ ಅವನಿಗೆ ಅರ್ಥ ಆಯ್ತು. ಮೇಘಗಳ ಆರ್ಭಟ ಗೋಚಾರವಾಯ್ತು. ಅವರೆಲ್ಲರನ್ನೂ ಗೋವುಗಳನ್ನು ಸಂರಕ್ಷಿಸುವುದಾಗಿ ಸಂಕಲ್ಪವನ್ನ ಮಾಡ್ದ. ಗೋಪ ಜನರೇ, ಗೋಪಿಯರೇ, ಗೋಪನಾಯಕರೇ, ತಳಮಳ ಭಯ ಬಿಟ್ಟು ನನ್ನನ್ನ ಹಿಂಬಾಲಿಸಿ ಗೋವುಗಳೆಲ್ಲವನ್ನ ನನ್ನ ಬಳಿ ಒಂದೆಡೆಗೆ ಕರೆತನ್ನಿ, ನಿರ್ಭಯವಾಗುತ್ತದೆ ನೋಡಿ ಅಂತ ನುಡಿದ. ನೋಡುತ್ತಿದ್ದಂತೆಯೇ ಇಡೀ ಗೋವರ್ಧನ ಪರ್ವತವನ್ನ ಅನಾಯಾಸವಾಗಿ ಸಹಜವೋ ಎನ್ನುವಂತೆ ಕಿತ್ತು ಅದನ್ನ ಲೀಲಾಜಾಲವಾಗಿ ಮೇಲಕ್ಕೆತ್ತಿ ತನ್ನ ಹಸ್ತದ ಕಿರು ಬೆರಳಿನಲ್ಲಿ ಅದನ್ನ ನಿಲ್ಲಿಸ್ಕೊಂಡ. ಯಾರೂ ಹೆದರಬೇಡಿ, ಎಲ್ಲ ಈ ಬೆಟ್ಟದ ಬುಡಕ್ಕೆ ಬಂದು ನಿಲ್ಲಿ, ಎಲ್ಲ ಆಕಳುಗಳನ್ನ ಇಲ್ಲಿಗೆ ಹೊಡೆದುಕೊಂಡು ಬನ್ನಿ ಎಂದ. ಗೋಪರು, ಹಿರಿಯರು, ಗೋಪಿಯರು, ಮಕ್ಕಳು, ಗೋವುಗಳು ಎಲ್ಲ ಓಡೋಡಿ ಬಂದು ಕೃಷ್ಣ ಹಿಡಿದಿದ್ದ ಬೆಟ್ಟದ ಬುಡಕ್ಕೆ ಬಂದು ನಿಂತ್ಕೊಂಡ್ರಂತೆ. ಆ ಕೃಷ್ಣನ ಕೈಯಲ್ಲಿ ಗೋವರ್ಧನ ಪರ್ವತ ಒಂದು ತಾವರೆ ಹೂವಿನಂತೆ ಶೋಭಿಸ್ತಾ ಇದೆ. 7 ಹಗಲು 7 ರಾತ್ರಿ ಭೀಕರ ಮಳೆಯಾದರೂ ಗೋವರ್ಧನವೇ ಕೊಡೆಯಾಗಿ ಎಲ್ಲರೂ ನೆಮ್ಮದಿಯಿಂದಿದ್ದಾರೆ. ಈಗ ಮೇಘಗಳು ಮಳೆಯನ್ನ ಸುರಿಸಿ ಸುರಿಸಿ ನಿರ್ವೀರ್ಯವಾಗೋಯ್ತು. ಬಳಲಿ ಬೆಂಡಾದ ಅವು ನಿತ್ರಾಣವಾಗಿ ಮತ್ತೆ ಹೊರಟೋದ್ವು. ಗುಡುಗು ಸಿಡಿಲು ಮಿಂಚುಗಳ ಅಬ್ಬರ ಪೂರ್ಣವಾಗಿ ನಿಂತು ಆಕಾಶ ಶುಭ್ರವಾಯ್ತು. ಕತ್ತಲು ಸರಿತು. ಕೃಷ್ಣ ಎಲ್ಲರಿಗೂ ಮಳೆ ನಿಂತಿದೆ, ಪರ್ವತದ ಅಡಿಯಿಂದ ಎಲ್ಲ ಹೊರಗೆ ಬನ್ನಿ ಎಂದ. ಸುಖವಾಗಿ ನಿಮ್ಮ ಮನೆಗೆ ಹೋಗಿ ಎಂದ. ಅವರೆಲ್ಲ ಹೊರಟಾದ ಮೇಲೆ ಅನಾಯಾಸವಾಗಿ ಹೂವನ್ನು ಹುಲ್ಲಿನ ಮೇಲೆ ಇಟ್ಟಂತೆ ಗೋವರ್ಧನ ಗಿರಿಯನ್ನ ಇಳಿಸಿ ಸ್ವಸ್ಥಾನದಲ್ಲಿಟ್ಟ. ತಾನೂ ಮನೆಗೆ ಬಂದ. ಊರ ಜನರೆಲ್ಲ ಬಂದು ಕೃಷ್ಣನನ್ನ ಬಾಚಿ ಅಪ್ಕೊಂಡ್ರಂತೆ. ಮುತ್ತಿಟ್ಟು ಹರಸಿ ಹಾರೈಸಿದ್ರಂತೆ. ಗೋಪಿಯರು ದೃಷ್ಟಿ ನಿವಾಳಿಸಿದ್ರೆ ಮೊಸರನ್ನ ತಿನ್ಸಿದ್ರಂತೆ, ಗಂಧ ಹಚ್ಚಿದ್ರಂತೆ. ಯಶೋದೆ, ರೋಹಿಣಿ, ನಂದಗೋಪ, ಬಲರಾಮ ಎಲ್ಲರೂ ಕೃಷ್ಣನಲ್ಲಿ ಮಾತಾಡಿದ್ರಂತೆ. ಆಕಾಶದಲ್ಲಿ ದೇವದುಂದುಬಿ ಮೆಳಕ್ತು. ದೇವತೆಗಳು, ಸಿದ್ಧರು, ಸಾಧ್ಯರು, ಗಂಧರ್ವರು ಹೂಮಳಿಯನ್ನ ಸುರಿಸಿದ್ರು. ಸುರರು ಶಂಖ ದುಂದುಬಿಯನ್ನ ಮೊಳಸಿದ್ರು. ಅಲ್ಲಿದ್ದ ಗೋಪಿಯರೆಲ್ಲ ಅದುವರೆಗೆ ಕೃಷ್ಣ ತೋರಿದ ಅತಿಮಾನುಷ ಲೀಲೆಗಳನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಪೂತನಿಯ ಮಲೆಯುಂಡು ಅವಳ ಪ್ರಾಣವನ್ನ ಹೀರಿದ್ದು. 3 ತಿಂಗಳ ಮಗುವಿದ್ದಾಗಲೇ ಶಕಟಾಸುರನನ್ನ ಒದ್ದು ಕೊಂದದ್ದು. 1 ವರ್ಷದ ಪುಟ್ಟ ಮಗು ತೃಣಾವರ್ತನನ ಎತ್ತರದಲ್ಲಿ ಕತ್ತು ಹಿಸುಕಿ ಕೊಂದದ್ದು.
ಯಶೋದೆ ಅವನನ್ನು ಒರಳಿಗೆ ಕಟ್ಟಿ ಹಾಕಿದಾಗ ಅವನನ್ನು ಎಳೆದುಕೊಂಡು ಹೋಗಿ 2 ಬೃಹತ್ ವೃಕ್ಷಗಳನ್ನ ಕೆಡವಿದ್ದು, ಬಕನನ್ನು ಖರನನ್ನು ಕೊಂದದ್ದು, ಪ್ರಬಲವಾದ ಕಾಡ್ಗಿಚ್ಚು ನುಂಗಿ ಹಾಕಿದ್ದು, ಕಾಳಿಂಗನ ಮೇಲೆ ನಾಟ್ಯವಾಡಿ ಅವನ ಸೊಕ್ಕನ್ನ ಅಡಗಿಸಿ ಅವನನ್ನ ಯಮುನೆಯಿಂದ ದೂರ ಅಟ್ಟಿದ್ದು, ಎಲ್ಲಕ್ಕಿಂತ ಮಿಗಿಲಾಗಿ 7 ವರ್ಷದ ಚಿಕ್ಕ ಹುಡುಗ ಇಡೀ ಬೃಹತ್ ಗೋವರ್ಧನ ಪರ್ವತವನ್ನೇ ಎಲ್ಲರೂ ನೋಡುತ್ತಿದ್ದಂತೆಯೇ ಎತ್ತಿ ಹಿಡಿದಿದ್ದು ಒಂದೊಂದೇ ನೆನಪಿಸಿಕೊಂಡು ಎಲ್ಲರೂ ಅಚ್ಚರಿಯಿಂದ ಹರ್ಷಪುಳಕಿತರಾಗ್ತಾ ಇದ್ದಾರೆ. ನಾಮಕರಣ ನಿಮಿತ್ತ ಬಂದಿದ್ದ ಗರ್ಗರು ಹೇಳಿದ್ರು, ಕೃತಯುಗದಲ್ಲಿ ಶುಕ್ಲವರ್ಣನಾಗ್ತಾನೆ, ತ್ರೇತಾಯುಗದಲ್ಲಿ ರಕ್ತವರ್ಣನಾಗಿ ಅವತಾರ ತಳೆದ ಮಹಾವಿಷ್ಣುವೇ ಈಗ ನಿನ್ನ ಮನೆಯ ಮಗುವಾಗಿ ಬಂದಿದ್ದಾನೆ. ಈ ಕೀರ್ತಿ ಮಹಿಮೆ ಮಹತಿಗಳಿಂದ ಇವನು ನಾರಾಯಣನಿಗೆ ಸಮನಾದವ, ಸಮಾನವೇನೋ ಅವನೇ ಆದ ಶ್ರೀಕೃಷ್ಣ. ಅಷ್ಟರಲ್ಲೇ ತನ್ನ ಹಮ್ಮು ಬಿಮ್ಮುಗಳನ್ನ ಬಿಟ್ಟು ಕೃಷ್ಣ ಯಾರೆಂದು ನಿಜ ಸ್ಥಿತಿಯನ್ನ ತಿಳಿದು ದೇವೇಂದ್ರ ಭಯಭಕ್ತಿ ಗೌರವಗಳಿಂದ ಕಾಮಧೇನುವನ್ನ ಮುಂದಿಟ್ಕೊಂಡು ಕೃಷ್ಣನಿಗೆ ಬಂದಂತೆ ಕೃಷ್ಣನ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡದಂತೆ ಇಂದ್ರ ಹೇಳ್ತಾ ಇದ್ದಾನೆ, ಪ್ರಭು ನೀನೇ ನನಗೆ ಅಧಿಪತಿ, ತಂದೆ, ಗುರು, ಸರ್ವಸ್ವ. ನಿನಗೆ ಯಾವ ಬಂಧನವೂ ಇಲ್ಲ. ನೀನು ತ್ರಿಗುಣಾತೀತ ಜ್ಞಾನ ಸ್ವರೂಪಿ, ಸರ್ವ ಪುಣ್ಯಗಳ ಪುರುಷ ರೂಪಿ, ಎಲ್ಲದರ ಸೃಷ್ಟಿಕರ್ತ, ನಿಷ್ಕಳಂಕ, ಅಖಿಲ ಲೋಕ ಕಾರಣ. ನಿನ್ನ ಈ ಮಹಾ ಸಾಮರ್ಥ್ಯ ಅರಿಯದೆ ನಾನು ಮಹೇಂದ್ರನೆಂಬ ಅತಿರೇಕ ಮದದಿಂದ ಭೀಕರ ಮಳೆ ಸುರಿಸಿ ಮಹಾರಾಪದವನ್ನ ಮಾಡಿದೆ. ಮಹೇಂದ್ರನೆಂಬ ಅತಿರೇಕ ನನ್ನಲ್ಲಿ ಹೋಗಿ ದುರ್ಬುದ್ಧಿಯನ್ನ ಕಳೆದು ನನ್ನನ್ನು ಪಡೆಯಬೇಕು ಅಂತ ಪ್ರಾರ್ಥಿಸ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಇಂದ್ರ, ಐಸಿರಿ ಭಾಗ್ಯಗಳ ಮದದಿಂದ ಕುರುಡಾದಾಗ ದರ್ಪ ಅಹಂಕಾರವನ್ನ ನಿವಾರಿಸಿ ಎಚ್ಚರದಿಂದಿರಬೇಕು. ಐರಾವತದ ಐಸಿರಿಯೇ ಇನ್ನೆಂದು ಸಿರಿ ಸಂಪತ್ತಿಯಿಂದ ಮರೆಯಬೇಡ. ಹೋಗಿ ಬಾ, ಶುಭವಾಗಲಿ, ಮಂಗಳವಾಗಲಿ. ಈಗ ಕಾಮಧೇನು ಮುಂದೆ ಬಂದು ಹೇಳ್ತಾ ಇದೆ, ವಿಶ್ವೇಶ, ವಿಶ್ವಭಾವನ, ವಿಶ್ವಸ್ವರೂಪ, ಯೋಗಿ ವಂದ್ಯ, ನಮ್ಮ ಗೋವಂಶವನ್ನೆಲ್ಲ ಪಾರು ಮಾಡಿದ ನೀನೇ ನನ್ನ ಇಷ್ಟ ದೈವ, ಕಷ್ಟಕಾಲ ದೈವ, ಸ್ಪಷ್ಟ ದೈವ, ಅಷ್ಟದೈವ, ಸರ್ವಸ್ವವೂ ನೀನೇ ಎಲ್ಲ ಕಾಲದಲ್ಲೂ ಎಲ್ಲ ರೀತಿಯ ಭಯಗಳನ್ನ ಪರಿಹಾರ ಮಾಡ್ತಕ್ಕಂಥ ಸ್ವಾಮಿ ಅಂತ ಹೇಳಿ ತನ್ನ ಹಾಲಿನಿಂದ ಕೃಷ್ಣನಿಗೆ ಕಾಮಧೇನು ಅಭಿಷೇಕವನ್ನ ಮಾಡದ್ಲಂತೆ. ಈಗ ದೇವೇಂದ್ರ ತನ್ನ ತಾಯಿ ಅದಿತಿ ಹಾಗೂ ಋಷಿ ಮುನಿಗಳೊಡನೆ ಬಂದು ಐರಾವತವು ಬಂದು ತನ್ನ ಸೊಂಡಿಲಿನಲ್ಲಿ ತಂದಿದ್ದ ದೇವ ಗಂಗಾಜಲದಿಂದ ಕಾಮಧೇನುವಿನ ಹಾಲಿನಿಂದ ದೇವಲೋಕದ ಅಮೃತದಿಂದ ಕೃಷ್ಣನಿಗೆ ಅಭಿಷೇಕವನ್ನ ಮಾಡ್ತಾ ಇದ್ದಾರೆ. ಕೃಷ್ಣನಿಗೆ ಇಂದ್ರ ಗೋವಿಂದ ಎಂಬ ನಾಮವನ್ನ ನೀಡಿ ಸಲ್ಲಿಸ್ತಾ ಇದ್ದಾನೆ. ಕೃಷ್ಣನಿಗೆ ಇಂದ್ರ ಅಭಿಷೇಕ ಮಾಡ್ತಾ ಇರ್ಬೇಕಾದ್ರೆ ಗಂಧರ್ವರು, ಸಿದ್ಧಚಾರಣರು, ನಾರದ ತುಂಬುರುಗಳು ಶ್ರೀಹರಿಯ ಮಂಗಳ ಮಹಿಮೆಗಳನ್ನ ಆಡ್ತಾ ಇದ್ರೆ, ಅಪ್ಸರೆಯರು ನಾಟ್ಯವಾಡ್ತಾ ಇದ್ದಾರೆ, ದೇವತೆಗಳು ಪುಷ್ಪ ವೃಷ್ಟಿಯನ್ನ ಆಡ್ತಾ ಇದ್ದಾರೆ, ಸಜ್ಜನರೆಲ್ಲ ಆನಂದ ಲಹರಿಯಲ್ಲಿ ಮಿಂತಾ ಇದ್ದಾರೆ. ಗೋವಿನ ಕೆಚ್ಚಲುಗಳಿಂದ ಹರಿದ ಹಾಲು ಭೂಮಿಗೆ ಅಭಿಷೇಕ ಆಗೋಯ್ತು. ನದಿಗಳು ರಭಸ ಉತ್ಸಾಹದಿಂದ ಹರಿತಾ ಇದ್ದಾವೆ. ಪರ್ವತಗಳು ತಮ್ಮ ರತ್ನ ಮಣಿಗಳಿಂದ ಶೋಭಿಸ್ತಾ ಇದೆ. ಮರಗಳು ಮಕರಂದವನ್ನ ಸೂಸ್ತಾ ಇದ್ದಾವೆ. ಹಸು ಹುಲಿಗಳು ತಮ್ಮ ವೈರತ್ವವನ್ನ ಮರೆತು ಪ್ರೀತಿ, ಪ್ರೇಮ, ಶಾಂತಿ, ಸ್ನೇಹ ಭಾವಕ್ಕೆ ಬಂದ್ವು. ಈಗ ಗೋವಿಂದ ಗೋವಿಂದ ಅಂತಕ್ಕಂಥ ನಾಮದಿಂದ ಇಂದ್ರ ತನ್ನ ಪರಿವಾರದೊಡನೆ ಹಿಂತಿರುಗ್ತಾನೆ. ಈ ರೀತಿಯಾಗಿ ಕೃಷ್ಣನ ಲೈಲಾ ಮಾನುಷಗಳು ಒಂದಲ್ಲ ಎರಡಲ್ಲ. ಆತನ ಬಗ್ಗೆ ಒಂದು ಭಾಗವತವೇ ಅಲ್ಲ, ಇಂತಹ 100 ಭಾಗವತವನ್ನ ಬೇಕಾದ್ರೂ ಬರಿಬಹುದು ಅಂತ ಭಾಗವತರು ಕೃಷ್ಣನನ್ನ ಆಡಿ ಹೊಗಳಿ ಆತನನ್ನ ಸ್ತುತಿಸ್ತಾ ಇದ್ದಾರೆ ಭಾಗವತದಲ್ಲಿ. ಅಂತಹ ಭಾಗವೋತ್ತಮನ ಅಂತ ಉತ್ತಮರಲ್ಲಿ ಉತ್ತಮನಾಗಿರ್ತಕ್ಕಂಥ ಪರಮಾತ್ಮನ ಆ ಲೀಲಾ ಮಾನುಷಗಳ ಬಗ್ಗೆ ಕೇಳಲಿಕ್ಕೆ ನಮಗೊಂದು ಅವಕಾಶ, ನಮಗೊಂದು ದಾರಿಯನ್ನ ಮಾಡಿಕೊಂಡಂತಹ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡೋಣ. ಆ ಲೀಲೆಗಳನ್ನ ಕೇಳಿದ ನಮ್ಮ ಕರ್ಣ ಇಂದಿಗೆ ಸಾರ್ಥಕ, ನಮ್ಮ ದೇಹ ಸಾರ್ಥಕ, ನಮ್ಮ ನಯನ ಸಾರ್ಥಕ, ನಮ್ಮ ಜನ್ಮವೇ ಸಾರ್ಥಕ ಅಂತ ಭಾವಿಸ್ಕೊಳ್ತಾ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಸರ್ವಂ ಶ್ರೀ ಭಾಗವತ ಪಾದಾರ್ಪಣಮಸ್ತು ಅಂತ ಹೇಳ್ತಾ ಇದನ್ನು ಕೇಳಿದ ಭಕ್ತ ಕೋಟಿ ಜನಗಳಿಗೆ ಶುಭ ಉಂಟಾಗ್ಲಿ ಅಂತ ಹೇಳ್ತಾ ಗೋವಿಂದ ಗೋವಿಂದ ಅಂತ ಹೇಳಿ ಇದಕ್ಕೆ ಮಂಗಳವನ್ನ ಪಾಡೋಣ. ಶುಭವಾಗ್ಲಿ.